ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೀ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿ ಪ್ರಕ್ರಿಯೆಯನ್ನು ನಿನ್ನೆ ಸ್ವಲ್ಪ ಮಾತ್ರ ನೋಡಿದ್ದೇವೆ. ಚತುರ್ಮುಖ ಬ್ರಹ್ಮನಿಗೆ ಅಜ ಅಂತ ಹೆಸರು. ಅಜ ಅನ್ನುವ ಶಬ್ದಕ್ಕೆ ಹುಟ್ಟದೇ ಇದ್ದವ ಅಂತ ಸಾಮಾನ್ಯವಾದ ಅರ್ಥ. ಆದರೆ ಆ ಅರ್ಥದಲ್ಲಿ ಅಜ ಶಬ್ದವನ್ನು ಭಗವಂತ ನಾರಾಯಣನಲ್ಲಿ ಬಿಟ್ಟು ಬೇರೆಯವರಲ್ಲಿ ಬಳಸುವುದಕ್ಕಾಗುವುದಿಲ್ಲ. ಅಜೋ ದುರ್ಮರ್ಷಣ ಶಾಸ್ತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅಜಹ ಅಂತ ದೇವರನ್ನು ಕರಿತೇವೆ. ಯಾಕಂದರೆ ಅವ ಹುಟ್ಟದೇ ಇದ್ದವ, ಸರ್ವಕರ್ತ ನ ಕ್ರಿಯತೆ, ಎಲ್ಲವನ್ನೂ ಸೃಷ್ಟಿಸ್ತಾನೆ, ತಾನು ಯಾರಿಂದಲೂ ಸೃಷ್ಟಿಸಲ್ಪಡುವುದಿಲ್ಲ ಅನ್ನುವ ಅಜಹ ಅಂದರೆ ಪರಮಾತ್ಮ ನಾರಾಯಣ. ಆಮೇಲೆ ಚತುರ್ಮುಖ ಬ್ರಹ್ಮನಿಗೆ ಅಜ ಅಂತ ಹೆಸರು. ಅದಕ್ಕೆ ಏನರ್ಥ? ಭಗವಂತನಿಂದ ಬಿಟ್ಟು ಬೇರೆ ಯಾರಿಂದಲೂ ಹುಟ್ಟುವುದಿಲ್ಲ ಅಂತ ಹಾಗರ್ಥ. ಅಜಹ ಅಂದರೆ ಅಸ್ಮಾತ್ ಜಾಯತೆ ಇತಿ ಅಜಹ, ಭಗವಂತನಿಂದ ಹುಡ್ತಾನೆ, ಬೇರೆಯವರಿಂದ ಹುಟ್ಟುವುದಿಲ್ಲ. ಈ ಎರಡು ಅರ್ಥದಲ್ಲಿ ಅಜ ಅಂತ ಚತುರ್ಮುಖ ಬ್ರಹ್ಮನಿಗೆ ಹೆಸರು. ಅಂದರೆ ಆ ಅಂದರೆ ದೇವರು, ಜ ಅಂದರೆ ಅವರಿಂದ ಹುಟ್ಟಿದವ. ದೇವರಿಗೆ ಆ ಅನ್ನೋದು ಬಹಳ ಸುಂದರವಾದ ಹೆಸರು. ಉಳಿದೆಲ್ಲ ಹೆಸರುಗಳನ್ನು ನಾವೆಲ್ಲ ಇಟ್ಟುಕೊಳ್ತೇವೆ, ಅದಕ್ಕೆ ದೇವರ ಹೆಸರು ಅಂತ ಆಗೋದಿಲ್ಲ, ಅದು ನಮ್ಮೆಲ್ಲರ ಹೆಸರು ಆಗ್ತದೆ. ಆದರೆ ಆ ಅನ್ನೋ ಹೆಸರು ಮಾತ್ರ ನಾವು ಯಾರು ಇಟ್ಟುಕೊಳ್ಳುವುದಿಲ್ಲ. ಹಾಗಾಗಿ ಅದು ದೇವರಿಗೇ ಇರುವ ಹೆಸರು ಅಂತ. ಅದರ ಅರ್ಥ ಏನು ಅಂತೇಳಿದರೆ ಅಲ್ಲ ಅಂತ ಅರ್ಥ. ಜ್ಞಾನ ಅಜ್ಞಾನ, ಅಜ್ಞಾನ ಆ ಅಂದ್ರೆ ಏನು? ಜ್ಞಾನ ಅಲ್ಲ. ಆ ಅನ್ನುವುದು ನಿಷೇಧಾರ್ಥಕವಾದ ಸಂಸ್ಕೃತದ ಒಂದು ಅವ್ಯಯ. ಅಮಾನೋ ನ ಪ್ರತಿಷೇಧೆ, ಆ ಮಾ ನೋ ನ, ಈ ನಾಲ್ಕು ಶಬ್ದಗಳು ಸಂಸ್ಕೃತದ ಶಬ್ದ. ಬೇರೆ ಬೇರೆ ಭಾಷೆಯವರು ಒಂದೊಂದನ್ನು ಕದ್ದುಕೊಂಡ್ರು. ನೋ ಅನ್ನುವುದನ್ನು ಒಬ್ಬರು ತಗೊಂಡ್ರು, ನಾ ಅನ್ನುವುದನ್ನು ನಾವೇ ಇಟ್ಟುಕೊಂಡಿದ್ದೇವೆ. ಅ ಅನ್ನುವುದು ಸಂಸ್ಕೃತದಲ್ಲೇ ಇರುವುದು, ಭಗವಂತನಿಗೆ ತುಂಬ ಇಷ್ಟವಾದ ಹೆಸರು. ಐತಿ ಬ್ರಹ್ಮ ಅಂತ ಉಪನಿಷತ್ತು ಹೇಳ್ತದೆ. ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮಾಭಿದಾಯಕ. ಆ ಅನ್ನುವುದು ಪರಬ್ರಹ್ಮನನ್ನು ಅಲ್ಲ ಅನ್ನುವ ಅರ್ಥದಲ್ಲಿ ಹೇಳ್ತದೆ. ದೇವರನ್ನು ಯಾಕೆ ಅಲ್ಲ ಅಂತ ಹೇಳುವುದು? ದೇವರನ್ನು ಹೌದು ಅಂತ ನಾವು ತಿಳ್ಕೊಳ್ಳುವುದು ಆಗುವುದಿಲ್ಲ, ಅದರಿಂದ ಅಲ್ಲ ಅಂತ ಹೇಳುವುದು. ದೇವರನ್ನೇ ಸಾಕ್ಷಾತ್ ದರ್ಶನ ಮಾಡಿ ಒಬ್ಬರು ಬಂದರೂ ಕೂಡ ಅವರ ಹತ್ರ ದೇವರು ಹೇಗಿದ್ದಾರೆ ಅಂತ ಕೇಳಿದರೆ, ಹೀಗಿದ್ದಾರೆ ಅಂತ ಅವರು ಹೇಳಿದರೆ ನಮಗೆ ಅರ್ಥ ಆಗೋದಿಲ್ಲ. ಮತ್ತೆ ಹೇಗೆ ಹೇಳಬೇಕು? ನಿನ್ನ ಹಾಗಂತೂ ಇಲ್ಲ ಅಂತ ಮೊದಲು ಹೇಳಬೇಕು. ಹೌದಾ, ನನ್ನ ಹಾಗಿಲ್ವಾ? ಹಾಗಾದರೆ ಇದಕ್ಕಿಂತ ಚಂದ ಇದ್ದಾರ, ನನಗಿಂತಲೂ ಚಂದವೋ ಅಂತ ಕೇಳಬೇಕು. ಹೌದು, ಭಾರಿ ಸುಂದರ. ಭಾರಿ ಸುಂದರ ಅಂದರೆ ನನಗಿಂತ ಒಂದು 10 ಪಟ್ಟು, 10 ಪಟ್ಟು ಅಲ್ಲ, 100 ಪಟ್ಟು ಅಲ್ಲ, ಸಹಸ್ರ ಗುಣ, ಶತಗುಣ, ದಶಗುಣ ಲೆಕ್ಕವೇ ಇಲ್ಲ. ಮತ್ತೆಷ್ಟು? ಅನಂತ ಪಟ್ಟು. ಅದೇನು ಅರ್ಥ ಎಲ್ಲೇ ಆಗ್ತದೆ? ದೇವರು ಎಷ್ಟು, ಹಾಗಲ್ಲ ಹೀಗಲ್ಲ ಅಂತ ಹೇಳಬೇಕು ಹೊರತು ಹೀಗೆ ಹೌದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೇತಿ ನೇತ್ಯಾತ್ಮ ಅಂತ ಉಪನಿಷತ್ತು ಹೇಳುತ್ತೆ. ದೇವರನ್ನು ಹಾಗೂ ಅಲ್ಲ, ಸರ್ವ ವಿಲಕ್ಷಣತ್ವೇನ ದೇವರನ್ನು ತಿಳಿಯಬಹುದೇ ಹೊರತು ಹೀಗೆ ಹೌದು ಅಂತ ದೇವರನ್ನು ತಿಳಿಯಲಿಕ್ಕೆ ಬರುವುದಿಲ್ಲ. ಆದ್ರಿಂದ ಭಗವಂತ ಸರ್ವ ವಿಲಕ್ಷಣ, ಆದ್ರಿಂದ ದೇವರಿಗೆ ಆ ಎಂಬುದಾಗಿ ಹೆಸರು ಅಂತ. ಸರ್ವ ವಿಲಕ್ಷಣತ್ವಾತ್ ಅಹ, ಆ ಎನಿಸಿದ ಭಗವಂತನಿಂದ ಹುಟ್ಟಿದ್ದಾನೆ, ಬೇರೆ ಯಾರಿಂದಲೂ ಕೂಡ ಹುಟ್ಟುವುದಿಲ್ಲ. ಆದ್ರಿಂದ ದೇವರನ್ನು ಅಜ ಅಂತ ಕರೆಯೋದು. ಅಂದರೆ ಈಗ ಚತುರ್ಮುಖ ಬ್ರಹ್ಮ ಆ ಅಜ ಆದದ್ದು, ಉಳಿದ ದೇವತೆಗಳು ಯಾಕೆ ಅಜ ಅಲ್ಲ? ಈಗ ಸೂರ್ಯ, ಭಗವಂತನ ಕಣ್ಣಿನಿಂದ ಸೂರ್ಯನ ಆವಿರ್ಭಾವ ಆಗ್ತದೆ. ಕಣ್ಣಿನಿಂದ ಚಕ್ಷೋ ಸೂರ್ಯೋ ವ್ಯಜಾಯತ ಅಂತ ಪುರುಷ ಸೂಕ್ತ ಹೇಳುತ್ತಲ್ಲ, ಭಗವಂತನ ಕಣ್ಣಿನಿಂದ ಸೂರ್ಯ ಹುಟ್ಟಿದ ಅಂತ. ಅದೇ ಸೂರ್ಯ ಮತ್ತೊಮ್ಮೆ ಅದಿತಿ ದೇವಿಯ ಮಗನಾಗಿಯೂ ಹುಡ್ತಾನೆ.
ಸೂರ್ಯನಿಗೆ ಮತ್ತೆ ಮತ್ತೆ ಜನ್ಮ ಇದೆ. ಚಂದ್ರನು ಹಾಗೆ ಭಗವಂತನ ಮನಸ್ಸಿನಿಂದ ಮೊದಲು ಹುಟ್ಟಿದ ಚಂದ್ರಮ ಮನಸೋ ಜಾತಃ ಅಂತ. ಆಮೇಲೆ ಅದೇ ಚಂದ್ರಮ ಕ್ಷೀರಸಾಗರ ಮಥನ ಕಾಲದಲ್ಲಿ ಕ್ಷೀರದಿಂದ ಎದ್ದು ಬರ್ತಾನೆ. ಇನ್ನೊಂದು ಬಾರಿ ಅತ್ರಿ ಗೋತ್ರ ಸಮುದ್ಭವ ಅಂತ ಅತ್ರಿಯ ಪತ್ನಿಯಾದ ಅನಸೂಯೆಯ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೆ. ಮತ್ತೊಮ್ಮೆ ಅದೇ ಚಂದ್ರ ಅತ್ರಿ ನೇತ್ರ ಸಮುದ್ಭವ ಅಂತ ಅವನ ಕಣ್ಣಿನ ಸೋಮರಸದ ರೂಪದಲ್ಲಿ ಸೋಮ ಆವಿರ್ಭವಿಸ್ತಾನೆ. ಹೀಗೆ ಚಂದ್ರ ಮೊದಲಾದವರು ಬೇರೆ ಬೇರೆ ಕಡೆಯಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತಾರೆ, ಭಗವಂತನಿಂದ ಮಾತ್ರ ಹುಟ್ಟುವುದಲ್ಲ. ಆದರೆ ಚತುರ್ಮುಖ ಬ್ರಹ್ಮ ಭಗವಂತನಿಂದ ಹುಟ್ಟುತ್ತಾನೆ, ಬೇರೆ ಯಾರಿಂದ ಹುಟ್ಟುವುದಿಲ್ಲ. ಬ್ರಹ್ಮಣ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ. ಬ್ರಹ್ಮನಿಗೆ ಅವತಾರ ಅನ್ನುವುದು ಇಲ್ಲ, ಭಗವಂತನಿಂದ ಮಾತ್ರ ಹುಟ್ಟುವುದು. ಈ ಕಾರಣದಿಂದ ಚತುರ್ಮುಖ ಬ್ರಹ್ಮನನ್ನು ಅಜ ಅನ್ನುವ ಶಬ್ದದಿಂದ ಕರೀತೇವೆ. ಅಂತಹ ಚತುರ್ಮುಖ ಬ್ರಹ್ಮ ಏನೇನೋ ಸೃಷ್ಟಿ ಮಾಡ್ತಾನೆ. ಕೊನೆಗೆ ಚತುರ್ಮುಖ ಬ್ರಹ್ಮನಿಗೆ ಈ ಲೋಕದಲ್ಲಿ ಸತಿಪತಿಯರ ಮೂಲಕ ಸೃಷ್ಟಿಯನ್ನು ಮಾಡಬೇಕು ಅಂತ ಅನಿಸ್ತದೆ. ಅಲ್ಲಿ ತನಕ ಮಾನಸ ಸೃಷ್ಟಿ, ಮನಸ್ಸಿನಿಂದ ಆಲೋಚನೆ ಮಾಡುವುದು. ಮರೀಚಿ ಅತ್ರಿ ಮರೀಚ್ಯತ್ರಿ ರಂಗಿರಸವು ಪುಲಶ್ಚ ಪುಲಃ ಕ್ರತುಃ ಭೃಗುರು ವಸಿಷ್ಠೋ ದಕ್ಷಶ್ಚ ದಶಮಸ್ತತ್ರ ನಾರದಃ. ಈಗ 10 ಜನರ ಆವಿರ್ಭಾವ ಆಯಿತು ಚತುರ್ಮುಖನಿಂದ. ರುದ್ರದೇವರು ಆವಿರ್ಭವಿಸಿದರು. ಈಗ ಚತುರ್ಮುಖ ಮಿಥುನ ಸೃಷ್ಟಿಯನ್ನು ಮಾಡಬೇಕು ಅಂತ ಯೋಚಿಸಿದ. ಹಾಗೆ ಯೋಚನೆ ಮಾಡ್ತಾ ಇದ್ದ ಹಾಗೆ ಚತುರ್ಮುಖ ಸ್ವಲ್ಪ ಶರೀರ ಬೃಂಹಣ ಆಯ್ತಂತೆ. ಬ್ರಹ್ಮ ಅಂದರೆ ಬೃಂಹಣ ಅಂದರೆ ಬೃಹಿ ವೃದ್ಧವು ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂತ ಹೇಳಿದರೆ ಅವನು ಎಷ್ಟಿದ್ದಾನೋ ಅದರ 2ರಷ್ಟು ಆಯಿತು. 2ರಷ್ಟು ಆದಾಗ ಚತುರ್ಮುಖ ಬ್ರಹ್ಮನ ಶರೀರ ನೆಲದಿಂದ ಮೇಲೆ ಕೇಳುವುದಕ್ಕೆ ಶುರುವಾಯಿತು. ಈ ಬೆಲೂನಿಗೆ ಗಾಳಿ ಹಾಕಿದರೆ ಮೇಲೆ ಕೇಳ್ತದಲ್ವ, ಹಾಗೆ ಶರೀರ ಮೇಲಕ್ಕೆ ಬರುವುದಕ್ಕೆ ಪ್ರಾರಂಭ ಆಯಿತು. ಮೇಲೆ ಹೋಗ್ತಾ ಯಾವಾಗ 2ರಷ್ಟು ಬ್ರಹ್ಮಣ ಆಯಿತು ಆವಾಗ ಒಡೆಯಿತು. ಒಡೆದದ್ದು ಅಂದರೆ 2 ಆಯಿತು, ಶರೀರ 2 ಆಯಿತು. 2 ಆದ ಗುಳ್ಳೆ ಕೆಳಗೆ ಬಿತ್ತಂತೆ. ಬಿದ್ದದ್ದಕ್ಕೆ ಅದಕ್ಕೆ ಪತಿ ಪತ್ನಿ ಅಂತ ಹೆಸರು. ಪತಿ ಪತ್ನಿ ಅಂತ ಹೆಸರಾಗುವುದು ಹಾಗೆ. ಪತನಾತ್ ಪತಿ ಅಂದ ಗಂಡ ಹೆಂಡತಿ ಅಂದರೆ ಬಿದ್ದವರು. ಯಾವ ಹೊಂಡಕ್ಕೆ ಬಿದ್ದಿದ್ದಾರೆ ಅಂತ ಗ್ಯಾರಂಟಿ ಇಲ್ಲ. ನೀವು ಹೊಸದಾಗಿ ಬೇರೆ ಗಂಡ ಹೆಂಡತಿ ಬಂದಿದ್ದಾರೆ. ಪತಿ ಪತ್ನಿ ಅಂದರೆ ಏನಂದರೆ ಬಿದ್ದವರು ಅಂತ. ಪತನಾತ್. ಈ ಚತುರ್ಮುಖ ಬ್ರಹ್ಮನ ಅರ್ಧ ಶರೀರ, ಎಡಭಾಗದ ಶರೀರ ಸರಸ್ವತಿ ಅಂತ ಕರೆಸಿಕೊಂಡಿತು, ಬಲಭಾಗದ ಶರೀರ ಬ್ರಹ್ಮ ಅಂತ, ಬ್ರಹ್ಮ ಬ್ರಹ್ಮಾಣಿ ಅಂತ ಕರೆಸಿಕೊಂಡ 2 ಶರೀರ ನಿರ್ಮಾಣ ಆಯಿತು. ಇದು 2 ಅಂದರೆ ಬ್ರಹ್ಮನೇ 2 ಆದದ್ದಲ್ಲ. ಅವನ ಬಾಯಿಯಲ್ಲಿ ಅವನ ಪತ್ನಿ ಬಂದಿದ್ಲಲ್ಲ, ಆಕೆಯ ಶರೀರ ಎಡಭಾಗ ವಾಮಾಂಗಿ ಅಂತ ಕರೆಸಿಕೊಂಡ ಶರೀರ, ಇನ್ನೊಂದು ಶರೀರ. ಈ ಸತಿಪತ್ನಿಯರು ಜೊತೆಗೆ ಒಬ್ಬರೊಬ್ಬರನ್ನು ನೋಡಿಕೊಂಡದ್ದೇ ತಡ ಇವರಿಬ್ಬರಿಂದ 2 ಮಕ್ಕಳು ಹುಟ್ಟಿದ್ರು. ಒಬ್ಬನಿಗೆ ಮನು ಅಂತ ಹೆಸರು, ಮತ್ತೊಬ್ಬಳಿಗೆ ಶತರೂಪ ಅಂತ ಹೆಸರು. ಈ ಹುಟ್ಟಿದ ಶತರೂಪೆ ಮತ್ತು ಮನು ಏನು? ಸತಿಪತಿಯರೇ. ಅವರು ಸತಿಪತಿಯರು. ಅಂದರೆ ಹಿಂದಿನ ಒಂದು ಕಾಲದಲ್ಲಿ ಸೃಷ್ಟಿಯ ಆರಂಭದಲ್ಲಿ ಮದುವೆ ಅನ್ನುವ ಕ್ರಮ ಇರಲಿಲ್ಲ. ಅವರು ಹುಟ್ಟುವಾಗಲೇ ಮದುವೆಯಾಗಿ ಹುಟ್ಟುವುದು ಅಥವಾ ಮದುವೆಯಾದವರೇ ಹುಟ್ಟುವುದು. ಅನಾದಿ ದಂಪತಿಗಳು ಅಂತ ಅವರಿಗೆ ಹೆಸರು. ಹೀಗೆ ಬ್ರಹ್ಮಾಣಿ ಮತ್ತು ಬ್ರಹ್ಮ ಅವರ ಮಕ್ಕಳಾಗಿ ಹುಟ್ಟಿದಂತಹ ಮನು ಮತ್ತು ಶತರೂಪಾದೇವಿ ಇವರು ಆದಿ ದಂಪತಿಗಳು ಅಂತ ಕರೆಸಿಕೊಳ್ತಾರೆ. ಅದರಲ್ಲಿ ಮನು ಸ್ವಯಂಭುವಿನ ಮಗನಾದ್ದರಿಂದ ಅವನಿಗೆ ಸ್ವಯಂಭುವ ಮನು ಅಂತ ಹೆಸರು. ಈ ಸ್ವಯಂಭುವ ಮನು ಮತ್ತು ಶತರೂಪಾದೇವಿಯರ ಮೂಲಕ ಮುಂದಕ್ಕೆ ಮಿಥುನೀ ಭಾವದ ಸೃಷ್ಟಿ ಪ್ರಾರಂಭ ಆಗ್ತದೆ. ಅದರಲ್ಲಿ ಇವರಿಗೆ 5 ಜನ ಮಕ್ಕಳು. ಮೊದಲನೇ 2 ಗಂಡು ಮಕ್ಕಳು, ಮತ್ತೆ 3 ಜನ ಹೆಣ್ಣು ಮಕ್ಕಳು. ಗಂಡು ಮಕ್ಕಳಲ್ಲಿ ಪ್ರಿಯವ್ರತೋತ್ಥಾನ ಪಾದವು. ಮೊದಲನೆಯವ ಪ್ರಿಯವ್ರತ, ಎರಡನೆಯವ ಉತ್ಥಾನಪಾದ, ಆಕೂತಿ ಪ್ರಸೂತಿ ದೇವಹೂತಿ ಅಂತ ಹೇಳುವಂತಹ 3 ಜನ ಹೆಣ್ಣು ಮಕ್ಕಳ ಆವಿರ್ಭಾವ ಆಯಿತು. ಇದರಲ್ಲಿ ನಾವೀಗ ಪ್ರಿಯವ್ರತ ಉತ್ಥಾನಪಾದ ಇವರ ಕಥೆ ಹೇಳುವುದಕ್ಕಿಂತ ಮುಂಚೆ ಆಕೂತಿ ಪ್ರಸೂತಿಯ ಕಥೆ ನೋಡೋಣ. ಯಾಕಂದರೆ ಪ್ರಿಯವ್ರತ ಉತ್ಥಾನಪಾದ ಎಲ್ಲ ನಿಮ್ಗೆ ಗೊತ್ತಿರುವ ಕಥೆಗಳು. ಆಕೂತಿಯನ್ನು ಯಾರಿಗೆ ಕೊಟ್ಟರು? ಆಕೂತಿಂ ರುಚಯೇ ಪ್ರಾದಾತ್ ಕರ್ದಮಾಯತು ಮಧ್ಯಮಾಂ. ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿದರು. ಹೀಗೆ ಆಕೂತಿಗೂ ರುಚಿಗೂ ಭಾರಿ ಹತ್ತಿರದ ಸಂಬಂಧ ಅಂತ ಅರ್ಥ. ನಮಗೆ ರುಚಿ ಬೇಕು ಅಂತಾದರೆ ಆಕೂತಿ ಬೇಕು. ಸಂಸ್ಕೃತದಲ್ಲಿ ಆಕೂತಿ ಅಂತ ಹೇಳಿದರೆ ಏನು? ಅಭಿಪ್ರಾಯ ಅಂತ ಅರ್ಥ. ನಿಮ್ಮ ಆಕೂತಿಯೇ ಗೊತ್ತಾಗಲಿಲ್ಲ, ಕನ್ನಡದಲ್ಲೂ ಬರೆಯೋರು ಬರೀತಾರೆ ಈ ಶಬ್ದವನ್ನು. ಆಕೂತಿ ಅಂದರೆ ಅಭಿಪ್ರಾಯ. ಯಾವತ್ತೂ ಕೂಡ ಒಂದು ವಸ್ತು ರುಚಿಯಾಗುವುದು ನಮ್ಮ ಅಭಿಪ್ರಾಯದ ಮೇಲೆ. ಒಬ್ಬ ವ್ಯಕ್ತಿ ಬೆನ್ನಿಗೆ ಹೊಡೆದ ಅಂತ ಅನ್ಕೊಳ್ಳಿ, ನಿಮಗೆ ಸಿಟ್ಟು ಬರ್ತದೆ. ಕೆಲವು ಸಲ ಹೊಡಿಬೇಕು ಅಂತಲಿಲ್ಲ, ಹೀಗೆ ಹೋಗ್ತಾ ಇರುವಾಗ ಅವ ಮೈ ತಾಗಿಸಿಕೊಂಡು ಹೋದರೆ ಸಿಟ್ಟು. ಏನು ಕಣ್ಣು ಕಾಣಿಸೋಲ್ಲ ನಿಮಗೆ, ನಾನು ಬರ್ತಾ ಇರೋದು ಅವನ ಮೇಲೆ ಸಿಟ್ಟು. ಅವನ ಮೇಲೆ ಆಗಲಿಲ್ಲ ಅಂದರೆ ಹಾಗೆ. ಇನ್ನೊಬ್ಬ ಬೆನ್ನಿಗೆ ಜೋರಾಗಿ ಹೊಡೆದ, ಯಾರಿದು ಅಂತ ಸಿಟ್ಟಿನಿಂದ ನೋಡ್ತೇವೆ. ನೋಡಿದರೆ ಬಾಲ್ಯದ ಗೆಳೆಯ, ಅಪರೂಪಕ್ಕೆ ಬಂದವ. ಏನು ಖುಷಿ, ಎಷ್ಟು ಚೆನ್ನಾಗಿ ಹೊಡೆದ ಅಂದರೆ ಅಷ್ಟು ಪ್ರೀತಿ ನನ್ನ ಮೇಲೆ ಅಂತ.
ಹಾಗಾದ್ರೆ ಒಂದು ರುಚಿ ಆಗ್ತದೆ, ಒಂದು ಅರುಚಿ ಆಗ್ತದೆ. ಕಾರಣ ಏನು? ಭಾವದ ಹಿನ್ನೆಲೆಯಲ್ಲಿ ಇರುವಂತಹದ್ದು. ಆಕೂತಿಯ ಕಾರಣದಿಂದ ರುಚಿ ಇರ್ತದೆ. ಇದು ಮೊದಲ ದಾಂಪತ್ಯ, ರುಚಿ ಮತ್ತು ಆಕೂತಿಯ ವಿವಾಹವಾಯಿತು. ಆಕೂತಿ ರುಚಿ ಪ್ರಜಾಪತಿಗೆ ಆಕೂತಿಯಲ್ಲಿ ಆವಿರ್ಭವಿಸಿದಂತಹ ಮಕ್ಕಳ ಹೆಸರು ಯಜ್ಞ ಮತ್ತು ದಕ್ಷಿಣ ಎಂಬುದಾಗಿ. ಗುರುಭ್ಯೋ ನಮಃ. ರುಚಿ ಪ್ರಜಾಪತಿಗೆ ಆಕೂತಿಯಲ್ಲಿ ಆವಿರ್ಭವಿಸಿದಂತಹ ಮಕ್ಕಳು. ನೋಡಿ, ಒಂದು ವಿಶೇಷ ಏನಂದ್ರೆ, ನಮ್ಮ ಸ್ವಯಂಭೂಮನು ಮತ್ತು ಶತರೂಪಾದೇವಿ ಆಕೂತಿಯನ್ನು ಮದುವೆ ಮಾಡಿಕೊಡುವಾಗ ಒಂದು ಕರಾರಿನ ಮೇಲೆ ವಿವಾಹ ಮಾಡಿದರು. ಇದಕ್ಕೆ ಪುತ್ರಿಕಾಪುತ್ರ ಧರ್ಮ ಅಂತ ಹೆಸರು. ಅಂದ್ರೆ, ನಾನು ನಮ್ಮ ಮಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ, ಈಕೆಯಲ್ಲಿ ಹುಟ್ಟುವ ಮೊದಲ ಗಂಡು ಮಗುವನ್ನು ನಮಗೆ ಹಿಂತಿರುಗಿಸಬೇಕು, ದತ್ತು ಕೊಡಬೇಕು ಅಂತ. ಇದು ಯಾವಾಗ ಈ ಪುತ್ರಿಕಾಪುತ್ರ ಧರ್ಮದಿಂದ ಮದುವೆ ಮಾಡಿಕೊಡುವುದಕ್ಕೆ ಅವಕಾಶ ಯಾವಾಗಿರುವುದು ಅಂತ ಹೇಳಿದ್ರೆ, ನಮಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ, ಗಂಡು ಮಕ್ಕಳು ಇಲ್ಲ ಅಂದ್ರೆ ಈ ಧರ್ಮದಿಂದ ಮದುವೆ ಮಾಡಿಕೊಡುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅನುಮತಿ ಇದೆ. ನನ್ನ ಮಗಳಲ್ಲಿ ಹುಟ್ಟುವ ಮೊದಲ ಗಂಡು ಮಗುವನ್ನು ನಮಗೆ ಕೊಡತಕ್ಕದ್ದು, ಈ ಕರಾರಿನಲ್ಲೇ ಮದುವೆ ಮಾಡಿಕೊಡುವುದು. ಆದರೆ ಈಗ ಸ್ವಯಂಭೂಮನಿಗೆ ಇಂತಹ ಸಮಸ್ಯೆ ಉಂಟಾ? ಪ್ರಿಯವ್ರತ ಉತ್ತಾನಪಾದ ಅಂತ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇರುವಾಗಲೂ ತನ್ನ ಹೆಣ್ಣು ಮಗಳನ್ನು, ಮೊದಲ ಹೆಣ್ಣು ಮಗಳು ಆಕೂತಿಂ ರುಚಯೇ ಪ್ರಾದಾತ್, ರುಚಿಗೆ ವಿವಾಹವಾಗಿ ಕೊಡುವಾಗ ಪುತ್ರಿಕಾಪುತ್ರ ಧರ್ಮದಿಂದ ಕೊಡ್ತಾನಂತೆ. ಇದಕ್ಕೆ ಕಾರಣ ಏನು ಅಂತ ವಿಮರ್ಶೆ ಮಾಡ್ತಾರೆ. ಏನಂದ್ರೆ, ಈ ಸ್ವಯಂಭುವ ಮನುವಿಗೆ ಒಂದು ಸ್ವಾರ್ಥ. ನನ್ನ ಮಗಳಲ್ಲಿ ಸಾಕ್ಷಾತ್ ಭಗವಂತ ಮಗನಾಗಿ ಹುಟ್ಟುತ್ತಾನೆ, ಹುಟ್ಟುವ ಭಗವಂತ ನಮ್ಮ ಮನೆಯಲ್ಲೇ ಇರಬೇಕು ಅಂತ ದೇವರನ್ನು ಮನೆಗೆ ಕರೆಸಿಕೊಳ್ಳುವ ಸ್ವಾರ್ಥ. ಅದಕ್ಕೋಸ್ಕರ ಮಗಳನ್ನು ಪುತ್ರಿಕಾಪುತ್ರ ಧರ್ಮದಿಂದ ಕೊಟ್ಟ. ಆ ಕಡೆ ರುಚಿ ಪ್ರಜಾಪತಿಗೆ ಹುಟ್ಟಿದ ಅವಳಿ ಜವಳಿ ಮಕ್ಕಳು. ಅವಳಿ ಜವಳಿ ಮಕ್ಕಳಲ್ಲೂ ಮೊದಲು ಹುಟ್ಟಿದ್ದು ಗಂಡು ಮಗು, ಹಿಂಭಾಗದಿಂದ ಹುಟ್ಟಿದ್ದು ಹೆಣ್ಣು ಮಗು. ಗಂಡು ಮಗುವಿಗೆ ಯಜ್ಞ ಅಂತ ಹೆಸರು, ಹೆಣ್ಣು ಮಗುವಿಗೆ ದಕ್ಷಿಣೆ ಅಂತ ಹೆಸರು. ಸಮಸ್ಯೆಯಲ್ಲಿ ಆದದ್ದು ಅಂದ್ರೆ, ದಕ್ಷಿಣೆಯನ್ನು ಮನೆಯಲ್ಲಿಟ್ಟು ಯಜ್ಞವನ್ನು ಕಳಿಸಿದರು. ನಾವೆಲ್ಲ ಮಾಡುವುದು ಹಾಗೆ, ದಕ್ಷಿಣೆ ಮನೆಯಲ್ಲಿ. ಹೀಗೆ ಈ ಯಜ್ಞನನ್ನು ಏನು ಮಾಡಿದ್ರು? ಪುತ್ರಿಕಾಪುತ್ರ ಧರ್ಮದಿಂದ ಅಲ್ವಾ ವಿವಾಹ ಆದದ್ದು, ಆದ್ರಿಂದ ಗಂಡು ಮಗುವನ್ನು ತವರು ಮನೆ ಕಳಿಸಬೇಕು ಅಂತ ಕಳಿಸಿದ್ದೆ. ಪ್ರಸೂತಿಯ ಅನುಮತಿಯನ್ನು ಪಡೆದು ಪ್ರಸೂತಿಯ ಜೊತೆಗೆ ಆ ಮಗುವನ್ನು ಸ್ವಯಂಭುವ ಮನುವಿನ ಮನೆಗೆ ಕಳಿಸಿದ್ರು. ಮನೆಯಲ್ಲಿರುವುದು ದಕ್ಷಿಣೆ ಮಾತ್ರ. ದಕ್ಷಿಣಾದೇವಿ ಮನೆಯಲ್ಲಿದ್ದವಳು ಹಠವೋ ಹಠ. ನನ್ನ ಅಣ್ಣ ಹೋದಲ್ಲಿಗೆ ನಾನು, ನನ್ನ ಅಣ್ಣ ಅಲ್ಲ ಅದು ನನ್ನ ಗಂಡ ಅಂತ. ಹೀಗೆ ಯಜ್ಞನಾರಾಯಣನ ಪತ್ನಿಯಾದ ದಕ್ಷಿಣಾದೇವಿ ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ನಾನು ಯಜ್ಞ ಇದ್ದಲ್ಲಿಗೆ ಹೋಗಬೇಕು. ಈ ರಂಪಾಟ ಸಹಿಸಲಾಗದೆ ಕೊನೆಗೆ ಅವಳನ್ನು ಕೂಡ ಅಲ್ಲಿಗೆ ಕಳಿಸಿದರು. ಇದು ಭಾಗವತದ 4ನೇ ಸ್ಕಂದದ ಪ್ರಾರಂಭದಲ್ಲಿ ಬರುವ ಕಥೆ. ನಮಗೆ ಇದರಿಂದ ಅರ್ಥ ಆಗುವ ವಿಷಯ ತುಂಬ ಇದೆ. ಯಜ್ಞನ ಕಥೆಯನ್ನು ಆಚಾರ್ಯರು ಬಹಳ ಸುಂದರವಾಗಿ ಅನೇಕ ಕಡೆ ವರ್ಣನೆ ಮಾಡ್ತಾರೆ. ಈಶಾವಾಸ್ಯೋಪನಿಷತ್ತಿನ ಆರಂಭದಲ್ಲಿ ಯಜ್ಞನಾಮಕ ಪರಮಾತ್ಮನ ವಿಷಯವನ್ನು ಹೇಳ್ತಾರೆ. ದೇವರಿಗೆ ಯಜ್ಞ ಅಂತ ಹೆಸರು. 3-4 ಅರ್ಥದಲ್ಲಿ ದೇವರನ್ನು ಯಜ್ಞ ಅಂತ ಕರೀತೇವೆ. ಒಂದು, ನಾವು ಇಟ್ಟಿಗೆಯನ್ನಿಟ್ಟು ಮಧ್ಯದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಆಹುತಿಯನ್ನು ಕೊಡ್ತೇವೆ. ಈ ಆಹುತಿಯನ್ನು ಯಾವ ಹೆಸರಿನಲ್ಲಿ ಕೊಡೋಣ? ಅಗ್ನಯೇ ಸ್ವಾಹ ಅಂತ ಕೊಡಿ, ಇಂದ್ರಾಯ ಸ್ವಾಹ ಅಂತ ಕೊಡಿ, ಚಿತ್ರಗುಪ್ತಾಯ ಸ್ವಾಹ ಅಂತ ಹೇಳಿ ಯಾವ ಹೆಸರಿನಿಂದ ನೀವು ಆಹುತಿಯನ್ನು ಕೊಟ್ಟರೂ ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳುವ ಹಾಗೆ ಅಹಮೇವ ಹಿ ಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ, ಕೊಟ್ಟ ಆಹುತಿಯನ್ನು ಸ್ವೀಕರಿಸುವವ ಭಗವಂತ. ಅವಿಧಿನಾಹುತಂ ಅಂದ್ರೆ ದೇವರನ್ನು ಸ್ಮರಿಸದೆ ಆಯಾ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟರೂ ಕೂಡ ಅದು ಸಾಗುವುದು ಒಬ್ಬನಲ್ಲಿ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಂ ಉಪತಿಷ್ಠತೆ. ಅಗ್ನಿಯಲ್ಲಿ ಹಾಕಿದ್ದು ಆದಿಯಲ್ಲಿರುವ ದೇವರನ್ನು ಹೋಗಿ ಮುಟ್ತದೆ. ದೇವರಿಗೆ ಆದಿತ್ಯ ಅಂತ ಹೆಸರು. ಏನು ಆದಿತ್ಯ ಅಂದ್ರೆ? ಆದೌ ಭವಃ ಆದಿತ್ಯ. ನಾವು ಆದಿತ್ಯ ಕುಮಾರ್ ಅಂತ ಹೆಸರಿಟ್ಟಿರ್ತೇವೆ, ಹಾಗಾಗಿ ಆದಿತ್ಯ ಅಂದ್ರೆ ಯಾರ್ದೋ ನೆನಪಾಗ್ತದೆ. ತತ್ರತ್ಯ ಅಂದ್ರೆ ಅಲ್ಲಿರುವವ ಅಂತ ಅರ್ಥ, ಅತ್ರತ್ಯ ಅಂದ್ರೆ ಇಲ್ಲಿರುವವ ಅಂತ ಅರ್ಥ, ಅಂತ್ಯ ಅಂದ್ರೆ ಕೊನೆಯಲ್ಲಿರುವವ ಅಂತ ಅರ್ಥ, ಆದ್ಯ ಅಂದ್ರೆ ಮೊದಲಿರುವವ, ಪಾಶ್ಚಾತ್ಯ ಅಂದ್ರೆ ಪಶ್ಚಿಮದಲ್ಲಿರುವವ, ಹಾಗೆ ಆದಿತ್ಯ ಅಂದ್ರೆ ಆದಿಯಲ್ಲಿ ಇರುವವ ಅಂತ ಅರ್ಥ. ಆದೌ ಭವಃ ಆದಿತ್ಯ, ಚಪ್ ಅಂತ ಒಂದು ಪ್ರತ್ಯಯ, ಇರುವವ ಅನ್ನುವ ಅರ್ಥದಲ್ಲಿ ಬರುವುದು. ಆದಿಯಲ್ಲೂ ಇರುವ ಭಗವಂತ ಅವನು ಅಗ್ನಿಯಲ್ಲಿ ಕೊಟ್ಟ ಆಹುತಿಯನ್ನು ಸ್ವೀಕರಿಸುವ ಮೊದಲ ದೇವ. ಆಮೇಲೆ ನಾವು ಬೇರೆ ದೇವರ ಹೆಸರು ಹೇಳಿದ್ರೆ ಆ ದೇವರು ಅವರಿಗೆ ತಲುಪಿಸುವ ಕೆಲಸ ಮಾಡ್ತಾನೆ. ಹೀಗಾಗಿ ಭಗವಂತನಿಗೆ ಅಗ್ನಿ ಅಂತಲೇ ಹೆಸರಿದೆ. ಋಗ್ವೇದದ ಮೊದಲ ಶಬ್ದವೇ ಅಗ್ನಿ. ಪೃಥುನಾಮಕ ಭಗವಂತ ದೇವರ ಬಗ್ಗೆ ತಾನೇ ಸ್ವತಃ ಪೃಥುವಿನಲ್ಲಿ ಭಗವಂತನ ಆವೇಶ ಇರ್ತದೆ, ಅವನೇ ದೇವರನ್ನು ಸ್ತೋತ್ರ ಮಾಡ್ತಾನೆ. ಮಾಡುವಾಗ ಅಗ್ನಿ ಅನ್ನುವ ಶಬ್ದದಿಂದ ದೇವರನ್ನು ಸ್ತೋತ್ರ ಮಾಡ್ತಾನೆ. ಯಾಕೆ ದೇವರು ಅಗ್ನಿ? ಅಗ್ನಿ ಅಂದ್ರೆ ಅರ್ಥ ಚಲನೆ ಇಲ್ಲದೆ ಇದ್ದದ್ದಕ್ಕೆ ಚಾಲಕ ಶಕ್ತಿ ಅಂತ ಅರ್ಥ. ಯಾಕೆ ಅಗ್ನಿ ಉಪಾಸಕರು ಬಂದಿರೋದ್ರಿಂದ ಸ್ವಲ್ಪ ಅಗ್ನಿಯನ್ನು ಜಾಸ್ತಿ ಹೇಳೋದು. ಅಲ್ಲಿ ಅಗ್ನಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅಗಾನು ನಯತೀತಿ ಅಗ್ನಿ. ನಮ್ಗೆ ಗೊತ್ತಿರೋ ಶಬ್ದವೇ, ಇದೇನು ಸಮಸ್ಯೆ ಇಲ್ಲ. ಗ ಅಂದ್ರೆ ಏನು?
ವಿಚ್ ಈಸ್ ಗೋಯಿಂಗ್. ಈ ಇಂಗ್ಲಿಷ್ನಲ್ಲೂ ಗೋ ಬಂದದ್ದು ಸಂಸ್ಕೃತದ ಗಾದಿಂದ. ಗಚ್ಚತಿ ಇತಿ ಗಹ, ಗಾ ಗಮನಶೀಲವಾದದ್ದಕ್ಕೆ ಗಾ ಅಂತ ಹೆಸರು. ಅಗಹ ಅಂದರೆ ನ ಗಚ್ಚತಿ ಇತ್ಯಗಹ, ಚಲನರಹಿತವಾದ ಪರ್ವತವನ್ನು ಅಗ ಅಂತ ಕರೀತಾರೆ, ಯಾಕಂದ್ರೆ ಚಲನರಹಿತ ಅಂತ. ಅಗ ಅಂದರೆ ಚಲನೆ ಇಲ್ಲದ್ದು. ಅಗಾನು ನಯತಿ ಇತಿ ಅಗ್ನಿ, ಚಲನೆ ಇಲ್ಲದೆ ಇದ್ದದ್ದಕ್ಕೆ ಚಾಲಕ ಶಕ್ತಿಗೆ ಅಗ್ನಿ ಅಂತ ಹೆಸರು. ನಾವು ಬೆಂಕಿಯನ್ನು ಅಗ್ನಿ ಅಂತ ಅದಕ್ಕೆ ಕರೆಯೋದು. ಪಾತ್ರೆಯಲ್ಲಿ ನೀರು ಇರ್ತದೆ, ಅದಕ್ಕೆ ಚಲನೆ ಇಲ್ಲ, ಅಡಿಯಲ್ಲಿ ಬೆಂಕಿ ಮಾಡಿ ಕೊತೊ ಅಷ್ಟೇ, ಅಲ್ಲಿ ಚಲನ ಮಾತ್ರ ಅಲ್ಲ, ಇನ್ನೂ ಬೆಂಕಿ ಮಾಡಿದರೆ ಅದು ಆಕಾಶಕ್ಕೂ ಹಾರಿ ಹೋಗ್ತದೆ. ಹಾಗಾದರೆ ಚಲನೆ ಇಲ್ಲದ ನೀರಿಗೆ ಚಲನೆ ಬಂದದ್ದು ಬೆಂಕಿಯಿಂದ. ಯಾವುದೇ ಆಗಲಿ ಚಲನೆ ಬರುವುದು ಹಾಗೆ ಅಲ್ಲ. ಈಗ ನಮ್ಮ ಬೈಕು ಸ್ಕೂಟ್ರ್ ಎಲ್ಲ ಉಂಟಲ್ಲ, ಅದಕ್ಕೆ ಚಲನೆ ಇಲ್ಲ, ಕಾಲಲ್ಲಿ ಒದ್ರೇನೆ ಚಲನೆ, ಕೆಲವಕ್ಕೆಲ್ಲ ಹಾಗೆ. ಯಾಕೆ ಒದ್ದಾಗ ಚಲನೆ ಯಾಕೆ ಅಂದರೆ ಅದರಲ್ಲಿ ಬೆಂಕಿ ಹುಟ್ಟುತ್ತೆ. ಬೆಂಕಿ ಹುಟ್ಟಿದ್ರೆ ಅಗಾನು ನಯತಿ. ಈಗ ನಾವು ಯಾಕೆ ಚಲನೆ ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಹೀಗೆ ನೋಡಿದರೆ ಬಿಸಿ ಇದ್ರೆ ಮಾತ್ರ ಚಲನೆ, ಬೆಂಕಿ ಇಲ್ಲದೆ ಹೋದರೆ ಚಲನೆ ಇಲ್ಲ. ಅಚಲವಾದದ್ದಕ್ಕೆ ಚಾಲಕವಾದದ್ದಕ್ಕೆ ಅಗ್ನಿ ಅಂತ ಹೆಸರು. ಆದರೆ ಯಾವ ಬೆಂಕಿಯನ್ನು ನಾವು ಚಾಲಕ ಅಂತ ಹೇಳ್ತೇವೋ ಅಂಥ ಬೆಂಕಿಯೂ ಉರಿಬೇಕಾದ್ರೆ ಗಾಳಿ ಬೇಕು. ಗಾಳಿ ಇಲ್ಲ ಅಂದರೆ ಅಗ್ನಿಗೂ ಚಲನೆ ಇಲ್ಲ. ಹಾಗಾದರೆ ಅಗ್ನಿಗೆ ಅಗ್ನಿ ಯಾರು? ಅಗ್ನಿಗೆ ಅಗ್ನಿ ಪ್ರಾಣಾಗ್ನಿ ಅಂತ. ಪ್ರಾಣಾಗ್ನಿ ಸೂಕ್ತ ಅಂತ ಋಗ್ವೇದದಲ್ಲಿದೆ. ಅದು ಪ್ರಾಣನನ್ನು ಬಳಿತ್ಥಾ ತದ್ವಪುಷೇಧಾಯಿ ಅಂತ ಪ್ರಾರಂಭ ಆಗುವ ಸೂಕ್ತಕ್ಕೆ ಪ್ರಾಣಾಗ್ನಿ ಸೂಕ್ತ ಅಂತ ಹೆಸರು. ಪ್ರಾಣಾಗ್ನಿ ದೇವತ. ಪ್ರಾಣಾಗ್ನಿ, ಪ್ರಾಣನನ್ನು ಅಗ್ನಿ ಅಂತ ಯಾಕೆ ಕರೆಯುವುದಂದ್ರೆ ಅಗ್ನಿಯನ್ನೂ ಕೂಡ ಚಲನೆ ಮಾಡ್ತಕ್ಕಂಥವ ಪ್ರಾಣ. ಗಾಳಿ ಇಲ್ಲದೆ ಹೋದರೆ ಬೆಂಕಿಯೂ ಉರಿಯುವುದಿಲ್ಲ. ಹಾಗಲಿ ಪ್ರಾಣನಾದರೂ ಸ್ವತಃ ಚಲಿಸ್ತಾನ? ಪ್ರಾಣನಿಗೂ ಒಬ್ಬ ಅಗ್ನಿ ಬೇಕು. ಗಾಳಿಯನ್ನೂ ಚಾಲನೆ ಮಾಡ್ತಕ್ಕಂಥ ಅಗ್ನಿ ಇದ್ದಾನೆ. ಆ ಅಗ್ನಿಯನ್ನು ಅಗ್ನಿಮೇಳೆ ಪುರೋಹಿತಂ ಅಂತ ಋಗ್ವೇದದ ಮೊದಲ ಸೂಕ್ತವೇ ಅಗ್ನಿ ಎಂಬ ಶಬ್ದದಿಂದ ಪ್ರಾರ್ಥನೆ ಮಾಡ್ತದೆ. ಅಗ್ರಿಯತ್ವಾದ ಅಗ್ನಿನಾಮಾಸು. ಭಗವಂತ ತೇನ ವಿನ ತೃಣಮಪಿ ನ ಚಲತಿ. ತೃಣ ಚಲಿಸಬೇಕಾದ್ರೆ ಗಾಳಿ ಬೀಸಬೇಕು, ಗಾಳಿ ಬೀಸಬೇಕಾದ್ರೂ ಭಗವಂತ ಬೇಕು. ಹೀಗೆ ಭಗವಂತನಿಂದಾಗಿ ಎಲ್ಲವೂ ಚಲಿಸುತ್ತೆ ಅನ್ನುವ ಕಾರಣದಿಂದ ಭಗವಂತನಿಗೆ ಪ್ರಧಾನಾಗ್ನಿ ಅಂತ ಹೆಸರು. ಆ ಅಗ್ನಿಯ ನಂತರ ಪ್ರಾಣನಿಗೆ ಅಗ್ನಿ ಅಂತ ಹೆಸರು. ಆ ಅಗ್ನಿಯ ನಂತರ ಅಗ್ನಿಪುರುಷ ಅಂತ 15ನೇ ಕಕ್ಷೆಯಲ್ಲಿ ಬರುವ ಒಬ್ಬ ದೇವತೆ, ಆ ಅಗ್ನಿಗೆ ಅಗ್ನಿ ಅಂತ ಹೆಸರು. ಆಮೇಲೆ ಆ ಅಗ್ನಿಯಿಂದ ಅಭಿಮನ್ಯಮಾನವಾದ ಈ ಜಡವಾದ ಅಗ್ನಿಗೂ ಕೂಡ ಅಗ್ನಿ ಅಂತ ಹೆಸರು. ಹೀಗೆ ಅಗ್ನಿ ಶಬ್ದ ಅನೇಕ ವಾಚಕವಾದದ್ದು. ಪ್ರತಿಯೊಂದು ಶಬ್ದವು ಭಗವಂತನನ್ನು ಹೇಳ್ತದೆ. ಅಗ್ನಿಯಲ್ಲಿ ಆಹುತಿಯನ್ನು ದೇವರು ಸ್ವೀಕರಿಸುವುದರಿಂದಲೂ ದೇವರಿಗೆ ಅಗ್ನಿ ಅಂತ ಹೆಸರು, ಜೊತೆಗೆ ಯಜ್ಞ ಅಂತ ಹೆಸರು. ಯಜ್ಞ ಅಂದರೆ ಮತ್ತೊಂದು ವಿಶೇಷ ಅರ್ಥವನ್ನು ಆಚಾರ್ಯರು ಹೇಳ್ತಾರೆ. ಯಜ್ಞ ಅಂದರೆ ಏನು? ಏನೇನು ಉಂಟೋ ಎಲ್ಲವನ್ನೂ ತಿಳಿದವ ಅಂತ ಅರ್ಥ. ನಮ್ಮಲ್ಲಿ ತಜ್ಞರು ಜಾಸ್ತಿ, ಸ್ಪೆಷಲಿಸ್ಟ್, ತಜ್ಞ. ತಜ್ಞ ಅಂದರೆ ಅರ್ಥ ಏನು? ತತ್ ಜಾನಾತಿ ಇತಿ ತಜ್ಞ ಅಂತ. ತತ್ ಅಂದರೆ ಅದನ್ನು ಮಾತ್ರ ತಿಳ್ಕೊಂಡವ ಅಂತ ಅರ್ಥ. ಅವನು ಏನು ನೇತ್ರ ಸ್ಪೆಷಲಿಸ್ಟ್ ಅಂದರೆ, ನೇತ್ರ ತಜ್ಞರು ಅಂದರೆ ಅರ್ಥ ಏನು ಅಂದರೆ ಎಡಗಣ್ಣು ಗೊತ್ತಿದ್ದವನಿಗೆ ಬಲಗಣ್ಣು ಗೊತ್ತಿರೋದು, ಅದಕ್ಕೆ ಮತ್ತೆ ಅದು ಇನ್ನೊಬ್ಬರು ಬರಬೇಕು ಅಂತ ಹೇಳ್ತಾರೆ. ಈಗ ತಜ್ಞ ಆದರೆ ಅದು ಮಾತ್ರ ಗೊತ್ತಿರುವುದು ಅಂತ ಅವರಿಗೆ ಅರ್ಥ. ಯಜ್ಞ ಅಂದರೆ ಹಾಗಲ್ಲ. ಯದ್ಯದಸ್ತಿ ತತ್ಸರ್ವಂ ಜಾನಾತಿ ಇತಿ ಯಜ್ಞ ಅಂತ. ಪ್ರಪಂಚದ ಎಲ್ಲವನ್ನೂ ಬಲ್ಲಂತಹ ಭಗವಂತನಿಗೆ ಯಜ್ಞ ಅಂತ ಹೆಸರು. ಅವನ ಅಗ್ನಿ ಸ್ವರೂಪದಲ್ಲಿ ಅಗ್ನಿನಾರಾಯಣನಾಗಿ ನಿಂತುಕೊಂಡು ಆಹುತಿಯನ್ನು ಸ್ವೀಕರಿಸುವವ. ಎಲ್ಲಿ ಯಜ್ಞ ಉಂಟು ಅಲ್ಲಿ ದಕ್ಷಿಣ ಬೇಕು. ದಕ್ಷಿಣ ಅನ್ನೋದಕ್ಕೆ ಎರಡು ಅರ್ಥ. ಒಂದು ದಕ್ಷತೆ, ಮತ್ತೊಂದು ಯಾರು ಯಜ್ಞವನ್ನು ನಡೆಸ್ತಾರೆ ಅವರಿಗೆ ದಕ್ಷಿಣೆ ಕೊಡಬೇಕು. ಜೊತೆಗೆ ಯಾರು ಜ್ಞಾನ ಪಾಲನೆ ಮಾಡ್ತಾರೆ ಅವರಿಗೆ ದಕ್ಷಿಣೆ ಕೊಡಬೇಕು. ಜ್ಞಾನವನ್ನು ರಕ್ಷಣೆ ಮಾಡುವುದು ಯಜಮಾನನ ಕರ್ತವ್ಯ ಅನ್ನೋದು ವಿಧಿ. ವೇದಜ್ಞರು ಇದ್ದಾರೆ, ಅವರಿಗೆಲ್ಲ ದಕ್ಷಿಣೆಯನ್ನು ಕೊಟ್ಟು ಯಜ್ಞವನ್ನು ಮಾಡಬೇಕು ಅಂತ ವಿಧಾನ ಇರೋದು. ಇಲ್ಲ ಯಜ್ಞಕ್ಕೆ ಅವರನ್ನು ಕರೆದರೂ ಸರಿ, ಅಂತೂ ಯಜ್ಞ ಅನ್ನೋದು ಪೂರ್ಣ ಆಗಬೇಕಾದ್ರೆ ದಕ್ಷಿಣ ಇರಬೇಕು. ದಕ್ಷಿಣೆ ಇಲ್ಲದೆ ಹೋದರೆ ಅದಕ್ಷಿಣಂ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ತಾಮಸಂ ಪರಿಚಕ್ಷತೆ. ಅಂತಹ ಯಜ್ಞಕ್ಕೆ ತಾಮಸ ಅಂತ ಕರೀತಾರೆ. ಯಾವುದು? ವಿಧಿಹೀನಂ ಅಸೃಷ್ಟಾನ್ನಂ, ಅದರ ಜೊತೆ ಅದಕ್ಷಿಣಂ ಅಂತ, ಮಂತ್ರಹೀನಂ ಅದಕ್ಷಿಣಂ ಅಂತ. ಇದು ಯಾಗ ಅದು ತಾಮಸವಾಗುವಂಥದ್ದು. ದಕ್ಷಿಣ ಬೇಕು. ದಕ್ಷಿಣ ಅನ್ನೋದು ಸ್ತ್ರೀಲಿಂಗದ ಶಬ್ದ. ದಕ್ಷಿಣಾವಂತೋ ಅಮೃತತ್ವಂ ಭಜಂತೆ ಅಂತ ಮಂತ್ರ ಹೇಳ್ತದೆ. ದಕ್ಷಿಣ ಅನ್ನೋದು ಯಜಮಾನನ ಜೊತೆಗೆ ಇರಬೇಕು ಯಜ್ಞದಲ್ಲಿ ಅಂತ. ಆದರೆ ಏನು ಮಾಡಿದ ನಮ್ಮ ಆಕೂತಿಯ ಮನೆಯಲ್ಲಿ ಏನಾಯಿತು? ಆಕೂತಿ ಯಜ್ಞವನ್ನು ಅಲ್ಲಿ ಕಳಿಸಿದ್ದಾಳೆ, ದಕ್ಷಿಣೆ ಮಾತ್ರ ಇಲ್ಲಿದೆ. ಯಜ್ಞ ದಕ್ಷಿಣೆ ಒಂದು. ಇವತ್ತು ಯಜ್ಞ ಇವತ್ತು ಮಾಡಿಸಿ ನಿಮಗೆ ಆನ್ಲೈನಲ್ಲಿ ಪೇಮೆಂಟ್ ನಾಳೆ ಕಳಿಸ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ಯಜ್ಞಕ್ಕೂ ದಕ್ಷಿಣೆಗೂ ಒಟ್ಟಿಗೆ ಒಂದು ಸಂಬಂಧವೇ ಬೇಕು, ಜೊತೆಗಾರಿಕೆ ಅನ್ನೋದು ಇರೋದು. ಈಗ ದಕ್ಷಿಣೆ ಬೇರೆ ಆದಾಗ ದಕ್ಷಿಣೆ ಕೇಳಲಿಲ್ಲ, ನಾನು ಯಜ್ಞದ ಜೊತೆಗೇ ಇರುವುದು ಅಂತ ಹೇಳಿದ್ಲು. ಆಕೆ ಅಲ್ಲಿಗೆ ಹೋದ್ಲಂತೆ. ಅಂತಹ ಆ ಯಜ್ಞನಾಮಕ ಭಗವಂತ ತಾನು ದಕ್ಷಿಣಾದೇವಿಯ ಮೂಲಕವಾಗಿ 12 ಮಕ್ಕಳನ್ನು ಪಡೀತಾನೆ. ಋಭವೋ ನಾಮತೆ ದೇವಾ, ಅವರು ಆ ಕಾಲದ ದೇವತೆಗಳು. ಆ ದೇವತೆಗಳ ಮೂಲಕವಾಗಿ ಇಡೀ ಪ್ರಪಂಚವನ್ನು ಇಂದ್ರನ ಸ್ಥಾನದಲ್ಲಿ ನಿಂತು ಭಗವಂತ ಯಜ್ಞ ತಾನು ನಿರ್ವರ್ತನೆ ಮಾಡಿದ. ಮೊದಲ ಇಂದ್ರ ಯಾರು ಅಂದರೆ ಯಜ್ಞನಾಮಕನಾದ ಭಗವಂತ. ಹಾಗಾದರೆ ಇಂದ್ರ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ,
ಇಂದ್ರ ಅನ್ನೋದು ಒಂದು ಸ್ಥಾನ, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಂತೆಲ್ಲ ಇದ್ದ ಹಾಗೆ ಅದೊಂದು ಸ್ಥಾನ. ಆ ಸ್ಥಾನದಲ್ಲಿ ಈ ಸ್ವಯಂಭುವ ಮನ್ವಂತರದಲ್ಲಿ ಸಾಕ್ಷಾತ್ ಯಜ್ಞನಾಮಕನಾದ ಭಗವಂತನೇ ಇಂದ್ರನಾಗಿ ನಿಂತು ತ್ರಿಲೋಕಾಧಿಪತ್ಯವನ್ನು ವಹಿಸಿಕೊಂಡು 3 ಲೋಕದ ಆಧಿಪತ್ಯದಲ್ಲಿ ಇಂದ್ರನ ಜವಾಬ್ದಾರಿ ಎಷ್ಟು ಅಂತ ಒಂದು ಸಂವಿಧಾನದ ವ್ಯವಸ್ಥೆ ಮಾಡಿದ. ಆಮೇಲೆ ವಾಯುದೇವರು ರೋಚನ ನಾಮಕನಾಗಿ 2ನೇ ಸ್ವಾರೋಚಿಷ ಮನ್ವಂತರದಲ್ಲಿ ಇಂದ್ರನಾಗ್ತಾರೆ. ಆ ಇಂದ್ರನಿಗೆ ಹೇಗೆ ಇಂದ್ರ ವ್ಯವಹಾರ ಮಾಡಬೇಕು ಅನ್ನುವುದಕ್ಕೆ ಮೊದಲ ಯಜ್ಞನಾಮಕ ಇಂದ್ರನ ವ್ಯವಹಾರವೇ ಪ್ರಮಾಪಕ ಆಗಿಬಿಡುತ್ತದೆ. ಈ ವ್ಯವಸ್ಥೆಯಲ್ಲಿ ಭಗವಂತ ಮೊದಲ ಇಂದ್ರನಾಗಿ ರಾಜ್ಯಭಾರ ಮಾಡಿದಂತಹ ಯಜ್ಞನಾಮಕ ಭಗವಂತನ ಕಥೆ. ಭಾಗವತದಲ್ಲಿ ದೇವರ ಅವತಾರದ ಕಥೆಗಳು ಸುರಾಗುವುದೇ ಈ ಭಾಗದಲ್ಲಿ. ಇದಕ್ಕಿಂತ ಹಿಂದೆ ಒಂದು ಅವತಾರ ಬಂತು, ವರಾಹ ಅವತಾರ. ಅದು ಹಂದಿಯ ಬಗ್ಗೆ ಎಲ್ರಿಗೂ ಗೊತ್ತಿರ್ತದೆ, ಅದರಿಂದ ನಾನು ಹೇಳಲಿಲ್ಲ. ಕೆಲವರು ಭಗವಾನ್ ಭಗಹ ನಂದಿ ಅಂತ ಹೇಳುವುದಿಲ್ಲ, ಭಗವಾನ್ ಭಗಹ ಹಂದಿ ಅಲ್ಲ, ಹಂದಿ ಅಂತ ಹೇಳಿದ್ರೆ ಹೇಗೆ ಅದು ಭಗವಂತನ ವರಾಹ ಅವತಾರ ಅಲ್ಲ. ಯಾವ ಶಬ್ದ ಹೇಳಿದ್ರು ದೇವರಿಗೆ ತಡೆಯುತ್ತೆ. ಆದರೆ ನಂದಿ ಅಂದ್ರೆ ಎಲ್ಲಿ ನಂದಿ ಅವತಾರ ಇಲ್ಲ, ಅದಕ್ಕೆ ಹಂದಿ ಅಂತ ಕೆಲವರು ಸೇರಿಸುವುದು. ಸಂಸ್ಕೃತದಲ್ಲಿ ಹಂದಿ ಅನ್ನುವ ಶಬ್ದ ಇಲ್ಲ. ನಂದಿ ಅನ್ನುವುದಕ್ಕೆ ಆನಂದ ಸ್ವರೂಪಿಯಾದವ ಅಂತ ಅರ್ಥ. ಇಲ್ಲಿ ವರಾಹ ಅನ್ನುವ ರೂಪ ಇದೆ ಅಲ್ವಾ, 2 ಬಾರಿ ದೇವರು ವರಾಹ ರೂಪವನ್ನು ಹೊತ್ತಿದ್ದಾನೆ. ದ್ವಿತೀಯಂತು ಭವಾಯಾಸ್ಯ ರಸಾತಲ ಗತಾಂ ಮಹೀಂ ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶಃ ಸೌಕರಂ ವಪುಹು. ಸೌಕರಂ ವಪು ಅಂದ್ರೆ ವರಾಹ ರೂಪವನ್ನು ದೇವರು ಯಾಕೆ ಹೊತ್ತದ್ದು ಅಂದ್ರೆ ಯಜ್ಞಕ್ಕೋಸ್ಕರ ಅಂತ ಭಾಗವತ ಹೇಳ್ತದೆ. ಯಜ್ಞ ವರಾಹ ಅಂತ ಅದಕ್ಕೆ ಹೆಸರು. ನಮಗೆ ಯಜ್ಞದಲ್ಲಿ ಏನೇನು ಬೇಕು? ದರ್ಭೆ ಇಲ್ಲದೆ ಹೋದರೆ ಯಜ್ಞ ನಡೆಯುವುದಿಲ್ಲ, ತಿಲ ಇಲ್ಲದೆ ಹೋದರೂ ಯಜ್ಞ ನಡೆಯುವುದಿಲ್ಲ. ಈ ದೀಪ ಹಚ್ಚಿಟ್ಟೇ ಯಜ್ಞ ಶುರು ಮಾಡಬೇಕು. ಮೊದಲು ಭೋ ದೀಪದೇವಿ ರೂಪಸ್ತ್ವಂ ಅಂತ ಹೇಳಿಯೇ ಯಜ್ಞ ಆರಂಭ. ಭೋ ದೀಪ ದೇವಿ ರೂಪ ತ್ವಂ ಅಂತ. ಓ ದೀಪನೇ, ನೀನು ದೇವಿ ರೂಪನಾಗಿರುವಿ. ಕರ್ಮ ಸಾಕ್ಷಿ ಅವಿಘ್ನಕೃತ್, ನೀನು ಕರ್ಮಕ್ಕೆ ಸಾಕ್ಷಿಯಾಗಿದ್ದಿ, ಯಜ್ಞದ ವಿಘ್ನಗಳನ್ನು ಪರಿಹರಿಸುವವನಾಗಿದ್ದಿ. ಆದ್ರಿಂದ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಭವ. ಕರ್ಮ ಸಮಾಪ್ತಿಯ ತನಕ ನೀನು ಇಲ್ಲಿ ಸ್ಥಿರವಾಗಿ ನಿಲ್ಲು ಅಂತ ದೀಪದೇವನನ್ನು ಪ್ರಾರ್ಥನೆ ಮಾಡಿಕೊಂಡು ಯಜ್ಞ ಕರ್ಮ ಪ್ರಾರಂಭ ಆಗ್ತದೆ. ಅದರಿಂದ ಯಜ್ಞ ಅನ್ನುವ ಕರ್ಮದಲ್ಲಿ ಒಂದು ವರಾಹ ಬೇಕಾಗ್ತದೆ. ಯಜ್ಞ ವರಾಹ ಅಂತೇಳಿ ತೈಲ ಬೇಕು, ಎಳ್ಳು ಬೇಕು. ತೈಲ ಅಂದರೆ ಎಳ್ಳಿನ ಎಣ್ಣೆಗೆ ತೈಲ ಅಂತ ಹೆಸರು. ಆಜ್ಯ ಬೇಕು, ಸುಕ್ಸ್ರುವಗಳು ಬೇಕು. ಯಜ್ಞದಲ್ಲಿ ಅನೇಕ ಪದಾರ್ಥ ಬೇಕು. ಎಲ್ಲ ಪದಾರ್ಥವನ್ನು ಸೃಷ್ಟಿ ಮಾಡಿದ ದೇವನಿಗೆ ಯಜ್ಞವರಾಹ ಅಂತ ಹೆಸರು. ಯಜ್ಞವರಾಹನ ಅವತಾರವೇ ಅದ್ಭುತ. ಅಷ್ಟು ಕೇಳಲಿಕ್ಕೆ ನಮಗೆ ಪುರುಸೊತ್ತಿಲ್ಲ. ಆದರೆ ಅದ್ಭುತತೆ ಏನಿದೆ ಅಂದರೆ, ವರಾಹನ ಸ್ವರೂಪದಲ್ಲಿ ವರಾಹ ಆವಿರ್ಭವಿಸಿದವ ಅಷ್ಟು ಹೊತ್ತಿಗೆ ಭೂಮಿ ಮುಳುಗ್ತಾ ಇತ್ತು. ಯಾವುದರಲ್ಲಿ ಮುಳುಗ್ತಾ ಇತ್ತು? ಚಿಕ್ಕ ಮಕ್ಕಳಿದ್ರೆ ಇದೆಲ್ಲ ಉಪನ್ಯಾಸ ಮಾಡೋದು ಕಷ್ಟ. ಯಾವುದರಲ್ಲಿ ಅಂದರೆ ನೀರಿನಲ್ಲಿ ಭೂಮಿ ಮುಳುಗ್ತಾ ಇತ್ತು. ಆಗ ಮಕ್ಕಳು ಕೇಳ್ತಾರೆ, ಆಚಾರ್ಯ ಭೂಮಿಯಲ್ಲಿ ನೀರು ಇರುವುದಾ, ನೀರಿನಲ್ಲಿ ಭೂಮಿ? ಅದು ಹೇಗೆ ಭೂಮಿ ನೀರಿನಲ್ಲಿ ಮುಳುಗ್ತಾ ಇದ್ದದ್ದು ಹೇಗೆ? ನೀವು ಮಕ್ಕಳಿಗೆ ಉಪನ್ಯಾಸ ಮಾಡೋದು ಕಷ್ಟ, ದೊಡ್ಡವರಿಗೆ ಕಷ್ಟವೇ ಇಲ್ಲ, ಸುಲಭ. ಈ ಭೂಮಿ ಅಂದ್ರೆ ಅದು ಪಂಚಮಸ್ಕಂದ ಕೇಳಿದಾಗ ಅರ್ಥ ಆಗ್ಬೋದು. ಅದು ಹೇಗೆ ಮುಳುಗುತ್ತೆ ಅನ್ನೋದು ಒಂದು ವಿಶೇಷ ಇದೆ. ನಮ್ಮ ಶಾಸ್ತ್ರ ಪ್ರಕಾರದಲ್ಲಿ ಭೂಮಿ ನೀರಿಗೆ ಅಂಟಿಕೊಂಡಿದೆ, ಭೂಮಿ ನೀರಿನಲ್ಲಿ ಮುಳುಗಿತು. ಈ ಭೂಮಿಯಲ್ಲಿರುವ ನೀರು ಬೇರೆ, ಭೂಮಿಯನ್ನು ಆಧರಿಸಿದಂತಹ ಅಂಡೋದಕ ಬೇರೆ. ನಿನ್ನೆ ಹೇಳಿದೆ ಬ್ರಹ್ಮಾಂಡದ ಅರ್ಧದಷ್ಟು ನೀರಿರುವುದು ಅಂತ. ಅಂಡೋದಕದಲ್ಲಿ ಈ ಭೂಮಿ ಮುಳುಗ್ತಾ ಇದೆ. ಮುಳುಗ್ತಾ ಇರುವುದನ್ನು ನೋಡಿದಂತಹ ಈ ವರಾಹ, ಅದು ನೀರು ಹಂದಿ, ಕಪ್ಪು ವರಾಹ. ನಮಗೆ ಎಲ್ಲ ಹಂದಿಗಳು ಕಪ್ಪೆ ಇರುವುದು, ಇದು ಕಪ್ಪು ವರಾಹ. ಇದು ಶ್ವೇತವರಾಹ ಕಲ್ಪ ಅಲ್ಲ, ಇದು ಕೃಷ್ಣ ವರಾಹ. ಕಪ್ಪು ಸ್ವರೂಪದ ಈ ಭಗವಂತನ ಹಂದಿ ರೂಪ ಹೇಗಿದೆ ಅಂದ್ರೆ, ಮುಖ ಹಂದಿ ಆಗಿದೆ, ಶಂಖಚಕ್ರ ಧರಿಸಿದ್ದಂತೆ. ಶಂಕರ ಚಕ್ರ ಧಾರಣೆ ಮಾಡಿರತಕ್ಕಂತಹ ಒಂದು ವಿಶಿಷ್ಟವಾದ ಜ್ಞಾನಾನಂದ ತನು, ಸೂಕರ ರೂಪಕ ಅಂತ ಆಚಾರ್ಯರು ಹೇಳ್ತಾರೆ. ಸೂಕರ ರೂಪ ಅಂತ ಹೇಳುವುದಿಲ್ಲ, ಸೂಕರ ರೂಪ ಕ ಅಂದ್ರೆ ಆನಂದ ಸ್ವರೂಪ ಅಂತ ಅರ್ಥ. ಆನಂದ ಸ್ವರೂಪವಾದ ಒಂದು ಸೂಕರ ರೂಪ. ಆ ರೂಪದಿಂದ ನೀರಿಗೆ ಇಳಿದು ಕೋರೆದಾಡಿಯಲ್ಲಿ ಭೂಮಿಯನ್ನು ಇಟ್ಟುಕೊಂಡು ಮೇಲಕ್ಕೆ ತಂದು ಯಥಾ ಕಕ್ಷೆಯಲ್ಲಿ ಸ್ಥಾಪನೆ ಮಾಡ್ತಾನೆ. ಅದು ಕೆಳಗೆ ಬಿದ್ದದ್ದು ಹೇಗೆ ಭೂಮಿ ಯಾರಿಗೂ ಗೊತ್ತಿಲ್ಲ. ದೇವರ ಹತ್ರ ಬ್ರಹ್ಮದೇವ ಹೇಳ್ತಾನೆ, ಭೂಮಿ ಹೇಗೆ ಮುಳುಗಿತು? ಅದು ಮುಳುಗಿತು ಅಕಸ್ಮಾತ್ ಅಂತ ಹೇಳ್ತಾರೆ. ಅಕಸ್ಮಾತ್ ಮುಳುಗಿದ್ದಂತೆ. ಅಕಸ್ಮಾತ್ ಅಂದ್ರೆ ನಾನೇ ಮುಳುಗಿಸಿದ್ದು ಅಂತ ಅರ್ಥ. ದೇವರೇ ಭೂಮಿಯನ್ನು ಕಕ್ಷೆ ತಪ್ಪಿಸಿದ. ಒಂದ್ಸಲ ಚತುರ್ಮುಖನು ಕೂಡ ಕೈಕಾಲು ಅಡ್ಡ ಬಿಟ್ಟ, ನಾನು ಎಲ್ಲಿ ಸೃಷ್ಟಿ ಮಾಡುವುದು ಅಂತ. ಇವನು ಕೆಳಗಿಳಿದು ತಂದು ಕಕ್ಷೆಯಲ್ಲಿ ನಿಲ್ಲಿಸಿದ. ಪ್ರಥಮಂ ಜಲಧೌ ಮಗ್ನಾಂ ದ್ವಿತೀಯಂ ತೇನ ಮಜ್ಜಿತಾಂ. 2 ಸಲ ಭೂಮಿ ಕಕ್ಷೆಯಿಂದ ತಪ್ಪಿತ್ತಂತೆ. ಮೊದಲ ಬಾರಿ ತಾನಾಗಿ ಮುಳುಗಿದ್ದನ್ನು ವರಾಹ ರೂಪಿ ಪರಮಾತ್ಮ ಮೇಲಕ್ಕೆ ತಂದು ನಿಲ್ಲಿಸಿದ. ಮೇಲಕ್ಕೆ ತಂದು ನಿಲ್ಲಿಸುವಾಗ ಭಗವಂತನ ಇಲ್ಲೆಲ್ಲ ಬೆವರು ಬರ್ತಾ ಉಂಟು. ಅಷ್ಟು ಕಷ್ಟ ಉಂಟು ಭೂಮಿಯನ್ನು ಎತ್ತಿ ಹಿಡಿಯುವುದು ಅಂದ್ರೆ.
ನಾವು 40 kg ಹಿಂಡಿಯನ್ನು ಮೇಲೆ ಹಾಕುವಾಗ ಒಂದು ಸಲ ಹೀಗಂದು ಹೀಗೆ ಒರೆಸ್ಕೊಳ್ತೇವೆ. ಅಂಥಲ್ಲಿ ಭೂಮಿಯನ್ನು ಎತ್ತಿ ಮೇಲಕ್ಕೆ ಇಡುವುದು ಸುಲಭ ಅಲ್ಲ. ಆಗ ಇಲ್ಲಿ ಬೆವರು ಇರ್ತದೆ ಭಗವಂತನಿಗೆ. ಹೀಗಂದು ಹೀಗೆ ಭೂಮಿಗೆ ಹಾಕಿದಂತೆ. ಭೂಮಿಗೆ ಹಾಕಿದ್ದೇ ತಡ 3 ಬಿಂದು ಬೆವರು ಭೂಮಿಗೆ ಬಿತ್ತು. ಮಹೇಶ್ವರಸ್ಯ ನನ ಸ್ವೇದ ಬಿಂದೋರು ಭೂಮೌ ಜಾತಂ. ಈ ವರಾಹರೂಪಿ ಮಹೇಶ್ವರನ ಸ್ವೇದ ಭೂಮಿಗೆ ಬಿದ್ದಾಗ ಭೂಮಿಯಿಂದ 3 ಜನ ಮಕ್ಕಳು ಹುಟ್ಟಿದ್ರು. ಈ ದೇವರ ಬೆವರು ಬಿದ್ದರೂ ಕೂಡ ಮಕ್ಕಳು ಹುಟ್ಟು. ಯಾಕಂದ್ರೆ ಭೂವರಾಹ ಅಲ್ವಾ, ಭೂಮಿಯ ಪತಿ ವರಾಹ ಅಂತ ಹೇಳಿದ್ರೆ, ಭೂಮಿಯಲ್ಲಿ ವರಾಹನ ಬೆವರು ಬಿದ್ದಾಗ ಮೊದಲ ಬೆವರಿಗೆ ಹುಟ್ಟಿದವನಿಗೆ ಭೂಮಿಯ ಮಗ ಆದ್ರಿಂದ ಭೌಮ ಅಂತ ಹೆಸರು. 2ನೇ ಮಗನಿಗೆ ಭೂಮಿಯ ಮಗ ಆದ್ರಿಂದ ಭೌಮ ಅಂತ ಹೆಸರು. 3ನೇ ಮಗನಿಗೂ ಭೂಮಿಯ ಮಗ ಆದ್ರಿಂದ ಭೌಮ ಅಂತ ಹೆಸರು. ಈಗ ಭೌಮ 1, ಭೌಮ 2, ಭೌಮ 3, ಬೆಂಗಳೂರಿನ BTS ಬಸ್ ಹೆಸರಿದ್ದಾಗ ಹಾಗೆ 3 ಜನ ಭೌಮರು ಹುಟ್ಟಿದ್ರು. ಮೊದಲನೆಯ ಭೌಮ ಭೂಮಿಯ ಮಗ ಇದ್ದಾನಲ್ಲ, ಭೌಮ, ಭೌಮವಾಸರ ಅಂತ ಹೇಳ್ತೇವಲ್ಲ, ಕುಜ ಅಂತ ಕರಿತೇವೆ. ಕು ಅಂದ್ರೆ ಭೂಮಿ, ಗೋತ್ರ ಪೃಥಿವೀ ಪುಮ. ಕು ಅಂದ್ರೆ ಭೂಮಿ, ಕುಜ ಅಂದ್ರೆ ಭೂಮಿಯ ಮಗ ಅಂತ ಅರ್ಥ. ಭೂಮಿಯಲ್ಲಿ ವರಾಹನಿಂದ ಹುಟ್ಟಿದವ. 2ನೇಯವ ಅವನಿಗೆ ನರಕ ಅಂತ ಹೆಸರು. ಭೌಮಾಸುರ, ನರಕಾಸುರ ಅಂತ ಕರೀತಾರೆ. ಅಂದ್ರೆ ಭೂವರಾಹರಿಂದ ಹುಟ್ಟಿದ 2ನೇಯ ಮಗ. 3ನೇಯವನಿಗೆ ವಾಸ್ತು ಅಂತ ಹೆಸರು. ಅವನು ಭೂಮಿಯ ಮಗ. ವರಾಹಸ್ಯ ಹರೇ ಸುತಃ ಪೂಜಯೇದ್ವಾಸ್ತು ಪುರುಷಸ್ಯೋಪರಿಷ್ಟಾಸ್ತು ಸರ್ವದಾ ದೇವಾನ್ ಬ್ರಹ್ಮಾದಿಕಾನ್ ವಾಸ್ತು ವರಾಹಸ್ಯ ಹರೇ ಸುತಃ. ವರಾಹ ರೂಪಿಯಾದ ಶ್ರೀಹರಿ ತನ್ನ ಸ್ವೇದ ಬಿಂದುವಿನಿಂದಾಗಿ ಈ ಭೂಮಿಯಲ್ಲಿ ಹುಟ್ಟಿಸಿದ 3 ಜನ ಮಕ್ಕಳಲ್ಲಿ ಒಬ್ಬ ವಾಸ್ತು ಪುರುಷ. ಆ ವಾಸ್ತು ಪುರುಷನ ವಿಶೇಷ ಏನು ಅಂದ್ರೆ, ನೀವೇನಾದ್ರೂ ಮನೆ ಕಟ್ಟುವುದಕ್ಕೆ ಒಂದು ಜಾಗ ಲೆಕ್ಕ ಹಾಕಿದ್ರೆ ಅಷ್ಟು ಜಾಗವನ್ನು ಆವರಿಸಿಕೊಂಡು ಮಲ್ಕೊಳ್ತಾನಂತ. ಚತುರಸ್ರಾಕೃತಿ ಸ್ಥಿತ ಅಂತ. ಅದು ನೀವು ಸರಿಯಾಗಿ ಚೌಕಾಕಾರದಲ್ಲಿ 30-40 ಹಾಕಿದ್ರೆ ಅದು 30-40, ಇಲ್ಲ ಅದರ ಅರ್ಧ ಸೈಟ್ ಅಂದ್ರೆ ಅದು ಅಷ್ಟಷ್ಟು ಜಾಗದಲ್ಲಿ ಅವ ಆವರಿಸಿ ಕೂತುಕೊಳ್ತಾನಂತೆ. ಭೂಮಿಯ ಮಗ ಆದ್ರಿಂದ ಅವನಿಗೆ ಅಂತಹ ಒಂದು ಶಕ್ತಿ ಇದೆ. ಅಲ್ಲಿ ಏನಾದ್ರೂ ಕಟ್ಟಿದ್ರೆ ಅವನು ಕೂಡ ಅಲ್ಲಿ ಇರ್ತಾನಂತೆ. ನಂಗೆ ಏನಾದ್ರೂ ಕೊಡ್ತಾರೋ ಅಂತ ನೋಡ್ತಾನಂತೆ. ಕೊಟ್ರೆ ಖುಷಿಯಿಂದ ಆ ಮನೆಯಲ್ಲಿ ಶುಭಂ ವಾಸ್ತು ಅಂತ ಹೇಳ್ತಾನಂತೆ. ಇಲ್ಲದೆ ಹೋದ್ರೆ ಏನ್ ಮಾಡ್ತಾನೆ, ಏನೇನೋ ಮಾಡ್ತಾನಂತೆ. ಹಾಗೆಲ್ಲ ಉಂಟು. ಅಂತ ವಾಸ್ತು ಪುರುಷ ಅವನು ಈ ವರಾಹ ರೂಪಿಯಾದ ಭೂಮಿಯಿಂದ, ಭೂವರಾಹರಿಂದ ಆವಿರ್ಭವಿಸಿದಂತಹ ಒಬ್ಬ ವ್ಯಕ್ತಿಯಿಂದ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಹೀಗೆ ಭೂಮಿಯಿಂದ ಆವಿರ್ಭವಿಸಿದ 3 ಮಕ್ಕಳು. ಒಬ್ಬ ಅದರಲ್ಲಿ ಗ್ರಹನಾಗ್ತಾನೆ, ಕುಜ ಅಂತ ಹೇಳಿ ನವಗ್ರಹಗಳಲ್ಲಿ ಒಬ್ಬನಾದ ಗ್ರಹನಾಗಿ ಸೇರಿಕೊಳ್ತಾನೆ. ಮತ್ತೊಬ್ಬ ಭೌಮಾಸುರ, ಒಳ್ಳೆ ವ್ಯಕ್ತಿ, ಆದರೆ ಅವನಲ್ಲಿ ಒಬ್ಬ ಭೌಮ ಅನ್ನುವ ಮತ್ತೊಬ್ಬ ಅಸುರ ಆವೇಶ ಒಂದು ಬಿಡ್ತಾನೆ. ಅದರ ಪರಿಣಾಮವಾಗಿ ಅವ ಮಾಡದೇ ಇದ್ದ ಅಪರಾಧ ಇಲ್ಲ. ಎಷ್ಟೆಲ್ಲ ಮಾಡ್ತಾನೆ ಅಂದ್ರೆ, ಅವನಿಗೆ ಪ್ರಪಂಚದಲ್ಲಿ ಏನಾದರೂ ಚಂದದ್ದು ಅಂತ ಕಂಡ್ರೆ ಅವನಿಗೆ ಬೇಕು. ಎಷ್ಟು ಹೆಣ್ಣು ಮಕ್ಕಳನ್ನು ರಾಶಿ ಹಾಕಿದ್ದ ಮನೆಯಲ್ಲಿ ಅಂದ್ರೆ 15, 20, 30 ಅಲ್ಲ, 16,000 ಚಿಲ್ಲರೆ. 16,100 ಆಗಿತ್ತು. ಆಗ ಕೃಷ್ಣ ಹೋಗಿ ಎಡವಟ್ಟು ಮಾಡಿದ. ಇಲ್ಲಿ ಹೋದ್ರೆ ಇನ್ನಷ್ಟು ರಾಶಿ ಆಗ್ತಾ ಇದ್ದ. 1600 ಜನ ಹೆಣ್ಣು ಮಕ್ಕಳನ್ನು ರಾಶಿ ಹಾಕಿದ್ದ. ಚಂದ ಕಂಡದ್ದೆಲ್ಲ ಬೇಕು. ದೇವಲೋಕಕ್ಕೆ ಒಂದು ಸಲ ಹೋಗಿದ್ದ. ಅಲ್ಲಿ ಹೋದಾಗ ಅವನಿಗೆ ಅಲ್ಲಿ 4 ದಂತದ ಆನೆಗಳು, 2 ಸೊಂಡಿಲ ಆನೆಗಳೆಲ್ಲ ಇದ್ವು. ಐರಾವತ, ಪುಷ್ಪದಂತ, ಕುಮುಜ, ಅಂಜನ ಅಂತ ಎಲ್ಲ ಆನೆಗಳು. ಇದೆಲ್ಲ ನಂಗೆ ಬೇಕು ಅಂತ ಇಂದ್ರನ ಹತ್ರ ಹೇಳಿದ. ಅವುಗಳು ಒಪ್ಪಿದ್ರೆ ಕರ್ಕೊಂಡು ಹೋಗು ಅಂತ ಹೇಳಿದ ಇಂದ್ರ. ಇಲ್ಲಿ ಹೋದರೆ ಇವ ಹೊಡಿತಾನೆ ಅಂತ ಗೊತ್ತು. ಅವುಗಳು ಯಾವುದು ಒಪ್ಪಲಿಲ್ಲ. ಒಂದು ಹೊಡೆದಂತೆ ಎಲ್ಲ ಓಡಿಕೊಂಡು ಬಂದುವಂತೆ. ಅವನು ಪ್ರಾಗ್ಜ್ಯೋತಿಷಪುರಕ್ಕೆ ಬಂದು ದೇವಲೋಕದ ಆನೆಗಳನ್ನೆಲ್ಲ ಅಲ್ಲಿ ಹಾಕೊಂಡಿದ್ದ. ಉಚ್ಚೈಶ್ರವಸ್ಸು ಅಂತ ಒಂದು ಬಿಡೀ ಕುದುರೆ, ಭಾರಿ ಕುದುರೆ. ಅದು ಒಂದು ಸಲ ಬಾಲ ಆಡಿಸಿತು ಅಂದ್ರೆ ಫ್ಯಾನ್ ಎಲ್ಲ ಬೇಡ, ಆ ರೀತಿಯ ಕುದುರೆ. ಆ ಕುದುರೆಯನ್ನು ತಂದು ತಾನು ಇಟ್ಟುಕೊಂಡು ಬಿಟ್ಟಿದ್ದ. ಇನ್ನೊಂದು ಸಲ ದೇವಲೋಕಕ್ಕೆ ಹೋದಾಗ ಅದಿತಿ ದೇವಿ ಇದ್ಲು, ದೇವಮಾತೆ. ದೇವಮಾತೆ ಬಹಳ ಭಿನ್ನಾಳದಿಂದ ನಡ್ಕೊಂಡು ಹೋಗ್ತಾ ಇದ್ಲು. ಇವನಿಗೆ ಅವಳನ್ನು ನೋಡ್ತಾ ಇದ್ದ ಹಾಗೆ ಅವಳ ಕಿವಿಯ ಕಡೆಗೆ ದೃಷ್ಟಿ. ಕಿವಿಯಲ್ಲಿ ಸುಂದರವಾದ ಕುಂಡಲ ಬೇಕು ಅನಿಸಿತು. ಏನ್ ಮಾಡಿದ, ಸೀದಾ ಹೋಗಿ ಹೇಳ್ದ, ಕಿವಿ ಹರ್ಕೊಂಡು ಹೇಳ್ಕೊಂಡು ಬಂದ. ದೇವೇಂದ್ರ ಮಾತಾಡುವ ಹಾಗಿಲ್ಲ. ಆ ರೀತಿಯ ನರಕಾಸುರ, ಭೂಮಿಯ ಮಗ. ಅವನಲ್ಲಿ ಅಂಥ ಒಂದು ಕೆಟ್ಟ ಸ್ವರೂಪ ಇತ್ತು ನರಕಾಸುರನಲ್ಲಿ. ಕೊನೆಗೆ ಕೃಷ್ಣನೇ ಅದನ್ನು ಅಮ್ಮನೆಗೆ ಹೋಗಿ ತಲುಪಿಸುವ ಕೆಲಸ ಮಾಡ್ತಾನೆ. ಇದೆಲ್ಲ ಇಂತಹ ನರಕಾಸುರನು ಈ ವರಾಹನ ಕಾರಣದಿಂದಾಗಿ ಆವಿರ್ಭವಿಸಿದಂತಹ ವ್ಯಕ್ತಿ ಇದ್ದ. ಒಟ್ಟು 1 ಬಾರಿ ಭೂಮಿಯನ್ನು ಮೇಲೆ ತಂದಿಟ್ಟಂತಹ ಭಗವಂತ ವರಾಹ ತಾನು ಬೆವರನ್ನು ನೆಲಕ್ಕೆ ಮಾತ್ರ ಹಾಕಿದ್ದಲ್ಲ, ಮೈಯನ್ನು ಒಮ್ಮೆಗೆ ಜಾಡಿಸಿದಾಗ ಅವನ ರೋಮಗಳೆಲ್ಲ ಭೂಮಿಯಲ್ಲಿ ಹೀಗೆ ಹೋಗಿ ಸೇರ್ಕೊಂಡಂತೆ. ನಮ್ಮಲ್ಲಿ ಮುಳ್ಳು ಹಂದಿ ಅಂತ ಒಂದುಂಟು. ಆ ಮುಳ್ಳು ಹಂದಿ ಹೀಗೆ ಜಾಡಿಸುತ್ತೆ. ಯಾರಾದರೂ ಬಂದರೆ ಜಾಡಿಸಿದರೆ ಅದರ ಮುಳ್ಳು ಹೋಗಿ ಅವರಿಗೆ ಚುಚ್ಚಿಕೊಳ್ತದೆ. ಭಾರಿ ಜಾಗ್ರತೆ ಬೇಕು. ಕೆಲವು ಸಲ ಹುಲಿಯನ್ನೂ ಕೊಂದಾಗುತ್ತೆ ಮುಳ್ಳು ಹಂದಿ. ಆ ರೀತಿ ಈ ಜಾಡಿಸಿದರೆ ರೋಮಗಳು ಹೋಗಿ ಭೂಮಿಯಲ್ಲಿ ಚುಚ್ಚಿದ್ವಂತೆ. ವಿಶೇಷ ಅಂದರೆ ಅದೇ ದರ್ಭೆ ಆಯ್ತಂತೆ. ಅವನ ರೋಮದಿಂದ ದರ್ಭೆ, ಯಜ್ಞಕ್ಕೆ ಮುಖ್ಯವಾಗಿ ಬೇಕಾದ ದರ್ಭೆ
ಅವನ ರೋಮದಿಂದ ಆವಿರ್ಭವಿಸಿತು. ಅವನ ಬೆವರಿನಿಂದ ಎಳ್ಳು ಆವಿರ್ಭವಿಸಿತು. ತಿಲವು ಅವನ ಸ್ವೇದಜಾ ಸ್ಮೃತಾಹ, ಎಲ್ಲನ್ನು ಹೇಳುವ ಮಂತ್ರವೇ ಹೇಳುತ್ತೆ, ಅದು ಭಗವಂತನ ಸ್ವೇದದಿಂದ ಆವಿರ್ಭವಿಸಿದ್ದು ಎಳ್ಳು. ಸುಖ ಕೈಯಲ್ಲಿ ಹಿಡಿದು ಯಜ್ಞಕ್ಕೆ ಸ್ವರೂಪವೇ ಅನ್ನುವ ರೂಪದಲ್ಲಿ ಆವಿರ್ಭವಿಸಿದ ಭಗವಂತನ ಕೃಷ್ಣವರಾಹ ರೂಪ, ಅದನ್ನೇ ಯಜ್ಞವರಾಹ ಅಂತ ಕರೀತೇವೆ. ಹೀಗೆ ದೇವರ 2 ಯಜ್ಞ ರೂಪ, ಒಂದು ವರಾಹ ರೂಪ, ಮತ್ತೊಂದು ಯಜ್ಞನಾಮಕ ಪರಮಾತ್ಮ. ಇದು ಆಕೂತಿಯಲ್ಲಿ ಆವಿರ್ಭವಿಸಿದ್ದು. ಇದೇ ಸಂದರ್ಭದಲ್ಲಿ ಚತುರ್ಥ ಸ್ಕಂದ ಇನ್ನೊಂದು ಕಥೆ ಹೇಳ್ತದೆ. ಏನಂದ್ರೆ, ಆಕೂತಿಯ ತಂಗಿ ದೇವಹೂತಿ. ದೇವಹೂತಿಗೆ ಕರ್ದಮ ಪ್ರಜಾಪತಿಯ ಜೊತೆಗೆ ವಿವಾಹ ಆಗ್ತದೆ. ಆ ದೇವಹೂತಿಯಲ್ಲಿ ಕರ್ದಮ ಪ್ರಜಾಪತಿಗೆ ಒಟ್ಟು 9 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಮೊದಲು ಹೆಣ್ಣು ಮಕ್ಕಳು 9 ಜನ, ಅದು ಕೂಡ ಒಂದೇ ದಿವಸ ಹುಟ್ಟಿತ್ತು ದೇವಹೂತಿಗೆ. ನಿಮಗೆ ಯಾವ್ಯಾವುದೋ ನೆನಪಾಗುವುದು, ಯಾವುದದು 9 ಮರಿ ಹಾಕುವಂಥದ್ದು ಅಂತ. ಒಂದೇ ದಿವಸ ದೇವಹೂತಿ 9 ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ. ಅದು ಹೇಗೆ? 9 ಶರೀರದಲ್ಲಿ. ದೇವಹೂತಿ 9 ಶರೀರ ತೆಗೆದುಕೊಂಡು, ಕರ್ದಮ ಪ್ರಜಾಪತಿ 9 ಶರೀರ ತೆಗೆದುಕೊಂಡು ಲೋಕವಿಹಾರವನ್ನೆಲ್ಲ ಮಾಡಿ 100 ವರ್ಷಗಳ ತನಕ ಬೇರೆ ಬೇರೆ ಚೈತ್ರವನಗಳಲ್ಲಿ ಸಂಚಾರ ಮಾಡಿ ಆಮೇಲೆ ಹೆತ್ತ ಮಕ್ಕಳು. ಆ 9 ಜನ ಮಕ್ಕಳನ್ನು ನವ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಅದರಲ್ಲಿ ಕೊನೆಯವಳು ಅರುಂಧತಿ ಅಂತ. ಅರುಂಧತಿಯನ್ನು ವಸಿಷ್ಠರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಮೊದಲನೆಯವಳು ಕಲಾ. ಮರೀಚಯೇ ಕಲಾಂ ಪ್ರಾದಾತ್ ಅನಸೂಯಾಂ ಅತಾತ್ರಯೇ. ಮೊದಲ ಮಗಳಾದ ಕಲೆಯನ್ನು ಮರೀಚಿ ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಎರಡನೆಯವಳು ಅನಸೂಯೆಯನ್ನು ಅತ್ರಿ ಮಹರ್ಷಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಈ ಕಥೆಯನ್ನು ಚತುರ್ಥ ಸ್ಕಂದ ಹೇಳ್ತದೆ. ಯಾಕಂದ್ರೆ ಕೆಲವು ಕಥೆಯನ್ನು ಕೇಳುವುದರಿಂದ ಅನಿಷ್ಟ ನಿವೃತ್ತಿ ಆಗ್ತದೆ. ಅದಕ್ಕೋಸ್ಕರ ಅತ್ರಿಗಳ ಕಥೆ. ಅತ್ರಿ ಅಂದ್ರೆ ಹೆಸರೇನು? ನಮ್ಮಲ್ಲಿ ಅನೇಕರು ಅತ್ರಿ ಗೋತ್ರದವರು, ಆತ್ರೇಯರು ಇರುವ ಸಾಧ್ಯತೆ ಇದೆ. ಅತ್ರಿ ಅಂದ್ರೆ 3 ಬಿಟ್ಟವ ಅಂತ. ನವಿದ್ಯಂತೆ ತ್ರೀಣಿ ಯಸ್ಯ ಸಹ ಅತ್ರಿಹಿ. ಅತ್ರಿ ಅಂದ್ರೆ 3 ಇಲ್ಲದವ. ಯಾವುದೆಲ್ಲ? ಕಾಮ, ಕ್ರೋಧ, ಲೋಭ. ಈ 3 ಬಿಟ್ಟವನಿಗೆ ಅತ್ರಿ ಅಂತ ಹೆಸರು. ನಮ್ಮಲ್ಲಿ ಅತ್ರಿಗಳು ತುಂಬಾ ಕಡಿಮೆ, ಸುಮ್ಮನೆ ಅತ್ರಿ ಗೋತ್ರ ಅಂತ ಹೇಳಿಕೊಳ್ಳುದು ಮಾತ್ರ. ಅತ್ರಿ ಅಂದ್ರೆ 3 ಬಿಡಬೇಕಾಗ್ತದೆ. ಅತ್ರಿಗೆ ಪತ್ನಿಯಾಗಿ ಸಿಕ್ಕಿದ್ಯಾರು? ಅನಸೂಯೆ, ಅಂದ್ರೆ ಅಸೂಯೆ ಬಿಟ್ಟವರು. ಈ ಅತ್ರಿ ಅನಸೂಯೆ 2 ಸೇರಿತು ಅಂತಾದ್ರೆ ದೇವರು ಹುಡ್ತಾರೆ. ಅಂದ್ರೆ ದೇವರ ಆವಿರ್ಭಾವಕ್ಕೋಸ್ಕರವೇ ಅತ್ರಿ ಅನಸೂಯೆಯರ ವಿವಾಹವಾಗಿದೆ. ಅತ್ರಿ ಅನಸೂಯೆ ಹತ್ರ ಹೇಳ್ತಾಳೆ, ನೀನು ಮನೆ ಕೆಲಸ ಹೆಚ್ಚು ಮಾಡಬೇಕು ಅಂತಿಲ್ಲ. ಯಾಕಂದ್ರೆ ಮನೆ ಕೆಲಸ ಯಾಕೆ? ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಲ್ಲ, ಹೊಟ್ಟೆಗೂ ಬಟ್ಟೆಗೂ ಅಲ್ಲ ಎಲ್ಲವೂ ನಮ್ಮ ಕೆಲಸಗಳೆಲ್ಲ. ಅದು ಯಾಕೆ? ದೇವರೇ ನಮಗೆ ಬಟ್ಟೆ, ದೇವರೇ ನಮಗೆ ಹೊಟ್ಟೆ. ಆದ್ರಿಂದ ನಾನು ತಪಸ್ಸು ಮಾಡ್ತಾ ಇರ್ತೇನೆ. ನಂಗೆ ಅಡಿಗೆ ಮಾಡುವ ಕೆಲಸ ನಿಂಗಿಲ್ಲ. ಯಾಕಂದ್ರೆ ನಾನು ದೇವರ ಪೂಜೆ ನೈವೇದ್ಯ ಯಾವುದೂ ಇಲ್ಲ. ಒಳಗೆ ಅಂತರ್ಮುಖನಾದ ಮೇಲೆ ನನಗೆ ಯಾವುದೂ ಹೊರಗಿನ ಸಂಬಂಧ ಇಲ್ಲ. ನೀನು ಸಾಧ್ಯ ಆದರೆ ನನ್ನ ಜೊತೆಗೆ ತಪಸ್ಸು ಮಾಡು. ವಿಶೇಷ ಅಂದ್ರೆ ಇವನು ಎಷ್ಟು ಕಠಿಣವಾದ ತಪಸ್ಸು ಮಾಡ್ತಾನೆ, ಅನಸೂಯೆಯು ಅಷ್ಟೇ ತಪಸ್ಸಿನಲ್ಲಿ ಭಾಗಿನಿ ಆಗ್ತಾಳೆ. ಅವಳು ಸಹಧರ್ಮಿಣಿ ಅಂದ್ರೆ ಹಾಗೆ. ಪೂರ್ಣ ಮಟ್ಟದಲ್ಲಿ ತಪಸ್ಸಿಗೆ ಅನುಕೂಲ ಮಾಡಿಕೊಡುವುದೊಂದು, ತಪಸ್ಸು ಮಾಡುವುದು ಮತ್ತೊಂದು, ಎರಡರಲ್ಲೂ ಭಾಗವಹಿಸಿದ್ದಾಳೆ. ಅತ್ರಿ ಮತ್ತು ಅನಸೂಯೆ ತಪಸ್ಸು ಮಾಡಿದ್ದಾರೆ. ತಪಸ್ಸಿನಲ್ಲಿ ಚಿಂತನೆ. ಅನಸೂಯೆ ಭಗವಂತನನ್ನು ಚಿಂತಿಸಿಕೊಂಡು ತಪಸ್ಸು ಮಾಡಿದ್ದಾಳೆ. ಅತ್ರಿ ಭಗವಂತನನ್ನೇ ತಪಸ್ಸು ಮಾಡಿದ್ದು. ಆ ತಪಸ್ಸಿನ ಭರದಲ್ಲಿ ಒಂದು ಬಾರಿ ಕಣ್ಣು ತೆರಿತಾನೆ. ಕಣ್ಣು ತೆರೆದಾಗ 3 ಜನ ಮುಂದೆ ಇದ್ದಾರೆ. ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. 3 ಜನ ಇದ್ದಾರೆ. ಅತ್ರಿಗೆ ಫಚಿತಿ ಆಯ್ತು. ಅವನು ಕೇಳ್ತಾನೆ, ಕರಿಯದೆ ಯಾಕೆ ಬಂದ್ರಿ ಅಂತ ಕೇಳ್ತಾನೆ. ನಾನು ತಪಸ್ಸು ಮಾಡಿದ್ದು ಒಬ್ಬನನ್ನು. ಏಕೋ ಮಯೇಹ ವಿಹಿತಃ ವಿಬುಧ ಪ್ರಧಾನ. ಒಬ್ಬನಲ್ವಾ, ದೇವೋತ್ತಮನಾದಂತಹ ಒಬ್ಬ ಮಹಾವಿಷ್ಣುವನ್ನು ನಾನು ಹೃದಯದಲ್ಲಿ ಧ್ಯಾನ ಮಾಡಿದರೆ ಕಥಂನು ಯೂಯಂ, ಅದು ಹೇಗೆ ನೀವು 3 ಜನ ಬಂದ್ರಿ? ನೀವು ಸಾಮಾನ್ಯರಲ್ಲ, ಇವ ಜೋರು ಮಾಡಿದ್ದಲ್ಲ. ನಾವೆಲ್ಲ ಹಾಗೆ, ನಾನು ಕರೀಲಿಲ್ಲ ಯಾಕೆ ಬಂದ್ರಿ ಅಂತ ನಾವು ಜೋರು ಮಾಡೋದು. ಇವನು ಹಾಗಲ್ಲ. ಇವನಿಗೆ ಆಶ್ಚರ್ಯ. ಒಬ್ಬೊಬ್ಬರನ್ನು ನಾವು ಕರೆಸುವುದಕ್ಕೆ 1000 ವರ್ಷ ತಪಸ್ಸು ಮಾಡಬೇಕು. ಅಂತಲ್ಲಿ ನಾನು ಒಬ್ಬನನ್ನು ತಪಸ್ಸು ಮಾಡಿದರೆ ಇಂಥ ಅಪರೂಪದ ವ್ಯಕ್ತಿಗಳು 3 ಜನ ಬಂದಿದ್ದೀರಲ್ವಾ, ಕಥಂನು ಯುವಂ. ಆಶ್ಚರ್ಯಚಕಿತನಾಗಿ ಪ್ರಶ್ನಿಸ್ತಾನೆ, ತಾವು ಹೇಗೆ ಬಂದ್ರಿ 3 ಜನ? ಹೀಗೆ ಹೇಳಿದ್ರೆ ಇಬ್ರು ಮಾತಾಡುದಿಲ್ಲ ರುದ್ರದೇವರು. ಯಾಕಂದ್ರೆ ದೇವರು ಪ್ರತ್ಯಕ್ಷ ಆಗುವಾಗಲೇ ಸುಮ್ಮನೆ ಇರಬೇಕು ಅಂತ ಹೇಳಿದ್ದಾರೆ. ಅವರಿಬ್ರು, ಬ್ರಹ್ಮದೇವರು ಮಾತಾಡುವುದಿಲ್ಲ. ವಾಣಿಪತಿ ವಸ್ತುತಃ ಬ್ರಹ್ಮದೇವರು ಅಂದ್ರೆ ವಾಕ್ಪತಿಗಳು, ಅವರು ಮಾತಾಡಲಿಲ್ಲ. ಈ ಕಡೆ ರುದ್ರದೇವನು ಕೂಡ ಅವನು ವಾಗ್ವೈ ಉಮಾ ಸಮುದ್ದಿಷ್ಟ
ಮನೋ ರುದ್ರ ಉದಾಹೃತ ಅಂತ ವಸ್ತುತಃ ವಾಕ್ ಮನಸ್ಸು ಸ್ವರೂಪನಾಗಿರ್ತಕ್ಕಂಥವ ಅವನು ಮಾತಾಡಲಿಲ್ಲ. ಮಧ್ಯದಲ್ಲಿದ್ದ ದೇವರು ಮಾತಾಡಿದ್ರಂತೆ. ಅವನು ಹೇಳ್ತಾನೆ ಯದ್ವೈಧ್ಯಾಯಸಿ ತೇ ವಯಂ ಅಂತ ಹೇಳ್ತಾನೆ. ನಗುತ್ತಾ ಹೇಳ್ತಾನೆ, ನೀನು ಯಾರನ್ನು ಧ್ಯಾನ ಮಾಡಿ ಕರೆದಿಯೋ ಅವನೇ ನಾವು. ನೋಡಿ, ಅವರೇ ನಾವು ಅಂತ ಹೇಳಿದ್ರೆ ವ್ಯಾಕರಣ ಸರಿ ಉಂಟು. ಇವನು ಹೇಳುವುದು ಹಾಗಲ್ಲ. ಯದ್ವೈಧ್ಯಾಯಸಿ, ನೀನು ಯಾವ ಒಬ್ಬನನ್ನು ಧ್ಯಾನಿಸ್ತಾ ಇದ್ದೀಯೋ ಅವನೇ ನಾವು. ಸಾಕ? ಬೇರೆ ಸಿದ್ಧಾಂತ ರಚನೆ ಮಾಡುವುದಕ್ಕೆ ಬೇಕಾದಷ್ಟು ಸಾಕೇನು. ನೀನು ಏನನ್ನು ಒಂದನ್ನು ಧ್ಯಾನಿಸ್ತಾ ಇದ್ದೀಯೋ ಅವನೇ ನಾವು ಅಂತ ಹೇಳಿದ. ಯದ್ವೈಧ್ಯಾಯಸಿ ತದ್ವಯಂ, ಅದು ನಾವು ಅಂತ ಹೇಳಿದ್ರು. ಅತ್ರಿಗೆ ಅರ್ಥ ಆಯ್ತು. ಯಾಕಂದ್ರೆ ಅವ ಅತ್ರಿ ಅಂತ, ತ್ರಿ ಇಲ್ಲ ಇಲ್ಲಿ ಒಂದೇ ಇರುವುದು ಅಂತ ಅವನ ತಪಸ್ಸೇ ಹಾಗಿತ್ತಂತೆ. ಅವನ ತಪಸ್ಸು ಹೇಗಿತ್ತು? ಭಗವಂತ ನಾರಾಯಣನನ್ನು ತಪಸ್ಸು ಮಾಡ್ತಾ ಇದ್ದಾನೆ. ಆದರೆ ಭಗವಂತನ 3 ರೂಪವನ್ನು ಏಕಕಾಲದಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ. ಅವನು ನಿಜವಾಗಿ ಅತ್ರಿ, ಆದರೆ ಅವ ತಪಸ್ಸು ಮಾಡಿದ್ದು ತ್ರಿ. ಭಗವಂತನ 3 ರೂಪ. ಭಗವಂತನಿಗೆ 3 ರೂಪ. ಸೃಷ್ಟಿ ಮಾಡುವುದಕ್ಕೆ ಬ್ರಹ್ಮ ಅನ್ನುವ ಭಗವಂತನದ್ದೇ ಒಂದು ರೂಪ ಇದೆ. ಚತುರ್ಮುಖ ಬ್ರಹ್ಮ ಬೇರೆ, ಭಗವಂತ ಅಲ್ಲ. ಭಗವಂತ ಬ್ರಹ್ಮ ಅನ್ನುವ ಒಂದು ರೂಪ ಇದೆ. ಇನ್ನೊಂದು ಭಗವಂತನ ಶಿವ ಅಂತ ಮತ್ತೊಂದು ರೂಪ ಇದೆ. ಸರ್ವ ಶಿವಸ್ಥಾಣು ಅಂತ ಹೇಳ್ತೇವಲ್ವಾ, ಆ ಶಿವ ಅನ್ನುವ ಭಗವಂತನ ಮತ್ತೊಂದು ರೂಪ ಇದೆ. ಈ ಚತುರ್ಮುಖ ಬ್ರಹ್ಮ ತಾನು ಸೃಷ್ಟಿ ಮಾಡುವುದಕ್ಕೋಸ್ಕರ 10,000 ವರ್ಷ ತಪಸ್ಸು ಮಾಡಿದ ಅಂತ ನಿನ್ನ ಕಥೆ ಹೇಳಿದ್ದೇವೆ. ಆವಾಗ ಭಗವಂತ ಅವನಲ್ಲಿ ಪ್ರವೇಶ ಮಾಡಿದ. ಯಾವ ರೂಪದಿಂದ? ಬ್ರಹ್ಮ ಅನ್ನುವ ತನ್ನ ರೂಪ ಬ್ರಹ್ಮನಲ್ಲಿ ಪ್ರವೇಶ ಆಯಿತು. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ ಅಂತ. ಈ ಶಿವ ಸಂಹಾರ ಕಾರಣಕ್ಕೋಸ್ಕರ ತಾನು ತನ್ನಲ್ಲಿ ಭಗವಂತನ ಒಂದು ರೂಪವನ್ನು ಆವೇಶಗೊಳಿಸಿಕೊಳ್ತಾನೆ. ಆ ರೂಪಕ್ಕೆ ಭಗವಂತನ ಶಿವ ಅಂತ ಹೆಸರು. ಇವ ಯಾವುದನ್ನು ತಪಸ್ಸು ಮಾಡಿದ್ದು? ಸಾಕ್ಷಾತ್ ಮಹಾವಿಷ್ಣುವನ್ನು, ಬ್ರಹ್ಮನ ಒಳಗಿರುವ ಬ್ರಹ್ಮನನ್ನು, ಶಿವನ ಒಳಗಿರುವ ಶಿವನನ್ನು ಇವ ತಪಸ್ಸು ಮಾಡಿದ್ದು. ಈ ಸೂಕ್ಷ್ಮವನ್ನು ಭಾಗವತ ಹೇಳ್ತದೆ. ಆಚಾರ್ಯರು ಅದಕ್ಕೆ ಬೇರೆ ಬೇರೆ ಪುರಾಣದ ಮಾತುಗಳನ್ನು ಒಟ್ಟಿಗೆ ರಾಶಿ ಹಾಕಿ ನಮಗೆ ವಿಷಯವನ್ನು ತಿಳಿಸ್ತಾರೆ. ಇದು ತಿಳುಕೊಳ್ಳೋದು ತುಂಬ ಕಷ್ಟ. ಇದು ವೇದಾಂತದ ವಿಷಯಗಳು. 3 ಕಡೆಯಲ್ಲಿ ಭಗವಂತನ 3 ರೂಪ. ಒಂದು ಸಾಕ್ಷಾತ್ ಸ್ವಯಮೇವ ಸ್ಥಿತೋ ವಿಷ್ಣು, ಸಾಕ್ಷಾತ್ ಭಗವಂತ. ಇನ್ನೊಂದು ಬ್ರಹ್ಮನಲ್ಲಿ ಅಂತರ್ಯಾಮಿಯಾದ ಬ್ರಹ್ಮರೂಪ, ಶಿವನ ಅಂತರ್ಗತವಾದ ಶಿವರೂಪ ಭಗವಂತನದ್ದು. ಇದನ್ನು ಇವ ಧ್ಯಾನ ಮಾಡ್ತಾನೆ. ಸುಲಭ ಇಲ್ಲ ಇದು. ಭಗವಂತನ 3 ರೂಪವನ್ನು ಧ್ಯಾನಿಸುವುದು ಸುಲಭ ಅಲ್ಲ. ಅತ್ರಿ ಆದ್ರಿಂದ ಅವ ಧ್ಯಾನಿಸಿದ್ದಾನೆ. ಈಗ ಕೇಳ್ತಾನೆ, ನಾನು ಒಬ್ಬನನ್ನು ಧ್ಯಾನಿಸಿದರೆ 3 ಜನ ಹೇಗೆ ಬಂದ್ರಿ ಅಂತ. ದೇವರು ಹೇಳಿದ, ಅಲ್ಲ, ನೀನು ಬ್ರಹ್ಮನ ಒಳಗಿರುವ ಬ್ರಹ್ಮನನ್ನು ಧ್ಯಾನಿಸಿದ್ಯಾ, ಶಿವನ ಒಳಗಿರುವ ಶಿವನನ್ನು ಧ್ಯಾನಿಸಿದ್ಯಾ? ನಾನು ಒಬ್ಬ ಬಂದರೆ ಬ್ರಹ್ಮನ ಒಳಗಿರುವ ನಾನು ಬಂದಾಗ ಆಗ್ತದ? ಇದು ಹೇಗಾಗ್ತದೆ ಅಂದರೆ, ಒಂದು ಲೋಟ ನೀರು ತಾ ಅಂತ ಹೇಳೋದು. ಅವನು ಒಂದು ಲೋಟದಲ್ಲಿ ನೀರು ತಂದರೆ, ಲೋಟ ಯಾಕೆ ತಂದಿ ಅಂತ ಕಪಾಳಕ್ಕೆ ಹೊಡೆಯೋದು. ನಾನು ನೀರು ತರಲಿಕ್ಕೆ ಹೇಳಿದ್ದು, ಲೋಟ ಯಾಕೆ ತಂದಿ? ಅಲ್ಲ, ಲೋಟದ ನೀರು ತರಬೇಕಾದ್ರೆ ಲೋಟ ತರಬೇಕೋ ಬೇಡ? ಹಾಗೆ ಬ್ರಹ್ಮನಲ್ಲಿರುವ ಬ್ರಹ್ಮರೂಪ ಬರಬೇಕಾದ್ರೆ ಬ್ರಹ್ಮ ಎಂಬ ಪಾತ್ರೆ ಬರಬೇಕೋ ಬೇಡ? ಹಾಗೆ ಶಿವನ ಒಳಗಿರುವ ಶಿವ ಬರಬೇಕಾದ್ರೆ ಶಿವನೆಂಬ ಪಾತ್ರೆ ಬರಬೇಡುವ? ಆದರೆ ಶಿವ ಮತ್ತು ಬ್ರಹ್ಮ ಬಂದಿದ್ದಾರೆ. ಯಾಕೆ ಅಂದರೆ ಬ್ರಹ್ಮ ಸ್ಥಿತವಾದ ಬ್ರಹ್ಮ, ರುದ್ರ ಸ್ಥಿತವಾದ ಶಿವರೂಪ ಬರುವುದಕ್ಕೋಸ್ಕರ. ಅತ್ರಿ ನಗ್ತಾನೆ. ಓ, ನಿನ್ನ ಬಾಯಲ್ಲಿ ಕೇಳಬೇಕು ಅಂತ ಇತ್ತು ನನಗೆ. ಹೀಗೆ ಅತ್ರಿ ಅನಸೂಯೆಯರು ಈ ಭಗವಂತ ನಾರಾಯಣನ 3 ರೂಪದ ಮೂಲಕ ಉಪಾಸನೆಯಿಂದ 3 ಮಕ್ಕಳನ್ನು ಪಡೀತಾರೆ. ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಇದರಲ್ಲಿ ಆತ್ಮ ಅಂದರೆ ಭಗವಂತ ನಾರಾಯಣ. ಆತ್ಮಾವಾಸ್ಯಮಿದಂ ಸರ್ವಂ ಅನ್ನುವ ಉಪನಿಷತ್ತಿನ ಸಾರ ಅದು. ಈಶಾವಾಸ್ಯ ಅಂತ ಹೇಳ್ತೇವಲ್ವ, ಅದು ಆತ್ಮಾವಾಸ್ಯ ಅಂತ ಭಾಗವತದಲ್ಲಿ ಬರ್ತದೆ. ಆತ್ಮ ಅಂದರೆ ಭಗವಂತ. ಭಗವಂತ ನಾರಾಯಣನಿಂದ ಆವಿರ್ಭವಿಸಿದ ಮಗುವಿಗೆ ದತ್ತ ಅಂತ ಹೆಸರು. ದತ್ತಂ ನಮಮ. ದೇವರು ಹೇಳ್ತಾನೆ ಅಂತ ನಮ್ಮ ಹತ್ರ, ದತ್ತ ದತ್ತ ಅಂತ ಹೇಳ್ತಾನೆ. ಸಂಸ್ಕೃತದಲ್ಲಿ ದತ್ತ ಅಂದರೆ ಕೊಡ್ರಿ ಅಂತ ಅರ್ಥ. ದೇಹಿ ಅಂದರೆ ಕೊಡು ಅಂತ ಅರ್ಥ. ದೇಹಿ ದತ್ತ ದತ್ತಂ ದತ್ತ. ದತ್ತ ಅಂದರೆ ಕೊಡಿ ಕೊಡಿ ಅಂತ ದೇವರು ಹೇಳ್ತಾನೆ. ತತ್ಕುರುಷ್ವ ಮದರ್ಪಣಂ ಯಜ್ಜುಹೋಸಿ, ಏನು ಮಾಡ್ತೀಯ ಅದನ್ನು ನನಗೆ ಕೊಡು ಅಂತ ದೇವರು ಹೇಳ್ತಾನೆ. ನಾವೇನು ಹೇಳಬೇಕು? ಆಗೋಲ್ಲ ಅಂತ ಹೇಳ್ತೇವೆ. ನಾನು ಮಾಡಿದ್ದನ್ನು ನಿಂಗೆ ಕೊಡಬೇಕು ಅಂದರೆ ಏನು? ಅಲ್ಲ, ನೀನೇ ಒಳಗೆ ನಿಂತು ಮಾಡಿಸಿದ್ದಪ್ಪ, ನಿನ್ನ ಪ್ರೇರಣೆಯಿಂದ ನಾನು ಮಾಡಿದ್ದು. ಆದ್ರಿಂದ ನಾರಾಯಣ ಏತಿ ಸಮರ್ಪಯಾಮಿ. ದತ್ತಂ ನಮಮ ಅಂತ ನಾವು ಹೇಳ್ಬೇಕು. ಅವ ದತ್ತ ಅಂತ ಹೇಳಿದರೆ ದತ್ತಂ ನಮಮ, ನಾಹಂ ಕರ್ತ ಹರಿಕರ್ತ, ನೀನು ಮಾಡಿಸಿದ್ದಲ್ವಾ, ಕೊಟ್ಟಿದ್ದೇನೆ ಅಂತ ಹೇಳ್ಬೇಕು. ಆ ಕೊಟ್ಟಿದ್ದೇನೆ ಅಂತ ನಾವು ಮಾಡಿದ್ದನ್ನು ದೇವರಿಗೆ ಅರ್ಪಿಸಿದರೆ ದೇವರು ನಮಗೆ ದತ್ತನಾಗಿ ಬರ್ತಾನಂತೆ. ಇದು ದ್ವಿತೀಯ ಸ್ಕಂದದಲ್ಲಿ ಬಂದ ಶ್ಲೋಕದ ತಾತ್ಪರ್ಯ. ದತ್ತನಾಗ್ತಾನೆ ಅಂದರೆ ನಮಗೆ ದೇವರು ದತ್ತು ಪುತ್ರನ ಹಾಗೆ ಮನೆಯಲ್ಲಿ ನಿಲ್ತಾನಂತೆ. ನನ್ನನ್ನೇ ನಿನಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾನಂತೆ. ಅತ್ರಿಯ ಮಗನಾದ್ರಿಂದ ಅವನನ್ನು ಆತ್ರೇಯ ಅಂತ ಕರೀತಾರೆ. ಈಗ ದತ್ತಾತ್ರೇಯನ ಆವಿರ್ಭಾವ ಆಯಿತು.
ಭಗವಂತನ ಅಸಾಮಾನ್ಯವಾದ ರೂಪ. ತಂತ್ರಸಾರ ಸಂಗ್ರಹದಲ್ಲಿ ದತ್ತಾತ್ರೇಯನ ಮಂತ್ರವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅಭಯ ಮುದ್ರೆಯನ್ನು ವರಮುದ್ರೆಯನ್ನೂ ಧರಿಸಿದಂತಹ ದತ್ತ ಲೋಕಕ್ಕೆ ಹೆದರಬೇಡಿ ಅಂತ ಹೇಳುವ ಸ್ವರೂಪ, ನಿಮಗೆ ಜ್ಞಾನವನ್ನು ಕೊಡ್ತೇನೆ ಅಂತ ಹೇಳುವ ಸ್ವರೂಪ ದತ್ತ ಸ್ವರೂಪ. ಜ್ಞಾನಾವತಾರ ಅದು. ಯೋಗಶಾಸ್ತ್ರವನ್ನು ದತ್ತ ದೇವಲೋಕಕ್ಕೆ ಕೊಟ್ಟ. ಇವತ್ತು ಪತಂಜಲಿಗಳ ಯೋಗ ಎಲ್ಲ ಕಡೆ ಪ್ರಸಿದ್ಧ. ಪತಂಜಲಿಗಳದೀಗ ಪ್ರಸಿದ್ಧ ಅಲ್ಲದಿಲ್ಲ, ಎಲ್ಲವೂ ಪ್ರಸಿದ್ಧ ಈಗ. ಪತಂಜಲಿ ಕಂಪೆನಿದ್ದು ಸಿಗದೇ ಇದ್ದದ್ದು ಯಾವುದೂ ಇಲ್ಲ. ಚವನಪ್ರಾಶವೂ ಸಿಗ್ತದೆ. ಈ ಪತಂಜಲಿ ಏನು ಯೋಗಶಾಸ್ತ್ರವನ್ನು ಲೋಕದಲ್ಲಿ ಪ್ರಸಿದ್ಧಿ ಮಾಡಿದ, ಆ ಪತಂಜಲಿಗೆ ಯೋಗ ಎಲ್ಲಿಂದ ಬಂತು? ಪತಂಜಲಿಗೆ ದತ್ತಾತ್ರೇಯರಿಂದ ಯೋಗ ಬಂತು. ದತ್ತಾತ್ರೇಯ ಯೋಗೇ ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಅಲ್ಲಲ್ಲಿ ಯೋಗಶಾಸ್ತ್ರದ ವಿಷಯ ಹೇಳುವಾಗೆಲ್ಲ ದತ್ತಾತ್ರೇಯ ಯೋಗವನ್ನು ಉಲ್ಲೇಖ ಮಾಡ್ತಾರೆ. ದತ್ತಾತ್ರೇಯನಲ್ಲಿ ಯೋಗ ಓದಿದವರು ತುಂಬ ಜನ. ಒಬ್ಬ ಅಲರ್ಕ ಅಂತ ಒಬ್ಬ ಶಿಷ್ಯ. ಅಲರ್ಕ ಅಂತ ಯಾರ ಮಗ? ಮದಾಲಸೆಯ ಮಗ. ಈ ಮದಾಲಸೆಯ ಕಥೆ ಕೇಳಬೇಕು ನೀವು, ಯಾಕಂದರೆ ಭಾಗವತ ಕೇಳಿ ಕೇಳಿ ಸುಸ್ತಾಗಿದ್ದೀರಿ. ಇಲ್ಲಿ ಮದಾಲಸೆ, ಋತಧ್ವಜನ ಪತ್ನಿ ಮದಾಲಸೆ. ಆ ಮದಾಲಸೆ ಭಾರಿ ದೊಡ್ಡ ಅಧ್ಯಯನಶೀಲೆ, ಓದದೇ ಇದ್ದದ್ದಿಲ್ಲ, ಎಲ್ಲ ವಿಷಯ ಅವಳಿಗೆ ಗೊತ್ತು. ಈ ಋತಧ್ವಜ ಕೆಲವು ಸಲ ಏನಾದರೂ ರಾಜ್ಯಭಾರ ಮಾಡುವಾಗ ಸಮಸ್ಯೆಗಳು ಬಂದರೆ ಮದಾಲಸೆ ಹತ್ರ ಕೂತ್ಕೊಂಡು ಹೇಳುವುದು. ಅವಳು ಪೊಲಿಟಿಕ್ಸ್ ಎಲ್ಲ ಪಾಠ ಹೇಳ್ತಾಳೆ. ಪಾಲಿಟಿಕ್ಸ್ ಅಂತ ಹೇಳ್ಬೇಕಲ್ವ. ಅವಳಿಗೆ ಅದೆಲ್ಲ ಗೊತ್ತು. ರಾಜ್ಯಶಾಸ್ತ್ರಗಳು ಜೊತೆಗೆ ಅರ್ಥಶಾಸ್ತ್ರ ಇವನ್ನೆಲ್ಲ ತಿಳಿದಿರತಕ್ಕಂಥ ವಾಣಿಜ್ಯಜ್ಞಳು ಅಂತ ಹೇಳ್ತಾರೆ ಮಾರ್ಕಂಡೇಯ ಪುರಾಣದಲ್ಲಿ. ಅಷ್ಟು ತಿಳಿದಂತಹ ಮದಾಲಸೆಯ ಜೊತೆಗೆ ಋತಧ್ವಜ ಬಹಳ ಸುಂದರವಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಮದಾಲಸೆಯಲ್ಲಿ ಒಬ್ಬ ಮಗ ಹುಟ್ಟಿದ. ನಾಮಕರಣ ಆಗಬೇಕಲ್ವಾ? 11ನೇ ದಿವಸದಲ್ಲಿ ನಾಮಕರಣಕ್ಕೆ ಕೂತಿದ್ದಾರೆ. ಪುರೋಹಿತರು ಪುಣ್ಯಾಹವಚನ ಮಾಡಿಸಿದ್ದಾರೆ. ಹೆಸರಿಡಬೇಕು. ಹೆಂಡತಿ ಹತ್ರ ಕೇಳಲಿಲ್ಲ. ಇದೆಲ್ಲ ಗಂಡಂದಿರ ಪಚಿತಿಯಲ್ಲಿರೋದು. ಅವರೇ ಇಂಟರ್ನೆಟ್ ನೋಡುವುದು, ಹೆಸರಿಡು. ಇವನೇನು ಮಾಡಿದ? ಹೆಸರಿಟ್ಟ. ಏನು ಹೇಳಿದ? ಬಾಹುವಿಕ್ರಮ ಅಂತ ಹೆಸರಿಟ್ಟ. ಮಹಾಪರಾಕ್ರಮಿ ಅಂತ ಹೆಸರಿಟ್ಟ. ಇವಳು ಪುಸ್ ಅಂತ ಸೆರಗಿಗೆ ಹಾಕೊಂಡು ನಕ್ಬಿಟ್ಲು. ಈ ನಗುವುದು ಎಲ್ರಿಗೂ ಕಾಣಿಸಬಾರ್ದು ಅಂತ ಸೆರಗ ಹಾಕೊಂಡು ನಕ್ಳು. ಇವನಿಗೆ ಅನಿಸಿತು, ಏನೋ ನಾನು ಇಟ್ಟದ್ದು ಅವಳಿಗೆ ಇಷ್ಟ ಆಗಲಿಲ್ಲ ಅಂತ ಗೊತ್ತಾಯ್ತು. ಆದರೂ ನಾನು ಗಂಡ ಅಲ್ವಾ, ಮಾತಾಡುವ ಹಾಗಿಲ್ಲ ಅಂತ ಮುಂದುವರೆದಿದ್ದಾಳೆ. ಆಮೇಲೆ 2ನೇ ಮಗು ಆಯಿತು. ಅದಕ್ಕೂ ನಾಮಕರಣ ಏನು ಮಾಡಿದ್ದಾನೆ? ಬಾಹುಶಾಲಿ ಅಂತ. ಹಿಂದೂ ಮಹಾವಿಕ್ರಮ ಅಂತ ಇಟ್ಟ. ಈಗ ಹಾಗಲ್ಲ, ಬಾಹುಶಾಲಿ ಅಂತ ಅಂದರೆ ಭಾರಿ ಪರಾಕ್ರಮಿ ಅಂತಲೇ ಅರ್ಥ ಅದಕ್ಕೆ. ಇವಳು ಪುಸ್ ಅಂತ ನಕ್ಲು. ಇದು ಅವಳಿಗೆ ಇಷ್ಟ ಆಗಲಿಲ್ಲ. ಮುಂದಿನ ಸಲ ಇದಕ್ಕಿಂತ ಒಳ್ಳೆ ವ್ಯಾಕರಣದ ಪ್ರಕಾರ ಶಾಸ್ತ್ರದ ಹೆಸರಿಡಬೇಕು ಅಂತ ಆಲೋಚನೆ ಮಾಡಿದ. 3ನೇ ಮಗು ಹುಟ್ಟಿತು. 3ನೇ ಮಗುವಿಗೆ ಹೆಸರಿಟ್ಟ ಲೋಕಾಂತಕ ಅಂತ ಹೆಸರಿಟ್ಟ. ಲೋಕವನ್ನೆಲ್ಲ ಮುಗಿಸಿ ಬಿಡುವ ಪರಾಕ್ರಮಿ ಇವ ಅಂತ. ಇವಳು ಇನ್ನಷ್ಟು ನಕ್ಬಿಟ್ರು. ಇವಳ ಹತ್ರ ಇದರ ಬಗ್ಗೆ ಮಾತಾಡಿದರೆ ಶಾಸ್ತ್ರ ತೆಗಿತಾಳೆ ಅವಳು. ಕಷ್ಟ. ಈ ಓದಿದವರ ಹತ್ರ ಮಾತಾಡೋದು ಕಷ್ಟ. 4ನೇ ಮಗು ಆಯ್ತು. ನಾಮಕರಣದ ಹೊತ್ತಿಗೆ ಇವತ್ತು ನೀನು ಹೆಸರಿಡು ಅಂತ ಬಿಟ್ಟ ಅವಳಿಗೆ. ಅವಳು ಒಂದು ನಕ್ಲು ಅಲರ್ಕ ಅಂತ ಹೆಸರಿಡಿ. ಇವನು ಚಪ್ಪಾಳೆ ತಟ್ಟಿ ನಕ್ಕು ಬಿಟ್ಟ ಸಭೆಯಲ್ಲಿ ಅವಮಾನ ಮಾಡಲಿಕ್ಕೆ. ನೋಡಿ, ನಾನು 3 ಹೆಸರಿಟ್ಟಾಗ ಇವಳು ನಕ್ಲು. ಎಷ್ಟು ಸುಂದರವಾದ ಹೆಸರಿಟ್ಟಿದೆ ನಾನು. ಕ್ಷತ್ರಿಯ ವಂಶಕ್ಕೆ ಸಹಜವಾದಂಥ ಹೆಸರು. ಇವಳು ನೋಡಿ ಹೆಸರಿಟ್ಟಿದ್ದಾಳೆ ಅಲರ್ಕ. ಯಾರಿಗಾದ್ರೂ ಅರ್ಥ ಗೊತ್ತಿದ್ರೆ ಹೇಳಿ. ದೊಡ್ಡ ದೊಡ್ಡ ವ್ಯಾಕರಣ ಪಂಡಿತರಿದ್ದಾರೆ, ಯಾರಿಗೂ ಗೊತ್ತಿಲ್ಲ ಯಾವ ಧಾತು ಯಾವ ಪ್ರತ್ಯಯ ಅಂತ ಗೊತ್ತಿಲ್ಲ. ಇದು ಅಲರ್ಕ ಏನರ್ಥ ಗೊತ್ತಿಲ್ಲ. ನೋಡಿ, ಇಂಥ ಹೆಸರಿಡ್ತಾರೆ ಇವರೆಲ್ಲ. ನಾವಿಟ್ಟ ಹೆಸರು ಇಷ್ಟ ಆಗೋಲ್ಲ ಇವರಿಗೆ ಅಂತ ಸಭೆಯಲ್ಲಿ ಒಂದು ಅವಮಾನ ಮಾಡಿಬಿಟ್ಟ. ಅವಳು ನಗ್ತಾ ಇದ್ದಾಳೆ, ಖುಷಿ ಅವಳಿಗೆ. ನಮ್ಮ ಗಂಡ ನಮಗೆ ಅವಮಾನ ಮಾಡ್ತಾರೆ ಅಂತ ಖುಷಿ ಅವಳಿಗೆ. ಆಯಿತು. ಆಮೇಲೆ ಒಳಗೆ ಹೋದ ಮೇಲೆ ಮೆಲ್ಲ ಒಳಗಿಂದ ಕೇಳಿದ, ಈ ಹೆಸರಿಟ್ಟಿದೆಯಲ್ಲ ಏನರ್ಥ ಅದಕ್ಕೆ ಅಂತ. ಅಲ್ಲೇ ಕೇಳಬೇಕಿತ್ತು, ಬೇಡ ಅದು ಕೇಳಲಿಲ್ಲ. ಒಳಗೆ ಹೋಗಿ ಕೇಳಿದರೆ ಇವರು ಹೇಳ್ತಾಳೆ, ಅದಕ್ಕೆ ಅರ್ಥ ಇಲ್ಲ. ಮತ್ತೆ ಕರೆಯುವುದಕ್ಕೆ ಒಂದು ಹೆಸರಾದರೆ ಆಯ್ತಲ್ಲ, ಅರ್ಥ ಇದ್ದ ಹೆಸರು ಯಾಕೆ ಇಡಬೇಕು ಅಂತ ಹೇಳ್ತಾಳೆ. ಅಲ್ಲ, ನಾನಿಟ್ಟ ಹೆಸರು ಅರ್ಥ ಇದ್ದ ಹೆಸರು, ಸಂಸ್ಕೃತದ ಹೆಸರು. ಸಂಸ್ಕೃತದ ಹೆಸರಿಟ್ರೆ ಅರ್ಥಸಹಿತವಾದ ಸಂಸ್ಕೃತದ ಶಬ್ದವನ್ನು ಉಚ್ಚರಿಸಿದರೆ ಪುಣ್ಯ ಬರ್ತದೆ ಅಂತ ಉಂಟು. ಏಕ ಶಬ್ದ ಸಮ್ಯಕ್ ಜ್ಞಾತಃ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಅಂತ ಪತಂಜಲಿ ಭಾಷ್ಯದಲ್ಲಿ ಉಲ್ಲೇಖ ಮಾಡಿದಂತಹ ಒಂದು ಆರ್ಷವಚನ. ಅದರ ಪ್ರಕಾರ ಸಂಸ್ಕೃತ ಶಬ್ದ ಹೇಳಿದರೆ ಪುಣ್ಯ ಬರ್ತದೆ. ಈಗ ನೀನಿಟ್ಟ ಹೆಸರು, ಅದಕ್ಕೆ ಅವಳು ಹೇಳ್ತಾಳೆ, ನೀವು ಹೆಸರಿಟ್ಟದ್ದು ಹೌದು, ಆದರೆ ಮಕ್ಕಳು ಹೇಗಿದ್ದಾರೆ ಗೊತ್ತು, ಎಲ್ಲ ಸನ್ಯಾಸಿಗಳಾಗಿಬಿಟ್ಟಿದ್ದಾರೆ. ಇವಳು ಆ ಮಕ್ಕಳಿಗೆ ಆ ರೀತಿ ಬೋಧನೆ ಮಾಡಿದ್ದಾಳೆ. ತಾನು ಓದಿದ್ದೆಲ್ಲ ಅವರಿಗೆ ಬೋಧಿಸಿ ಅವರೆಲ್ಲ ತಲೆಯಲ್ಲಿ ಕೂದಲೇ ಇಲ್ಲ, ಎಲ್ಲ ಬೋಳಿಸಿಕೊಂಡಿದ್ದಾರೆ ಸನ್ಯಾಸಿಗಳು. ಈ ಪ್ರಪಂಚ ಇರೋ ಪ್ರಯೋಜನ ಇಲ್ಲ, ದೇವರಲ್ಲಿ ಹೋಗಬೇಕು ಅಂತ ಎಲ್ಲ ಅಂತರ್ಮುಖಿಗಳಾಗಿದ್ದಾರೆ.
ನಿಮ್ಮ ಬಾಹುಶಾಲಿಯಲ್ಲಿದ್ದಾನೆ, ಬಾಹುವಿಕ್ರಮೆಯಲ್ಲಿದ್ದಾನೆ, ಲೋಕಾಂತಗೆಯಲ್ಲಿದ್ದಾನೆ, ಯಾವುದೂ ಇಲ್ಲ. ಹೆಸರಿನಲ್ಲಿ ಏನಿದೆ? ನಾವು ಮಕ್ಕಳನ್ನು ಹೇಗೆ ಬೆಳೆಸ್ತೇವೆ ಅದರ ಮೇಲೆ ಇದೆ, ಹೆಸರಲ್ಲ. ಬೆಳೆಸುವ ಕ್ರಮದಲ್ಲಿ ಬೆಳೆಸಬೇಕು. ಇವನು ಹೆಂಡತಿಯ ಪಾದಕ್ಕೆ ಬೀಳ್ತಾನೆ ಮದಾಲಸಿಗೆ. ಅವಳು ಎಬ್ಬಿಸಿ, ತಪ್ಪಾಯಿತು, ಏನಾಗಬೇಕಿತ್ತು, ನಾನು ತಪ್ಪು ಮಾಡಿದೇನಾ ಅಂತ ಕೇಳ್ತಾಳೆ. ಯಾಕೆ ಹಾಗಲ್ಲ, ನೀನು ಶಾಸ್ತ್ರವನ್ನು ಸರಿಯಾಗಿ ಮಕ್ಕಳಿಗೆ ಬೋಧಿಸಿದಿ, ಪ್ರಪಂಚ ಅಂದರೆ ಏನು, ದೇವರ ಅಂದರೆ ಏನು ಸರಿಯಾಗಿಯೇ ತಿಳಿಸಿಕೊಟ್ಟಿದ್ದಿ. ಆದರೆ ನಾನು ಆ ರೀತಿ ತಿಳ್ಕೊಳ್ಳಿಲ್ಲ ಅಲ್ವಾ. ಆದ್ದರಿಂದ ನಾನು ಸತ್ತ ಮೇಲೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ನೀನು ಸತ್ತ ಮೇಲೆ ಮೋಕ್ಷಕ್ಕೆ ಹೋಗ್ತೀನಿ ನಿಶ್ಚಯ, ಅಷ್ಟು ತಿಳ್ಕೊಂಡಿದ್ದಿ. ಆದರೆ ನನಗೆ ಅದು ಇಲ್ವಲ್ಲ. ಆದ್ದರಿಂದ ನನಗೆ ಪಿಂಡ ಪ್ರದಾನ ಮಾಡುವುದಕ್ಕಾದರೂ ಒಂದು ಮಗು ಬೇಕಲ್ವಾ. ಅದಕ್ಕೋಸ್ಕರ ಈ ಅಲರ್ಕನನ್ನು ಸನ್ಯಾಸಿ ಮಾಡಬೇಡ, ಇವನನ್ನಾದರೂ ಸರಿಯಾಗಿ ಗೃಹಸ್ಥನಾಗಿ ನನ್ನ ಸಿಂಹಾಸನಕ್ಕೆ ಬರುವ ಹಾಗೆ ಬೆಳೆಸು. ಆಯಿತು ಅಂತ ಹೇಳ್ತಾಳೆ. ಅವಳನ್ನು ಬಹಳ ಚೆನ್ನಾಗಿ ಶಸ್ತ್ರಶಾಸ್ತ್ರ ಅದರಲ್ಲಿ ಪರಿಣತನಾಗುವ ಹಾಗೆ ಬೆಳೆಸ್ತಾಳೆ. ಮುಂದಕ್ಕೆ ಅದೇ ಅಲರ್ಕ ಇದೇ ದತ್ತಾತ್ರೇಯನ ಹತ್ತಿರಕ್ಕೆ ಬಂದು 12 ವರ್ಷ ಓದ್ತಾನೆ. ದತ್ತಾತ್ರೇಯರಿಂದ ಸಮಗ್ರ ಯೋಗಶಾಸ್ತ್ರವನ್ನು ಪಡಿತಾನೆ ಅಂತ ಭಾಗವತದಲ್ಲಿ. ಅಲರ್ಕನಿಗೆ ಯೋಗವನ್ನು ಕೊಟ್ಟ ರೂಪ ದತ್ತಾತ್ರೇಯ ಅನ್ನುವ ರೂಪ. ಇನ್ನೊಬ್ಬ ದೊಡ್ಡ ರಾಜ ಬಂದು ಈ ದತ್ತಾತ್ರೇಯನಲ್ಲಿ ಓದಿದ್ದ. ಅವನ ಹೆಸರೇನು? ಅರ್ಜುನ ಅಂತ ಹೆಸರು. ಅವನ ಅಪ್ಪನ ಹೆಸರು ಕೃತವೀರ್ಯ ಅಂತ. ಕೃತವೀರ್ಯನ ಮಗನಾದ್ರಿಂದ ಅವನನ್ನು ಕಾರ್ತವೀರ್ಯ ಅರ್ಜುನ ಅಂತ ಕರೀತಾರೆ. ಅವನು ಬಂದು ದತ್ತಾತ್ರೇಯರಲ್ಲಿ ಓದಿದ್ದ. ಭಾರಿ ದತ್ತಾತ್ರೇಯನಿಗೆ ಎಷ್ಟು ಸೇವೆ ಮಾಡಿದ್ದಾನೆ ಅಂದರೆ, ದತ್ತಾತ್ರೇಯ ಅವನ ಹತ್ರ ಕೇಳಿದ, ನಿಂಗೆ ಏನು ಬೇಕು ಕೇಳು ಅಂತ. ಇವ ಏನು ಕೇಳಿದ ಗೊತ್ತಾ? ನಾನು ಯಾರಿಂದಲೂ ಸೋಲ್ಬಾರ್ದು ಅಂತ ಹೇಳಿದ. ಅದಕ್ಕೆ ದತ್ತಾತ್ರೇಯ ಹೇಳಿದ, ಯಾರಿಂದಲೂ ಸಾಯೋಲ್ಲ ಅಂತ ಹೇಳಿದ. ನೋಡಿ, ಇವ ಕೇಳಿದ್ದು ಯಾರಿಂದಲೂ ಸೋಲ್ಬಾರ್ದು ಅಂತ, ಯಾರಿಂದಲೂ ಸಾಯೋಲ್ಲ ಅಂತ. ಯಾರಿಂದಲೂ ಅಂದರೆ ಅಂತ ಖುಷಿ ಆಯ್ತು ಅವನಿಗೆ. ನಾನು ಸಾಯುವುದೇ ಇಲ್ವಾ? ಸಾಯುವುದಾದರೆ ನನ್ನಿಂದ ಸಾಯಬೇಕು ಅಂತ ಹೇಳಿದ. ಇದಾದ ಮೇಲೆ ಇವ ಕೇಳಿದ, ನನಗೆ 1000 ಕೈ ಬೇಕು ಅಂತ. 1000, 2000 ಬೇಕಾದರೆ ಕೇಳು, 1000 ಕೈ ಅಂತೇಳಿ. ಅವನು ಸಹಸ್ರ ಬಾಹು ಆದಂತೆ. 3ನೇ ವರ ಅವ ಕೇಳಲಿಲ್ಲ, ದೇವರೇ ಕೊಟ್ಟದ್ದು. ದತ್ತಾತ್ರೇಯನೇ ಅವನಿಗೆ ವರ ಕೊಟ್ಟದ್ದು. ಏನಂದ್ರೆ, ಯಾವುದಾದ್ರೂ ಕಳೆದು ಹೋದ ವಸ್ತು ನಿನ್ನನ್ನು ಸ್ಮರಿಸಿದ್ರೆ ಪ್ರಾಪ್ತಿಯಾಗಲಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರ ಭಾಕ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ. ಕಳೆದು ಹೋದದ್ದು ನಿನ್ನ ಸ್ಮರಣೆಯಿಂದ ಪ್ರಾಪ್ತಿಯಾಗಲಿ. ಇದು ವಿಶಿಷ್ಟವಾದ ವರ. ನರಕಾಸುರನಿಗೆ ಕೊನೆಗೆ ಭಗವಂತ ಕೊಡ್ತಾನಲ್ವ, ನಿನ್ನ ಹೆಸರಲ್ಲಿ ಎಲ್ಲರೂ ಕೂಡ ಅಭ್ಯಂಗ ಮಾಡಿ ಸ್ನಾನ ಮಾಡಲಿ, ನರಕ ಚತುರ್ದಶಿ ಅಂತ ಚಾಲ್ತಿಗೆ ಬರಲಿ ಅಂತ. ಆ ರೀತಿಯಲ್ಲಿ ಕೊಟ್ಟ ವರ ಕಾರ್ತವೀರ್ಯನಿಗೆ ದತ್ತಾತ್ರೇಯನಿಂದ ಲಭ್ಯವಾದದ್ದು. ಅಂತಹ ದತ್ತಾತ್ರೇಯ ರೂಪ. ಆದರೆ ನಾವು ದತ್ತಾತ್ರೇಯನನ್ನು ಪೂಜೆ ಮಾಡುವ ಹಾಗಿಲ್ಲ. ಯಾಕಂದರೆ ದತ್ತಾತ್ರೇಯ ಸ್ವಲ್ಪ ಮೋಹಕವಾದ ರೂಪ, ಅರ್ಥ ಆಗುವುದು ಕಷ್ಟ. ನಾವು ಅರ್ಥ ಆಗುವುದು ಯಾವುದು ಕಷ್ಟವೋ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಬುದ್ಧ, ದತ್ತಾತ್ರೇಯ ಇದೆಲ್ಲ ಸ್ವಲ್ಪ ಮೋಹಕ. ಅದರ ಬಗ್ಗೆ ಹೇಳ್ತದೆ ಪುರಾಣ. ಏನಂದ್ರೆ, ದತ್ತಾತ್ರೇಯರನ್ನು ನೋಡಿದರೆ ಸಾಕಂತೆ ಎಲ್ಲರೂ ಅವನ ಮೇಲೆ ಬೀಳುದಂತೆ. ಅಷ್ಟು ಚಂದ, ಅಷ್ಟು ಮೋಹಕ ದತ್ತಾತ್ರೇಯ. ಅದು ಹುಡುಗರು ಅಂತಿಲ್ಲ, ಹುಡುಗಿಯರು ಅಂತಿಲ್ಲ, ದತ್ತಾತ್ರೇಯ ಇದ್ದಲ್ಲಿ ಬರುವುದು. ಒಂದು ಗುರುಕುಲ ಇತ್ತು. ಆ ಗುರುಕುಲಕ್ಕೆ ಒಂದು ಸಲ ದತ್ತಾತ್ರೇಯ ಯಾವುದೋ ಒಂದು ವಿಷಯ ಮಾತಾಡುವುದಕ್ಕೆ ಹೋಗಿದ್ದ. ಇವ ಹೊರಟು ಬರುವಾಗ ಗುರುಕುಲದಲ್ಲಿ ಒಬ್ಬ ಹುಡುಗನೂ ಇಲ್ಲ, ಎಲ್ಲ ಇವನ ಜೊತೆ. ಕೊನೆಗೆ ಅವರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇವ ಕಾಡಿಗೆ ಬಂದ. ಕಾಡಿನಲ್ಲಿ ಒಂದು ಋಷಿಗಳ ಆಶ್ರಮಕ್ಕೆ ಬಂದರೆ ಈ ಮಕ್ಕಳೆಲ್ಲ ಇವನನ್ನು ಹುಡುಕಿಕೊಂಡು ಆಶ್ರಮದಲ್ಲೇ ಬಂದು ಬೀಡಿಬಿಟ್ರು. ಅಷ್ಟೇ ಅಲ್ಲ, ಸುತ್ತಮುತ್ತದ ಆಶ್ರಮದಲ್ಲಿದ್ದವರೆಲ್ಲ ದತ್ತಾತ್ರೇಯನ ಹತ್ರ ಬಂದರು. ದತ್ತಾತ್ರೇಯ ಇವರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನು ಮಾಡಿದ? ಈ ಋಷಿಮುನಿಗಳು ನನ್ನನ್ನು ರಾಶಿ ಬೀಳಬಾರ್ದು, ಏಕಾಂತದಲ್ಲಿ ಸಾಧನೆ ನಾನು ಮಾಡಬೇಕು ಅಂತ ಹೇಳಿ ಇವನು ಸ್ವಲ್ಪ ಈ ಮಡಿಕೆಗಳಲ್ಲೆಲ್ಲ ತುಂಬಿಸಿಕೊಂಡು ವಾಸನೆ ಬರುವಂಥದ್ದೆಲ್ಲ ತಗೊಂಡು ಬಂದ. ಕುಡಿಯೋದು. ಈ ಕುಡಿತದಿಂದಾದರೂ ಇವರೆಲ್ಲ ದೂರ ಹೋಗ್ಬೋದು ಅಂತ. ಅವನು ಕುಡಿದ್ರೆ ಏನಂತೆ, ನಮಗೆ ಅವನ ಸಾನ್ನಿಧ್ಯ ಇದ್ರೆ ಸಾಕು, ಅಷ್ಟು ಜ್ಞಾನ ಸಿಗುತ್ತಲ್ವಾ ಅಂತ ಮೂಗಿಗೆ ಹತ್ತಿ ಇಟ್ಟುಕೊಂಡು ಅವನ ಜೊತೆಗೆ ಕುಡಿದ ಇದ್ರು. ಇನ್ನೂ ಕೂಡ ಇನ್ನೊಂದು ಶುರು ಮಾಡಿದ. 4 ನಾಯಿಯನ್ನು ಕರ್ಕೊಂಡು ಬಂದ. ಇವರ ಮಡಿಗೆ ಆಗುದಿಲ್ಲ. ಈ ಮಡಿ ಶುನಕ ಚತುಷ್ಟಯ ಪರಿವೃತ ಅಂತ. ಶುನಕ ಅಂದ್ರೆ ಬರೀ ವೇದ ಅಲ್ಲ, ವೇದಕ್ಕೂ ಶುನಕ ಅಂತ ಹೆಸರಿದೆ. ನಾಯಿಗಳನ್ನು ಕರ್ಕೊಂಡು ಬಂದ. ಇವರು ಸ್ವಲ್ಪ ಜಾಗ್ರತೆ ಮಾಡಿದ್ರು. ಮನೆಯೊಳಗೆ ಬರದೇ ಇರುವ ಹಾಗೆ ಗೇಟ್ ಮಾಡಿಸಿದ್ರು, ಹೊರಗಿರ್ಲಿ. ಅವನ ನಾಯಿಯನ್ನು ಹೊರಗೆ ಬಿಟ್ಟು ಇವರನ್ನು ಕರ್ಕೊಂಡು ಬಂದು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಷ್ಟಾದ್ರೂ ಆಗ್ಲಿಲ್ಲ, ಇವರು ಬಿಡ್ಲಿಲ್ಲ ಅಂತ. ಕೊನೆಗೆ ಏನು ಮಾಡಿದ ಅಂದ್ರೆ, ಇಷ್ಟೇ ಲಂಗೋಟಿ ಇಟ್ಕೊಂಡಿರುವ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದ. ಈಗ ಋಷಿ ಮುನಿಗಳಿಗೆ ಸಮಸ್ಯೆ ಆಯಿತು. ಹೀಗೆ ಈ ದತ್ತಾತ್ರೇಯ ಮೋಹಕ ಅಂತ ಇದಕ್ಕೆ ಹೇಳಿದ್ದ. ಅವನ ಪೂಜೆ ಮಾಡುವವರು ಕೂಡ ಒಂದು ಮಡಿಕೆಯಲ್ಲಿ ಒಂದಿಷ್ಟು ಇಡ್ತಾರೆ, ಒಂದು ಸ್ವಲ್ಪ ಮಾಂಸ ಇಡ್ತಾರೆ, ಆಮೇಲೆ ನಾಯಿಯನ್ನು ಪೂಜೆ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಇದೊಂದು ಸ್ವಲ್ಪ ಮೋಹಕವಾದ ರೂಪ ಅನ್ನುವ ಕಾರಣದಿಂದ ನಮ್ಮ ಅನುಷ್ಠಾನದಲ್ಲಿ ಇವತ್ತು ದತ್ತಾತ್ರೇಯ ಬಿಟ್ಟು ಹೋದದ್ದು. ಹಾಗೆ ಅಂತೇಳಿ ಅವನ ಉಪಾಸನೆ ಮಾಡಬಾರ್ದು ಅಂತಿಲ್ಲ. ಸಾತ್ವಿಕವಾದ ಸ್ವರೂಪದಲ್ಲಿ
ಲೋಕಕ್ಕೆ ಯೋಗಶಾಸ್ತ್ರವನ್ನು ಜ್ಞಾನವನ್ನು ಕೊಟ್ಟಿರತಕ್ಕಂತಹ ಭಗವಂತನ ಅವತಾರ ಸ್ವರೂಪ ದತ್ತಾತ್ರೇಯ. ರುದ್ರನ ಸ್ವರೂಪ ಅಂದರೆ ಶಿವರೂಪಿ ಶಿವೇ ಸ್ಥಿತ, ಅಲ್ಲಿ ಶಿವನು ಬಂದಿದ್ದಾನಲ್ವ, ಶಿವನ ವರದಿಂದಾಗಿ ಹುಟ್ಟಿದಂತಹ ಅತ್ರಿಯ ಮಗನಿಗೆ ದುರ್ವಾಸಾಹ ಅಂತ ಹೆಸರು. ದುರ್ವಾಸಸ್, ಸ್ವಲ್ಪ ರುದ್ರನ ಹಾಗೆ ಮೂಗಿನ ತುದಿಯಲ್ಲಿ ಸಿಟ್ಟು. ಮೂಗಿನ ತುದಿ ಅಂದರೆ ಎಲ್ಲಿ? ಇಲ್ಲಿ. ತುದಿ ಯಾವತ್ತು ಕೆಳಗಿರುವುದಲ್ಲ, ತುದಿ ಇರುವುದು ಮೇಲೆ. ಈಗ ಗೋಪಿಚಂದನ ನಾಮ ಹೇಗೆ ಹಾಕಬೇಕು ಅಂತ ಹೇಳುವುದಕ್ಕೆ ಸ್ಮೃತಿ ಹೇಳಿತು. ಆಜ್ಞಾಚಕ್ರದಿಂದ ಪ್ರಾರಂಭಿಸಿ ಬ್ರಹ್ಮರಂಧ್ರದ ತನಕ 12 ಅಂಗುಲ ಗೋಪಿಚಂದನ ನಾಮ ಎಳಿಬೇಕು ಅಂತ. ನಾವೇನು ಮೂಗಿನ ತುದಿಯಿಂದ ಅಂತ ಅಲ್ಲಿ ಹೇಳಿದರು, ನಾವು ಇಲ್ಲಿಂದಲೇ ಗಲೀಜು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ. ನಿಜವಾಗಿ ಮೂಗಿನ ತುದಿ ಅಂದರೆ 2 ಹುಬ್ಬುಗಳ ಮಧ್ಯೆ, ಅಲ್ಲಿಂದಲೇ ರುದ್ರದೇವ ಆವಿರ್ಭವಿಸಿದ್ದು ಚತುರ್ಮುಖ ಬ್ರಹ್ಮನಿಗೆ. ಅವತ್ತಿನಿಂದಲೇ ಮೂಗಿನ ತುದಿಯಲ್ಲಿ ಸಿಟ್ಟು ಅಂತ ಶುರು ಆದದ್ದು. ಬ್ರಹ್ಮನ ಸಿಟ್ಟು ಮೂಗಿನ ತುದಿಯಿಂದ ಬಂದದ್ರಿಂದ ಆ ರೀತಿ ಶಬ್ದ ವ್ಯವಹಾರ ಪ್ರಾರಂಭ ಆದದ್ದು. ಆ ರೀತಿಯಲ್ಲಿ ಮೂಗಿನ ತುದಿಯಲ್ಲಿ ಸಿಟ್ಟು ಅನ್ನುವ ಸ್ವರೂಪದ ರುದ್ರನ ಆವಿರ್ಭಾವ ದೂರ್ವಾಸಾಹ ಅನ್ನುವ ಸ್ವರೂಪದಿಂದ. ಅದು ಹೊಗಳುವ ಹೆಸರು. ದುರ್ವಾಸಸ್ ಅಂದರೆ ಅರ್ಥ ಏನು? ಹರಿದ ಬಟ್ಟೆಯನ್ನು ಉಟ್ಟವ, ಅಂಚು ಇಲ್ಲದ ಬಟ್ಟೆಯುಳ್ಳವ. ದುಷ್ಟಂ ವಾಸಃ ಯಸ್ಯ. ಸನ್ಯಾಸಿಗಳ ಮೂಲ ಪುರುಷ ಸನಕ ಸನಂದನಾದಿ ಕುಮಾರರಾದರೆ ಕುಮಾರರ ನಂತರ ಬಂದವ ವಂಶಸ್ಯಾದೀನ್ ಸನಕಾದೀನ್ ಉಪಾಸೆ ದೂರ್ವಾಸಸಂ ಪರತೀರ್ಥಾಖ್ಯ ಭಿಕ್ಷುಂ. ದೂರ್ವಾಸರು ಸನ್ಯಾಸ ಪರಂಪರೆಯನ್ನು ಮುಂದುವರಿಸಿದಂತಹ ಸನ್ಯಾಸಿಗಳು. ಅವರು ಚಾತುರ್ಮಾಸ್ಯ ಕೂತಾಗಲೇ ನಮ್ಮ ದುರ್ಯೋಧನ ಚಾತುರ್ಮಾಸ್ಯಕ್ಕೆ ಕೂಡಿಸಿದ್ದು. ಕುಂತಿ ಭೋಜನವು ಕೂಡ ಚಾತುರ್ಮಾಸ್ಯಕ್ಕೆ ಕೂಡಿಸಿ ಕುಂತಿದೇವಿಗೆ ಮಂತ್ರಗಳ ಉಪದೇಶ ನಡೆದದ್ದು ಇದೇ ದೂರ್ವಾಸ ಮಹರ್ಷಿಗಳಿಂದ. ಅವರು ಪ್ರತಿನಿತ್ಯವೂ 30,000 ಮಂತ್ರ ಜಪ ಮಾಡ್ತಾ ಇದ್ರು. ಅಂದರೆ ದೂರ್ವಾಸರು ಸಾಮಾನ್ಯ ಅಲ್ಲ. ನಮ್ಮ ದುರ್ಯೋಧನನೇ ದೂರ್ವಾಸರ ಕೈಯಿಂದ 3,000 ಮಂತ್ರ ಉಪದೇಶ ಪಡ್ಕೊಂಡಿದ್ದ ಅಂತ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಹಾಗೆ ದೂರ್ವಾಸರು ಮಹಾಮಂತ್ರ ಸಿದ್ಧಿಯನ್ನು ಪಡೆದಂತಹ ವಿಶಿಷ್ಟ ಮಹರ್ಷಿಗಳು. ಅದು ರುದ್ರನ ಅವತಾರ ಸ್ವರೂಪ. ಇನ್ನು ಚತುರ್ಮುಖ ಬ್ರಹ್ಮನೂ ಅವತಾರ ಮಾಡಬೇಕಲ್ವಾ? ಅವನಿಗೆ ಅವತಾರ ಇಲ್ಲ, ಅವ ಅಜ. ಭಗವಂತನನ್ನು ಬಿಟ್ಟು ಬೇರೆಯವರಿಂದ ಹುಟ್ಟದವ ಬ್ರಹ್ಮನು ನಾವತಾರೋಸ್ತಿ ಅಂತ ಅವತಾರ ಇಲ್ಲ. ಅದಕ್ಕೇನು ಮಾಡಿದ ಅಂದರೆ ನಮ್ಮ ಅತ್ರಿ ಮಹರ್ಷಿ ಮತ್ತೊಂದು ತಪಸ್ಸು ಮಾಡಿದ. ಇವನಿಗೆ ತಪಸ್ಸು ಅಂದರೆ ಇಷ್ಟ. ನಮ್ಮಲ್ಲಿ ಕೆಲವರಿಗೆ PhD ಮಾಡುವುದು ಇಷ್ಟ. ಒಂದು ಮುಗಿತು ಇನ್ನೊಂದು ಶುರು ಮಾಡ್ತಾನೆ. ಹಾಗೆ ಇವನು ಒಂದು ತಪಸ್ಸಾಯ್ತಾ, ಮತ್ತೊಂದು ತಪಸ್ಸು ಶುರು ಮಾಡಿದ. ಆ ತಪಸ್ಸು ಮಾಡುವ ಹೊತ್ತಿಗೆ ಅವನಿಗೆ ಈ ಬಾರಿ ತಪಸ್ಸು ಯಾರನ್ನು ಕುರಿತು ಮಾಡ್ತಾ ಇದ್ದಾನೆ? ಸೋಮನನ್ನು ಕುರಿತು ತಪಸ್ಸು ಮಾಡ್ತಾನೆ. ಸೋಮ ಅಂದರೆ ಚಂದ್ರ. ಚಂದ್ರನನ್ನು ಕುರಿತು ತಪಸ್ಸು. ಭಗವಂತನ ಮನಸ್ಸಿನಿಂದ ಆವಿರ್ಭವಿಸಿದವ ಚಂದ್ರ. ಚಂದ್ರಮ ಮನಸೋ ಜಾತಃ ಅಂತ. ಆ ಚಂದ್ರನನ್ನು ಕುರಿತು, ಸೋಮನನ್ನು ಕುರಿತು ತಪಸ್ಸು. ಇವನು ಸೋಮನನ್ನೇ ಆಲೋಚನೆ ಮಾಡ್ತಾ ಇದ್ರೆ ಇವನ ಶರೀರವೇ ಸೋಮನ ಹಾಗಾಯ್ತಂತೆ. ಸೋಮನ ಹಾಗಾದ ಈ ಅತ್ರಿಯ ಕಣ್ಣಿನಿಂದ ಒಂದು ರೀತಿ ರಸ ಸುರಿಯುವುದಕ್ಕೆ ಶುರುವಾಯ್ತಂತೆ. ಅದಕ್ಕೆ ಸೋಮರಸ ಅಂತ ಹೆಸರು. ಸೋಮರಸ ಸುರಿಯುವುದಕ್ಕೆ ಶುರುವಾಯಿತು. ಕಣ್ಣಿನಿಂದ ಹಾಗೇ ಜಾರಿತು. ಜಾರಿ ಎದೆಗೆ ಬಿತ್ತು. ಎದೆಗೆ ಬಿದ್ದು ನಾಭಿಯ ಕಡೆಗೆ ಹರಿತಾ ಇದೆ ಸೋಮರಸ. ನಾಭಿಯಿಂದ ಜಾರಿ ನೆಲಕ್ಕೆ ಬೀಳುವ ಹೊತ್ತಿಗೆ ಚತುರ್ಮುಖ ಬ್ರಹ್ಮ ಬಂದಂತೆ. ಬಂದು ಈ ರಸವನ್ನು ಹೀಗೆ ಕೈಯಲ್ಲಿ ಹಿಡ್ದ. ಇವನ ಕಣ್ಣಿನಿಂದ ಬೀಳ್ತಾ ಇದ್ದ ರಸ ಹಾಗೆ ಬಂದು ಇವನ ಕೈಯಲ್ಲಿ ಸೇರಿ ಒಂದು ರೌಂಡ್ ಒಂದಾಯ್ತು, ಒಂದು ಉಂಡೆ ಆಯ್ತು. ಉಂಡೆ ಆದದ್ದು ಅದು ಸೋಮನ ಹಾಗೆ ಆಯ್ತಂತೆ. ಸೋಮ ಒಂದು ಮಗು ಆಯ್ತಂತೆ. ಅದಕ್ಕೆ ಸೋಮ ಅಂತ ಹೆಸರಾಯ್ತು. ಅವನೇ ಬ್ರಹ್ಮನೇ ಇಟ್ಟದ್ದು. ಅದರಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟಂತೆ. ಹೀಗೆ ಚತುರ್ಮುಖ ಬ್ರಹ್ಮನ ಸನ್ನಿಧಾನದಿಂದಾಗಿ ಆವಿರ್ಭವಿಸಿದವ ಸೋಮ. ಯಾವ ಸೋಮನನ್ನು, ಚಂದ್ರನನ್ನು ಆ ಅತ್ರಿ ಧ್ಯಾನ ಮಾಡ್ತಾ ಇದ್ನೋ ಅವನೀಗ ಅತ್ರಿ ನೇತ್ರ ಸಮುದ್ಭವನಾದ. ಅತ್ರಿ ನೇತ್ರದಿಂದ ಚಂದ್ರನ ಮತ್ತೊಮ್ಮೆ ಆವಿರ್ಭಾವ ಆಯಿತು. ಆ ಅತ್ರಿ ನೇತ್ರ ಸಮುದ್ಭೂತನಾದ ಚಂದ್ರನನ್ನು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ನೀನು ರಾಜ ಅಂತ ಹೇಳ್ತಾನೆ. ಅವನಿಗೆ ಸೋಮೋ ರಾಜ ಅಂತ ಅವನನ್ನು ಕರೀತಾನೆ. ಅವನು ಯಾವುದಕ್ಕೆಲ್ಲ ರಾಜ? ಔಷಧಿ ವನಸ್ಪತಿಗಳಿಗೆ ರಾಜ. ಅಂದರೆ ಕಾಡು ಮರ ಇವುಗಳಿಗೆಲ್ಲ ಅಧಿಪತಿಯಾಗಿ ಚಂದ್ರನನ್ನು ನಿಯಮಿಸ್ತಾನೆ. ಆಮೇಲೆ ಬ್ರಾಹ್ಮಣರಿಗೆ ಅವ ಅಧಿಪತಿ. ತಾರಾಧಿಪತಿಯಿಂದ, ನಕ್ಷತ್ರಗಳ ಅಧಿಪತಿಯಿಂದ ಚಂದ್ರನಿಗೆ ಒಂದು ಆಧಿಪತ್ಯ ಸಿಗ್ತದೆ. ಸೋಮದ ಆಧಿಪತ್ಯ ಅವನಿಗೆ ಪ್ರಾಪ್ತಿ ಆಗ್ತದೆ. ಸೋಮರಸಕ್ಕೆ ಅಧಿಪತಿಯಾಗಿ ಅವನು ನಿಯುಕ್ತನಾಗ್ತಾನೆ. ಜೊತೆಗೆ ಉತ್ತರ ದಿಕ್ಕಿಗೆ ಅಧಿಪತಿ ಅಂತ ಅವನನ್ನು ವ್ಯವಸ್ಥೆ ಮಾಡ್ತಾರೆ. ಅವನ ಹತ್ರ 100 ಅಶ್ವಮೇಧ ಯಾಗಗಳನ್ನು ಕೂಡ ಮಾಡಿಸ್ತಾರೆ. ಅವನು ಮಹಾಶಕ್ತಿಶಾಲಿಯಾಗಿ ಸೋಮರಾಜ ಅಂತ ಆತ ಕರೆಸಿಕೊಳ್ತಾನೆ. ಇವ ಚಂದ್ರವಂಶದ ಮೂಲ ಪುರುಷನಾದಂತಹ ಆತ್ರೇಯ ಚಂದ್ರ. ಹೀಗೆ ಅತ್ರಿಯಿಂದ ದತ್ತ, ದೂರ್ವಾಸ ಮತ್ತು ಸೋಮ ಅಂತ 3 ಅವತಾರಗಳು ಆದವು ಅನ್ನೋದು ಇಲ್ಲಿ ಬಂದಂತಹ ಒಂದು ಕಥೆ. ಇನ್ನೊಂದು ಪುಟ್ಟ ಕಥೆಯನ್ನು ನೋಡಿ ಇವತ್ತು ಉಪಸಂಹಾರ ಮಾಡೋಣ. ಇದರಲ್ಲಿ ಆಕೂತಿಯ ಕಥೆ ಇಲ್ಲಿಗೆ ಮುಗಿಸುವ. ಇನ್ನು 2ನೆಯವಳು ಪ್ರಸೂತಿ ಅಲ್ವಾ? ಅಲ್ಲ, ದೇವಹೂತಿ. ದೇವಹೂತಿಯ ಕಥೆ ಕಪಿಲ ದೇವನ ಅವತಾರ ಆಗ್ತದೆ. ಭಗವಂತ ಕಪಿಲ ಲೋಕಕ್ಕೆ ಸಾಂಖ್ಯ ಮತ್ತು ಯೋಗ ಅಂತ 2 ಶಾಸ್ತ್ರಗಳನ್ನು ಕೊಡ್ತಾನೆ.
ದೇವಹೂತಿ ಎನ್ನುವ ತನ್ನ ತಾಯಿಗೇ ಮೊದಲು ಸಾಂಖ್ಯ ಯೋಗಗಳ ಉಪದೇಶ ಕೊಟ್ಟು ಇವತ್ತಿನ ಮಾತೃಗಯ ಅನ್ನುವ ಪುಣ್ಯಕ್ಷೇತ್ರ ಆ ಕಪಿಲ ರೂಪಿಯಾದ ಭಗವಂತನ ಮೂಲಕವಾಗಿ ನಿರ್ಮಿತವಾದದ್ದು. ಮೂರನೆಯವಳು ಪ್ರಸೂತಿ. ಆಕೂತಿ, ಪ್ರಸೂತಿ, ದೇವಹೂತಿ. ದೇವಹೂತಿ ಮಧ್ಯಮದವಳು, ಪ್ರಸೂತಿ ಕೊನೆಯವಳು. ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದರು. ಇವನು ಸ್ವಯಂಭುವ ಮನ್ವಂತರದ ದಕ್ಷ. ಇಬ್ಬರು ದಕ್ಷರು ತುಂಬ ಜನ ಇದ್ದಾರೆ, ನಾವು ಕೂಡ ದಕ್ಷರೇ ಅಲ್ಲ. ಅವನು ಸ್ವಯಂಭುವ ಮನ್ವಂತರದ ದಕ್ಷ. ಅವನಿಗೆ ಪ್ರಸೂತಿಯನ್ನು ಕೊಟ್ಟು ಮದುವೆ ಮಾಡಿದರೆ ಪ್ರಸೂತಿಯಲ್ಲಿ 16 ಜನ ಹೆಣ್ಣು ಮಕ್ಕಳು. ಇವನಿಗೆ 60 ಜನ ಅಲ್ಲ, 16 ಜನ ಹೆಣ್ಣು ಮಕ್ಕಳು. ಈ 16 ಜನರಿಗೆ ಮದುವೆ ಮಾಡುವ ವಯಸ್ಸು ಬಂತು. ವಯಸ್ಸು ಬಂದಾಗ ಧರ್ಮ ಪ್ರಜಾಪತಿ ಅಂತ ಒಬ್ಬ ಇರ್ತಾನೆ, ಆ ಕಾಲದ ಯಮಧರ್ಮ. ಆ ಧರ್ಮ ಪ್ರಜಾಪತಿಯನ್ನು ಕರೆದು ಇದರಲ್ಲಿ ಕೆಲವು ಮಕ್ಕಳನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ. ಧರ್ಮ ಪ್ರಜಾಪತಿ ಹೇಳ್ತಾನೆ, ನೀನು ಎಷ್ಟು ಕೊಡ್ತೀಯೋ ಅಷ್ಟು ಮದುವೆ ಆಗ್ತೇನೆ ಅಂತ. ಇವ ಲೆಕ್ಕ ಮಾಡಿ, ಅಲ್ಲೇ ಮನೆಯಲ್ಲಿ 16 ಜನ ಇರಲಿಲ್ಲ, 13 ಜನ ಇದ್ರು. 3 ಜನ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ರು. ಅವರು ಸ್ನಾನ ಮುಗಿಸಿ ಬರುವುದರೊಳಗೆ 13 ಜನರಿಗೆ ಮದುವೆ ಮಾಡಿಬಿಟ್ಟ. ತ್ರಯೋದಶಾದ ಧರ್ಮಾಯ, ತ್ರಯೋದಶ ಅದಾತ್ತು ಧರ್ಮಾಯ ಅಂತ ಧರ್ಮ ಪ್ರಜಾಪತಿಗೆ 13 ಜನರನ್ನು ಮದುವೆ ಮಾಡಿ ಕೊಟ್ಟ. 3 ಜನರದ್ದು ಪುಣ್ಯ ಅವರು ಇರಲಿಲ್ಲ. ಹೀಗೆ 13 ಜನರಿಗೆ ಮದುವೆ ಆಯ್ತಾ. ಇನ್ನು 3 ಜನ ಉಳಿದ್ರು. ಅವರ ಮೂರು ಜನರ ಹೆಸರೇನು? ಸ್ವಾಹ, ಸ್ವಧಾ, ಸತಿ ಅಂತ 3 ಜನ ಉಳಿದಿದ್ರು. ಇದರಲ್ಲಿ ಸ್ವಾಹಾಳನ್ನು ಅಗ್ನಿಗೆ ಮದುವೆ ಮಾಡಿಕೊಟ್ಟ. ಅಗ್ನಿಗೆ ಸ್ವಾಹಾಳಲ್ಲಿ 3 ಜನ ಮಕ್ಕಳು ಹುಡ್ತಾರೆ. ಶುಚಿ, ಪಾವಕ, ಪವಮಾನ ಅಂತ 3 ಜನ ಮಕ್ಕಳು. ಈ 3 ಜನ ಮಕ್ಕಳಿಗೆ ಮದುವೆ ಆಗಿ ಅವರಿಗೆ ಒಬ್ಬೊಬ್ಬರಿಗೆ 15 ಜನ ಮಕ್ಕಳು. ಹೀಗೆ ಅಗ್ನಿಗೆ 15, 15, 15, 45 ಜನ ಮೊಮ್ಮಕ್ಕಳು, 3 ಜನ ಮಕ್ಕಳು, ಅಲ್ಲಿಗೆ 48 ಆಯಿತು. ತಾನೊಬ್ಬ ಅಗ್ನಿ 49. ಇವರಿಗೆ ಏಕೋನ ಪಂಚಾಶದ ಅಗ್ನಿಗಳು ಅಂತ ಹೆಸರು. 49 ಜನ ಅಗ್ನಿಗಳು. ಅವರ ಹೆಸರೆಲ್ಲ ನಮ್ಮ ಪೌರೋಹಿತ್ಯದಲ್ಲಿ ಬರ್ತದೆ. ಒಂದೊಂದು ಹೋಮಕ್ಕೆ ಒಬ್ಬೊಬ್ಬ ಅಗ್ನಿ. ಮದುವೆ ಮಾಡುವಾಗ ಹೋಮಕ್ಕೆ ಯೋಜಕ ಅಂತ ಅಗ್ನಿ. ಈ ಮಕ್ಕಳಲ್ಲೇ ಒಬ್ಬವ ಯೋಜಕ. ಅದೇ ಸೀಮಂತೋನ್ನೇನ ಮಾಡಬೇಕಾದ್ರೆ ಅಗ್ನಿಗೆ ಹೆಸರು ಮಂಗಲ ಅಂತ ಹೆಸರು. ಅವನು ಈ 49 ಅಗ್ನಿಯಲ್ಲಿ ಒಬ್ಬ. ಕೊನೆಗೆ ಅಂತ್ಯೇಷ್ಟಿಯನ್ನು ಮಾಡುವಾಗ ಅಲ್ಲೂ ಒಬ್ಬ ಅಗ್ನಿ, ಅವನಿಗೆ ಕರವ್ಯಾದ ಅಂತ ಹೆಸರು. ಹೀಗೆ ಒಂದೊಂದು ಯಜ್ಞದಲ್ಲಿ ಒಬ್ಬೊಬ್ಬ ಅಗ್ನಿ. ಆ ಅಗ್ನಿಗಳು 49 ಜನ ಅಗ್ನಿಗಳ ಆವಿರ್ಭಾವ ಆಗ್ತದೆ. ಇದು ಸ್ವಾಹಾಳಿಂದ ಆದಂತಹ ದಕ್ಷನ ವಂಶ ವಿಸ್ತಾರ. ಇನ್ನು 15ನೆಯ ಮಗಳ ಹೆಸರೇನು? ಸ್ವಧೆ. ಸ್ವಧೆಯನ್ನು ಪಿತೃದೇವತೆಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆ ಕಥೆ ಬೇಡ, ಅದು ಹರಿವಂಶದಲ್ಲಿ ಬರ್ತದೆ. ಕೊನೆಯ ಮಗಳುಂಟಲ್ವ, ಆ ಸತಿ, ದಾಕ್ಷಾಯಣಿ ಸತಿ. ಆ ಸತಿಯನ್ನು ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಹೇಳಿ ಕತೆ ಮುಂದುವರಿಸ್ತಾರೆ ಶುಕಾಚಾರ್ಯರು. ಮುಂದುವರಿಸಿದ್ರೆ ನಮ್ಮ ಪರೀಕ್ಷಿತ ರಾಜ ಬಿಡುವುದಿಲ್ಲ. ಅಲ್ಲ, ಎಲ್ಲರ ಸಂತಾನ ಹೇಳಿದಿ. ಧರ್ಮ ಪ್ರಜಾಪತಿಗೆ 13 ಮದುವೆ ಆಯ್ತಲ್ವ, ಅಲ್ಲಿಯ ಸಂತಾನ ಹೇಳು ಅಂತ ಹೇಳ್ತಾನೆ. ಈ ಶುರು ಮಾಡಿದ. ಧರ್ಮ ಪ್ರಜಾಪತಿ ಮೊದಲನೆಯ ಮಗಳಾದಂತಹ ದಯೆ ಅಂತ ಒಬ್ಬಳು ಮಗಳು. ಆ ದಯೆ ಎಂಬ ಮಗಳಲ್ಲಿ ಶುಭನೆಂಬ ಮಗ ಹುಟ್ಟಿದ ಧರ್ಮಕ್ಕೆ. ಇನ್ನು ಕೃಪೆ ಅಂತ ಒಬ್ಳು, ಅವಳಲ್ಲಿ ಅಭಯ ಎಂಬ ಮಗ ಹುಡ್ತಾನೆ. ನೋಡಿ, ಧರ್ಮ ಮತ್ತು ದಯೆ ಸೇರಿದ್ರೆ ಮಾತ್ರ ಎಲ್ರಿಗೂ ಅಭಯ. ಈ ಧರ್ಮ ಒಳ್ಳೆ ಅನುಷ್ಠಾನ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಅವರಲ್ಲಿ ದಯೆ ಇಲ್ಲ ಅಂದ್ರೆ ಎಲ್ರಿಗೂ ಹೆದರಿಕೆ. ಅವರು ಸ್ನಾನ ಮಾಡಿ ಬಂದ್ರೆ ಸಾಕು, ಎಲ್ಲ ಮೂಲೆ. ಇವ್ರದ್ದು ಒಮ್ಮೆ ಪೂಜೆ ಮುಗಿದ್ರೆ ಸಾಕು ಗೊತ್ತಾ. ಯಾಕಂದ್ರೆ ಏನು ಆವೇಶ ಆಗಿರುತ್ತದೆ. ಮಡಿ ಮಡಿ ಅಂತ ಕೈಯಲ್ಲಿ ಸೌಟೇನಾದ್ರೂ ಗೋಪಾಲಣ್ಣನ ನೆನಪಾಗ್ತದೆ. ಮಡಿಯಲ್ಲಿದ್ದಾಗ ಎಲ್ರಿಗೂ ಭಯಾನಕ ವ್ಯಕ್ತಿತ್ವ. ಇದು ಹಾಗಿರಬಾರ್ದಂತೆ. ಧರ್ಮದ ಜೊತೆಗೆ ದಯೆ ಇರಬೇಕು, ಆಗ ಎಲ್ರಿಗೂ ಕೂಡ ಅಭಯ. ಬಹಳ ಒಂದು ರೂಪಕಾಲಂಕಾರದ ಕಥೆ ಅದು. ಕೊನೆಯವಳಿಗೆ ಮೂರ್ತಿ ಅಂತ ಹೆಸರು. 13ನೆಯವಳು ಮೂರ್ತಿ. ಧರ್ಮ ಪ್ರಜಾಪತಿಗೆ ಮೂರ್ತಿಯಲ್ಲಿ ಮೂರ್ತಿ ಸರ್ವಗುಣೋತ್ಪತ್ತಿ ನರನಾರಾಯಣ ಋಷಿ. ಧರ್ಮ ಪ್ರಜಾಪತಿಗೆ ಮೂರ್ತಿ ಎಂಬಂತಹ ದಾಕ್ಷಾಯಣಿಯಲ್ಲಿ ನರ, ನಾರಾಯಣ, ಕೃಷ್ಣ, ಹರಿ ಅಂತ ಹೇಳುವ 4 ಜನ ಮಕ್ಕಳ ಆವಿರ್ಭಾವ ಆಗ್ತದೆ. ನರನಾರಾಯಣರ ಕಥೆ ಏಕಾದಶ ಸ್ಕಂದದಲ್ಲಿ ಬರ್ತದೆ. ಈಗ ಕೊನೆಯವಳು ಸತಿ. ಸತಿಯಲ್ಲಿ ಎಷ್ಟು ಮಕ್ಕಳು? ಶುಕಾಚಾರ್ಯರು ಮುಂದುವರಿಸಿಬಿಟ್ರು. ಇಲ್ಲ, ಸತಿಯಲ್ಲಿ ಮಕ್ಕಳಾಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಮಾವ ಮತ್ತು ಅಳಿಯ ಗಲಾಟೆ ಮಾಡಿದ್ದಕ್ಕೆ ಇವಳು ಪಾಪ ಬೆಂಕಿಗೆ ಬಿದ್ದರು. ನೋಡಿ, ಮಾವ ಅಳಿಯ ಎಷ್ಟು ಸರಿ ಇರಬೇಕು. ಯಾಕೆಂದ್ರೆ ಇಲ್ಲೇ ಹೋದರೆ ಸಮಸ್ಯೆ ಆಗುವುದು ಅವಳಿಗೆ. ಸತಿಯ ಜೀವನದಲ್ಲಿ ಸಮಸ್ಯೆ ಆದದ್ದೇ ಮಾವ ಅಳಿಯನ ಗಲಾಟೆ. ಆ ಮಾವ ಅಳಿಯ ಗಲಾಟೆ ಮಾಡಿದ್ದು ಯಾಕೆ ಗೊತ್ತಾ? ಮಾವ ಬಂದಾಗ ಅಳಿಯ ಎದ್ದು ನಿಲ್ಲಿಲ್ಲ, ಇಷ್ಟೇ ವಿಷಯ. ಏನಿಲ್ಲ, ಸಭೆ ನಡೀತಾ ಇತ್ತು. ರುದ್ರದೇವರು ಕೂತಿದ್ರು. ಆ ಕಡೆ ಚತುರ್ಮುಖ ಬ್ರಹ್ಮ ಇದ್ದಾನೆ. ದಕ್ಷ ಪ್ರಜಾಪತಿಗಳು ಬೇಕು ಅಂತ ಹೇಳಿ ವಿಳಂಬವಾಗಿ ಬಂದರು. ಕೆಲವರಿಗೆ ಅದು ಅಭ್ಯಾಸ. ಯಾಕಂದ್ರೆ ನಾನು ಬಂದಾಗ ಎಲ್ಲರೂ ಎದ್ದು ನಿಲ್ತಾರಲ್ಲ ಅಂತ. ಅದು ಹಿಂದಿನಿಂದ ಬರೋಲ್ಲ, ಮಧ್ಯದಲ್ಲಿ ಬರೋದು. ನೋಡಿ, ಕೆಲವು ಸಭೆಯಲ್ಲೆಲ್ಲ ಕೆಲವರು ಹಾಗೆ. ಯಾಕಂದ್ರೆ ನಾನು ಬಂದಾಗ ಯಾರೆಲ್ಲ ಎದ್ದು ನಿಲ್ತಾರೆ ಅಂತ ನೋಡು.
ಈ ದಕ್ಷ ಹಾಗೇ ಬಂದು ಸೀದಾ ಬಗ್ಗಿ ಬಂದು ಕೂತುಕೊಳ್ಬೇಕೋ ಬೇಡ, ಅದು ಹಾಗೆ ಮಾಡಲಿಲ್ಲ. ಇವ ಬಂದು ಒಂದು ಸಲ ನೋಡುದು, ಸಭೆಯಲ್ಲಿ ಯಾರು ಎದ್ದು ನಿಂತಿದ್ದಾರೆ ನೋಡುದು. ನೋಡಿದ್ರೆ ಪ್ರಾಂಗ್ನಿಷಣ್ಣಂ ಮೃಡಂ ದೃಷ್ಟ್ವಾ ನಾಮೃಷ್ಯ ತತ್ ಪ್ರಜಾಪತಿ, ತನಗಿಂತ ಮೊದಲೇ ಕೂತಿದ್ದಂತಹ ರುದ್ರನನ್ನು ನೋಡಿ ಸಹಿಸಲಿಲ್ಲಂತೆ ಈ ಮಾವ. ನಿಜವಾಗಿ ಎದ್ದೇ ಇಲ್ಲ ಅಂತ ಗೊತ್ತಿದ್ರೆ ಇನ್ನಷ್ಟು ಸಿಟ್ಟು ಜಾಸ್ತಿ ಆಗ್ತಿತ್ತು. ಇವರಿಗೆ ಸಿಟ್ಟು ಯಾಕೆ ಬಂದದ್ದು ಅಂದ್ರೆ ಪ್ರಾಕ್ ನಿಷಣ್ಣಂ ಮೃಡಂ ದೃಷ್ಟ ಅಂತ, ತನಗಿಂತ ಮೊದಲು ಕೂತು ಬಿಟ್ಟಿದ್ದಾನೆ ಅಂತ ಸಿಟ್ಟು. ಕೂತುಕೊಳ್ಳಿಲ್ಲ ಈ ಪ್ರಜಾಪತಿ ಕೂತುಕೊಳ್ಳಿಲ್ಲ. ದಕ್ಷ ಅಲ್ಲಿ ನಿಂತುಕೊಂಡು ಉಪನ್ಯಾಸ ಶುರು ಮಾಡಿದ. ಇವನು ಯಾರು ಗೊತ್ತಾ? ಶುರು ಮಾಡಿದ, ನನ್ನ ಅಳಿಯ, ನಂಗೆ ಇವನಿಗೆ ಹೆಣ್ಣು ಕೊಡುವುದಕ್ಕೆ ಇಷ್ಟ ಇರಲಿಲ್ಲ. ಅವತ್ತೇ ಹೇಳ್ಬೋದಿತ್ತು. ಇವತ್ತು ಸಭೆಯಲ್ಲಿ ಹೇಳ್ತಾ ಇದ್ದ, ನಂಗೆ ಹೆಣ್ಣು ಕೊಡುವುದಕ್ಕೆ ಇಷ್ಟ ಇರಲಿಲ್ಲ. ಬ್ರಹ್ಮದೇವರು ಹೇಳಿದ್ದಕ್ಕೆ ಇದೇ ಬ್ರಹ್ಮದೇವರು ಹೇಳಿದ್ರು ಅಂತ, ಇವರು ಬ್ರೋಕರ್, ಈ ಬ್ರಹ್ಮದೇವರು ಹೇಳಿದ್ರು ಅಂತ ನಾನು ಮದುವೆ ಮಾಡಿದ್ದು. ಶೂದ್ರಾಯ ಇವ ಅಸತಿ ಅಂತ ಹೇಳಿ ಏನೇನೋ ಹೇಳ್ತಾನೆ. ಎಂಥವಳು ನನ್ನ ಮಗಳೆಂಥದ್ದು, ಗೃಹೀತ ಮೃಗಶಾವಾಕ್ಷಿಯ ಪಾಣಿ ಮರ್ಕಟಲೋಚನ, ಹೀಗೆ ಇವನಿಗೆ ಅರ್ಥ ಆಗೋದು. ನನ್ನ ಮಗಳು ಹೇಗಿದ್ದಾಳೆ ಅಂದ್ರೆ ಮೃಗಶಾವಾಕ್ಷಿ ಅಂದ್ರೆ ಪುಟ್ಟ ಜಿಂಕೆಯ ವಿಶಾಲವಾದ ಕಣ್ಣಿನ ಹಾಗೆ ಕಣ್ಣು ನನ್ನ ಮಗಳದು. ಕೊಟ್ಟದ್ದು ಯಾರಿಗೆ? ಮಂಗದ ಕಣ್ಣಿನವ ಅಂತ, ಮರ್ಕಟಲೋಚನ ಅಂತ ಈ ರುದ್ರ. ಇವನು ವಿರೂಪಾಕ್ಷ ಇವನಿಗೆ ಮೃಗಶಾವಾಕ್ಷಿಯನ್ನು ನಾನು ನನ್ನ ಮಗಳನ್ನು ಮದುವೆ ಮಾಡಿಕೊಡ್ಬೇಕಾಯ್ತು. ಎಲ್ಲ ಬ್ರಹ್ಮ ಮಾಡಿದ ಕಥೆ, ನಾನು ಕೊಟ್ಟೆ, ಮದುವೆ ಮಾಡಿಕೊಟ್ಟೆ. ನನ್ನ ಮಗಳ ಕೈ ಹಿಡಿದ ಮೇಲೆ ಆದರೂ ಸರಿಯಾದಾನು ಅಂತ ಅನ್ಕೊಂಡೆ. ನೋಡಿದ್ರೆ ಸಂಧ್ಯಾ ವಂದನೆ ಇಲ್ಲ. ಭಿನ್ನ ಕ್ರಿಯಾಯ ಅಶುಚಯೇ ಮಾನಿನೇ ಭಿನ್ನ ಸೇತವೆ, ಬೈತಾನೆ. ಭಿನ್ನ ಲುಪ್ತ ಕ್ರಿಯಾಯ, ಒಂದು ಕ್ರಿಯೆ ಸರಿಯಾಗಿ ಮಾಡೋಲ್ಲ ಇವ. ಅಶುಚಯೇ ಏನು ಮೈ ಮೇಲೆ ಏನೋ ಹಂಚೆ ಹಚ್ಚಿಕೊಂಡು ಬರ್ತಾನೆ, ಸ್ಮಶಾನದಲ್ಲಿ ವಾಸ ಮಾಡ್ತಾನೆ, ಅಶುಚಿ. ಮಾನಿನೇ ಸಿಕ್ಕಾಬಟ್ಟೆ ದುರಹಂಕಾರ. ಭಿನ್ನ ಸೇತವೆ, ಇವನಿಗೆ ಧರ್ಮದ ಚೌಕಟ್ಟು ಯಾವುದೂ ಇಲ್ಲ, ಎಲ್ಲ ಚೌಕಟ್ಟು ಮೀರುವುದಕ್ಕೆ ಇರುವ. ಈ ದಕ್ಷ ಪ್ರಜಾಪತಿ ಬೈದದ್ದೋ ಹೊಗಳಿದ್ದೋ ಅಂತ ಈ ರುದ್ರದೇವರು ಕೇಳಿಸಿಕೊಳ್ತಾ ಇದ್ದಾರೆ, ಏನಾಗ್ತಾ ಇದ್ದಾರೆ ಒಳಗಿಂದ. ಎಷ್ಟು ಚಂದ ಹೊಗಳ್ತಾರೆ ನನ್ನ ಮಾವ ಅಂತ ಅವ್ರಿಗೆ ಖುಷಿ. ಯಾಕಂದ್ರೆ ಲುಪ್ತ ಕ್ರಿಯಾಯ ಅಂದ್ರೆ ಅದು ಹೊಗಳಿದ ಹಾಗೆ. ಲುಪ್ತ ಕ್ರಿಯಾ, ಯಾರು ಕ್ರಿಯೆ ಮಾಡಬೇಕು, ಯಾರು ಹೊರಗಿನ ಪ್ರಪಂಚದ ಕಡೆಗೆ ದೃಷ್ಟಿ ಇಟ್ಟಿರ್ತಾರೋ ಅವರು ತಮ್ಮ ದೃಷ್ಟಿ ಅಂತರ್ಮುಖವಾಗುವುದಕ್ಕೋಸ್ಕರ, ಅಂತಃಕರಣ ಶುದ್ಧಿಗೋಸ್ಕರ ತಾವು ಕ್ರಿಯೆಗಳನ್ನು, ಕರ್ಮಾನುಷ್ಠಾನಗಳನ್ನು ನಡೆಸಬೇಕು. ಯಾರು ಅಂತಃಕರಣದ ಅಭಿಮಾನಿ ದೇವನೋ, ಅಂತರ್ಮುಖಿಯಾಗಿ ಭಗವಂತನನ್ನೇ ಧ್ಯಾನ ಮಾಡುವ ಸ್ಥಾಣುವೋ ಅಂಥವ ಯಾವ ಕ್ರಿಯೆ ಮಾಡಬೇಕು? ಲುಪ್ತ ಕ್ರಿಯೆ ಅಂದರೆ ಅವನನ್ನು ಸ್ಥಾಣು ಅಂತ ಹೊಗಳುವುದಲ್ವಾ. ಅಶುಚಿ ಅಂದ್ರೇನು? ಅಶುಚಿ ಅಂದ್ರೆ ಭಗವಂತನಿಂದಾಗಿ ಶುಚಿಗೊಂಡವ ಅಂತ ಅರ್ಥ. ಆಗ ಅಜ ಅನ್ನೋದಕ್ಕೆ ಅರ್ಥ ಹೇಳಿಲ್ಲ ನಾವು. ಅಕಾರ ನಾಮಕಾತ್ ಪರಮಾತ್ಮನ ಸಕಾಶಾತ್ ಶುಚಿ ಅಂತ. ಯಚ್ಚೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧಿ ಅಧಿಧೃತೇನ ಶಿವ ಶಿವೋ ಭೂತ್ ಧ್ಯಾತುರ್ಮನ ಶಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿಃ ಆಹತ ಮಹದೃದಯಾಂಧಕಾರಂ. ಕಪಿಲದೇವ ಭಗವಂತನ ಪಾದವನ್ನು ಧ್ಯಾನ ಮಾಡುವುದಕ್ಕೆ ಮಾರ್ಗದರ್ಶನ ಮಾಡಿದಂತಹ ಮಾತು ಅದು. ಯಾವ ಭಗವಂತನ ಪಾದ ಮೇಲಕ್ಕೆ ಏರಿ ಏರಿ ಬ್ರಹ್ಮಾಂಡ ಕಟಾಹವನ್ನು ಒಡೆಯಿತು, ತ್ರಿವಿಕ್ರಮ ಪಾದ. ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದಧೆ ಪದ, 3 ಹೆಜ್ಜೆಯನ್ನಿಟ್ಟವ. ತ್ರೇಧಾ ನಿದಧೆ ಪದ ಸಮೂಲಮಸ್ಯ ಪಾಂಸುರೇ. ಎಂಥ ಭಗವಂತನ ಪಾದ ಅಂದ್ರೆ ಕೆಳಗೆ ಭೂಮಿಯ ಮೇಲಿಟ್ಟಿದ್ದ ಪಾದ ಬೆಳೀತು 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 ತ್ರಿವಿಕ್ರಮವಾಯಿತು. ಆ ಪಾದದ ಮಧ್ಯದಲ್ಲಿ ಭೂಮಿ ಸಾಸಿವೆ ಕಾಳಿನ ಹಾಗೂ ಅಲ್ಲಂತೆ. ಪಾದದ ಯಾವುದೋ ಅಂಗುಷ್ಠದ ಬೆರಳಿನ ಮಧ್ಯದಲ್ಲಿ ಸೇರಿದ ಪಾಂಸುರ ಸಮೂಲಂ. ಒಂದು ಪಾಂಸು ಅಂದ್ರೆ ಏನು? ಧೂಳು. ಧೂಳಿನ ಕಡದ ಹಾಗೆ ಇಷ್ಟು ದೊಡ್ಡ ಭೂಮಿ ಆಯಿತು ಅಂದ್ರೆ ಅದೆಂಥ ತ್ರಿವಿಕ್ರಮ ಪಾದ. ಆ ಎತ್ತರಿಸಿದ ಪಾದಕ್ಕೆ ತಾಗಿ ಅಲ್ಲಿಂದ ಗಂಗೆ ಸುರಿದದ್ದು. ಭಗವಂತನ ಪಾದವನ್ನು ಚತುರ್ಮುಖ ಬ್ರಹ್ಮನೇ ತನ್ನ ಕಮಂಡಲುವಿನಲ್ಲಿ ತುಂಬಿದ ಬ್ರಹ್ಮಾಂಡ ಬಹಿರ್ಜಲದಿಂದ ತಾನು ಪ್ರಕ್ಷಾಲನೆ ಮಾಡಿದ್ದು. ಪ್ರಕ್ಷಾಲಿತವಾದ ಜಲ ಎಷ್ಟು ಸಮಯ? ಮಹತಾ ವರ್ಷ ಸಹಸ್ರೋಪಲಕ್ಷಿತೇನ ಯುಗ ಸಹಸ್ರೋಪಲಕ್ಷಿತೇನ ಮಹತಾ ಕಾಲೇನ ಭುವೋ ಮೂರ್ಧಾನಂ ಅವತತಾರ ಅಂತ ಪಂಚಮಸ್ಕಂದ ಹೇಳುವ ಹಾಗೆ ಅದು ಎಷ್ಟೋ ಯುಗ ಸಹಸ್ರ ಕಾಲದ ನಂತರ ಇಳಿದು ಇಳಿದು ಧ್ರುವ ಮಂಡಲದ ಹತ್ತಿರ ಬಂತು. ಧ್ರುವ ಅದರಲ್ಲಿ ಸ್ನಾನ ಮಾಡ್ತಾನಂತೆ. ಧ್ರುವ ಮಂಡಲದಿಂದ ಎಷ್ಟು 10,000 ವರ್ಷಗಳ ತನಕ ಇಳಿದು ಇಳಿದು ಸಪ್ತರ್ಷಿ ಮಂಡಲದ ಹತ್ತಿರ ಬಂತು. 7 ಋಷಿಗಳು ಕೂಡ ಆಕಾಶ ಗಂಗೆಯಲ್ಲಿ ಮಿಂದಿದ್ದಾರೆ. ಮತ್ತೆ ಅಲ್ಲಿಂದ ಇಳಿದು ಇಳಿದು ಈ ಭೂಮಿಯ ಮೂರ್ಧ ಅನಿಸಿದ ಮೇರು ಪರ್ವತದ ಮೇಲಕ್ಕೆ ಬಿತ್ತು. ಮೇಲಕ್ಕೆ ಬಿದ್ದದ್ದು 4 ಸೀಳಾಯಿತು.
ದಕ್ಷಿಣದ ಕಡೆಗೆ ಸೀಳಿದಂತಹ ಸೀಳಿಗೆ ಅಲಕನಂದೆ ಅಂತ ಹೆಸರಾಯಿತು. ಸೀತಾ, ಭದ್ರ, ಚಕ್ಷು, ಅಲಕನಂದ ಅಂತ 4 ಸ್ವರೂಪದಿಂದ ದಕ್ಷಿಣದ ಕಡೆಗೆ ಅಲಕನಂದೆ ಇಳಿದು ಬಂದು ಭಗೀರಥ ತಾನು ಇಳಿಸಿದ ಗಂಗೋತ್ರಿಯಲ್ಲಿ ಮತ್ತೆ ಇಳಿಸಿದ ಭಾಗ ಅಲಕನಂದೆಗೆ ಸೇರಿಕೊಂಡು ಭಾಗೀರಥಿಯಾಗಿ ಭೂಮಿಯಲ್ಲಿ ಹರಿಯಿತು. ಆದರೆ ಭೂಮಿಗೆ ಅದು ಬೀಳಬೇಕಾದ್ರೆ ತಲೆಯಲ್ಲಿ ಧರಿಸಿದವ ಯಾರು? ಸಾಕ್ಷಾತ್ ಶಿವ. ಜಟಾಜೂಟವನ್ನು ಬಿಡಿಸಿಕೊಂಡು ನಿಂತ. ಇಲ್ಲದೆ ಹೋದರೆ ಬೀಳುವ ಗಂಗೆ ಭೂಮಿಯನ್ನೇ ಜಾರಿಸಿ ಬಿಡ್ತಿತ್ತು. ಇವ ಭೂ ರಕ್ಷಣೆಗೋಸ್ಕರ ಜಟಾಜೂಟವನ್ನು ಬಿಡಿಸಿ ನಿಂತರೆ ಗಂಗೆ ಸಾಮಾನ್ಯ ಅಲ್ಲ. ಶಿವನ ತಲೆಗೆ ಬೀಳ್ತಾ ಇದ್ದವಳು ನನ್ನನ್ನು ಧರಿಸುವ ಶಕ್ತಿ ನಿಂಗುಂಟ ಅಂತ ಶಿವನನ್ನು ದಬ್ಬಿದ್ಲಂತೆ. ದಬ್ಬಿದಾಗ ಶಿವನಿಗೆ ಇವಳ ಅಹಂಕಾರವನ್ನು ಮುರಿಬೇಕು ಅಂತ ಅನಿಸಿತು. ಅವ ಹೀಗೆ ತಲೆಗೆ ಬೀಳ್ತಾ ಇದ್ದ ಹಾಗೆ ಹೀಗೆ ತಲೆ ತಿರುಗಿಸಿದ. ವ್ಯೋಮಕೇಶ ಅಂತ ಹೆಸರು ಅವನಿಗೆ. ತಲೆ ಕೂದಲೆಲ್ಲ ಆಕಾಶದಲ್ಲಿ ಹರಡಿತ್ತು. ಸುತ್ತಿದ ಕೂಡಲೇ ಅದು ಸುತ್ತಿಕೊಂಡಿತ್ತು. ಗಂಗೆ ಒಳಗೆ ಬದ್ದಿದ್ದಾಳೆ. ತಲೆಯ ಒಳಗೆ ಗಂಗೆ ಸೇರಿಕೊಂಡು ಬಿಟ್ಟಿದ್ದಾಳೆ. ನಮ್ಮ ಭಗೀರಥ ನೋಡಿಯೇ ಬಾಕಿ. ಗಂಗೆಯಲ್ಲಿ ಇವು ಶಿವನ ತಲೆಯಲ್ಲಿ ಸೇರಿಕೊಂಡಿದ್ದಾಳೆ. ಮತ್ತೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವ ಸ್ವಲ್ಪ ಮಾತ್ರ ಗಂಗೆಯನ್ನು ಬಿಟ್ಟಂತೆ. ನಿನ್ನ ಭಾರತ ದೇಶಕ್ಕೆ ಇತ್ತು ಸಾಕು, ಜಾಸ್ತಿ ಬಿಟ್ಟರೆ ಕುಂಭಮೇಳ ನೀವು ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಭೂಮಿಗೆ ಇಷ್ಟೇ ಗಂಗೆ ಸಾಕು ಅಂತ ಅದನ್ನು 7 ಭಾಗ ಮಾಡಿ ಸಪ್ತದಾ ವಿಭಕ್ತವಾದ ಗಂಗೆಯನ್ನು ಈ ಭೂಮಿಯಲ್ಲಿ ಸಪ್ತಗಂಗಾ ಅಂತ ಕೊಟ್ಟಿದ್ದಾನೆ ರುದ್ರದೇವ. ಹಾಗಾಗಿ ರುದ್ರ ಶಿರದಲ್ಲಿ ಗಂಗೆಯನ್ನು ಧರಿಸುವುದಕ್ಕೆ ಬಹಳ ಇಷ್ಟಪಡ್ತಾನೆ. ಯಾಕಂದರೆ ಇದು ವಿಷ್ಣುಪದಿ ಅಂತ ಅವನಿಗೆ ಖುಷಿ. ಹಾಗಾದರೆ ಯಾವ ಭಗವಂತನ ಪಾದಾರವಿಂದವನ್ನು ತೊಳೆದ ನೀರು, ತೊಳೆದವ ಪಾದ ತೊಳೆದವನೊಬ್ಬ, ತೊಳೆಸಿಕೊಂಡವನೊಬ್ಬ, ನಂಗಿಂತ ನಿಮಗೆಲ್ಲ ಚೆನ್ನಾಗಿ ಬರ್ತದೆ. ಆಮೇಲೆ ಅದನ್ನು ಶಿರದಲ್ಲಿ ಧರಿಸಿದವ ಮತ್ತೊಬ್ಬ ಅಂತ. ಶಿರದಲ್ಲಿ ಧರಿಸಿದಂತಹ ರುದ್ರದೇವ, ಅಂತಹ ರುದ್ರದೇವ ಅವನು ಅಶುಚಿ. ಅಂದರೆ ಪರಮಾತ್ಮನ ಪಾದೋದಕವನ್ನು ಶಿರದಲ್ಲಿ ಧರಿಸಿ ಗಂಗೆಯ ಮಂಡೆಯೊಳಿಟ್ಟ ದೊರೆಯ ಅಂತ ಅವನನ್ನು ಕೊಂಡಾಡ್ತೇವೆ ನಾವು. ಗಂಗೆಯನ್ನು ಶಿರದಲ್ಲಿ ಧರಿಸುವುದರ ಮೂಲಕ ಆತ ಶಿವೋಭೂತ್, ಶಿವ ನಿಜವಾಗಿ ಶಿವ ಅಂತ ಕರೆಸಿಕೊಂಡ, ಪರಮ ಮಂಗಳ ಸ್ವರೂಪಿಯಾಗಿದ್ದಾನೆ, ಅಭಿಷೇಕ ಪ್ರಿಯ ಅಂತ ಕರೆಸಿಕೊಂಡಿದ್ದಾನೆ. ಅಂತಹ ಶಿವ ಅಶುಚಯೇ ಮಾನಿನೇ. ಮಾನಿ ಅಂದರೆ ಒಳ್ಳೆಯ ಜ್ಞಾನಿ ಅಂತ ಅರ್ಥ, ಅಹಂಕಾರಿ ಅಂತ ಅಷ್ಟೇ ಅರ್ಥ ಅಲ್ಲ. ಮಾನಂ ಜ್ಞಾನಂ. ಮಾನಿ ಅಂದರೆ ಭಗವಂತನ ಬಗ್ಗೆ ಜ್ಞಾನವುಳ್ಳವ. ಭಿನ್ನ ಸೇತವೇ, ಲೋಕಕ್ಕೆ ಸೇತುವನ್ನು ನಿರ್ಮಾಣ ಮಾಡಿಕೊಡುವವ, ಚೌಕಟ್ಟು, ಹೀಗೆ ಬದುಕಬೇಕು ಅಂತ ಲೋಕದಲ್ಲಿ 5 ರೂಪದಿಂದ ನಿರ್ದೇಶನ ಕೊಡ್ತಾನೆ. ಸದ್ಯೋಜಾತ, ವಾಮದೇವ, ತತ್ಪುರುಷ, ಈಶಾನ, ಅಘೋರ ಅನ್ನುವ 5 ರೂಪಗಳು. ತ್ವಮಿತಿ ಪಂಚರೂಪೋಂಚಿತ ಪ್ರಪಂಚಯ ಚ ಪಂಚವೃನ್ ಮಮ ಮನಸ್ತಮಸ್ತಾಡಯ. 5 ರೂಪದಿಂದ ಕೂಡಿದಂತಹ ರುದ್ರದೇವ ತಾನು ಸಾಯಂಕಾಲದ ಹೊತ್ತು ಅಂದರೆ ಮುಸ್ಸಂಜೆಯ ಹೊತ್ತು ಸ್ಮಶಾನದಲ್ಲಿ ಸಂಚರಿಸುವುದಕ್ಕೋಸ್ಕರ ಅಘೋರ ಅನ್ನುವ ರೂಪ. ಸ್ಮಶಾನವನ್ನು ಕಾಯುವ ರೂಪ, ಸಾಮಾನ್ಯ ಸ್ಥಳ ಅಲ್ಲ. ಸ್ಮಶಾನ ಅಂದರೆ ರುದ್ರಸ್ಥಾನ. ಅಂತಹ ರುದ್ರಭೂಮಿಯಲ್ಲಿ ತಾನು ಪಾಲನೆ ಮಾಡುವುದಕ್ಕೋಸ್ಕರ ಒಂದು ರೂಪದಿಂದ ನಿಲ್ತಾನೆ. ಅಷ್ಟೇ ಅಲ್ಲ, ಅರ್ಧನಾರಿ ನಟೇಶ್ವರನಾಗಿ ನಟರಾಜ ಅಂತ ಕರೆಸಿಕೊಳ್ತಾನೆ. ಪಾರ್ವತೀ ದೇವಿಯನ್ನು ತನ್ನ ಶರೀರದಲ್ಲೇ ಸೇರಿಸಿಕೊಂಡು, ಕಾಳಿದಾಸ ಹೇಳ್ತಾನಲ್ಲ ವಾಗರ್ಥಾವಿವ ಸಂಪೃಕ್ತವು ಅಂತ, ಆ ರೀತಿಯಲ್ಲಿ ಅರ್ಧನಾರಿ ನರೇಶ್ವರನಾಗಿ ನಿಂತಹ ರುದ್ರನ ಮತ್ತೊಂದು ಸ್ವರೂಪ ಇದೆ. ಅದನ್ನು ಈಶಾನ ಅಂತ ಕರೀತೇವೆ. ಅದೇ ಮತ್ತೊಂದು ರೂಪದಿಂದ ವಾಮದೇವ ಅನ್ನುವ ಸ್ವರೂಪದಿಂದ ತಪಸ್ಸು ಮಾಡ್ತಾ ಇದ್ದಾನಂತೆ. ರುದ್ರ ಪದವಿಯಿಂದ ಶೇಷ ಪದವಿಯನ್ನು ಪಡೆಯುವುದಕ್ಕೋಸ್ಕರ ಮುಂದಕ್ಕೆ ಈಗ ನಾಗಭೂಷಣ, ಮುಂದಕ್ಕೆ ನಾಗನಾಗುವವ ಅಂದರೆ ಶೇಷನಾಗುವವ, ಸಂಕರ್ಷಣ ಎಂಬ ರೂಪವನ್ನು ತಪಸ್ಸು ಮಾಡುವುದಕ್ಕೋಸ್ಕರವೇ ರೂಪವನ್ನು ಹೊತ್ತು ನಿಂತಹ ಆ ರುದ್ರದೇವ ಮತ್ತೊಂದು ರೂಪದಿಂದ ಪಾಠ ಹೇಳ್ತಾ ಇದ್ದಾರೆ ರುದ್ರದೇವರು. ಸನಕಾದಿಗಳು ಬಂದು ಪಾಠ ಕೇಳ್ತಾ ಇದ್ದಾರಂತೆ. ಅಂತಹ ಸ್ವರೂಪದ ರುದ್ರ ವಿಷ್ಣು ಪಾಠವನ್ನು ನಡೆಸುವ, ವಿಷ್ಣು ಶಾಸ್ತ್ರವನ್ನು ನಿರಂತರ ಪಾಠ ಮಾಡುವ, ಭಾಗವತವನ್ನು ಪಠಿಸುವ, ವೈಷ್ಣವಾನಾಂ ಯಥಾಶಂಭು ಅಂತ ಭಾಗವತವೇ ಹೇಳ್ತದೆ. ಅಂತಹ ರುದ್ರನ ರೂಪ. ಆ ರುದ್ರ ಮತ್ತು ದಕ್ಷ ಇಬ್ಬರಲ್ಲಿ ಪುಟ್ಟ ಗಲಾಟೆ. ಗಲಾಟೆಯ ಪರಿಣಾಮ ಏನು? ಏನೋ ಶಾಪ, ಅವರಿಗೆ ಶಾಪ, ಇವರಿಗೆ ಶಾಪ. ಆಮೇಲೆ ನೋಡ್ತಾ ಇದ್ದಾರೆ, ಅಲ್ಲಿ ನೋಡಿದರೆ ರುದ್ರದೇವರಿಲ್ಲ, ಮತ್ತೆ ಎಲ್ಲಿದ್ದು ಹೋಗಿಬಿಟ್ಟಿದ್ದಾರೆ. ಇವರೇನೋ ಗಲಾಟೆ ಮಾಡ್ತಾ ಇದ್ದಾರೆ, ಹೋಗಿದ್ದಾರೆ. ರುದ್ರದೇವರೇ ಇಲ್ಲ ಅಂತ ಆದ್ಮೇಲೆ ನಮ್ದು ಗಲಾಟೆ ಯಾಕೆ ಅಂತ ಇವರು ಮನೆಗೆ ಹೋದರು. ಆದರೆ ನಮ್ಮ ದಕ್ಷ ಒಂದು ಶಾಪ ಕೊಟ್ಟಿದ್ದ. ಏನು ಅಂದರೆ, ಈ ರುದ್ರದೇವನಿಗೆ ಮುಂದಕ್ಕೆ ಯಾರೂ ಯಜ್ಞದಲ್ಲಿ ಆಹುತಿ ಕೊಡದೇ ಇರಲಿ ಅಂತ ಒಂದು ಶಾಪ ಕೊಟ್ಟಿದ್ದ. ಆದರೆ ಎಲ್ಲರೂ ಆಹುತಿ ಕೊಡ್ತಿದ್ರು, ರುದ್ರನಿಗೆ ಆಹುತಿ ಕೊಡದೆ ಯಾಗ ಮುಗಿಯುವುದೇ ಇಲ್ಲ. ರುದ್ರನಿಗೆ ಶಿಷ್ಟಕೃತ್ ಅಂತ ಹೆಸರು. ಶಿಷ್ಟಕೃತ್ ಅಂದರೆ ಇಷ್ಟ ಅಂದರೆ ಹೋಮಿಸಿದ್ದು, ಇಷ್ಟಿ. ಅದೆಲ್ಲ ಇಷ್ಟ ಆಗಬೇಕಾದ್ರೆ, ಅದು ಸರಿಯಾಗಿ ಆಗಬೇಕಾದ್ರೆ ಶಿಷ್ಟಕೃತೆ ಅಂತ ಒಂದು ಆಹುತಿ ಹಾಕಬೇಕು. ಶಿಷ್ಟಕೃತ್ ಹೋಮ ಕೊಡಬೇಕು. ಈ ಶಿಷ್ಟಕೃತ್ ಹೋಮ ಇಲ್ಲದೆ ಹೋದರೆ ಯಜ್ಞ ಪೂರ್ತಿ ಆಗುವುದಿಲ್ಲ. ರುದ್ರನಿಗೆ ಆಹುತಿ ಇಲ್ಲದೆ ಹೋದರೆ ಯಜ್ಞವೇ ಇಲ್ಲ. ಕೊನೆಗೆ ಯಜ್ಞದಲ್ಲಿ ಏನಾದರೂ ಹಗ್ಗ ಬಳಸಿದರೆ
ಅದು ರುದ್ರಾಯ ಪಶುಪತಯೇ ಅಂತ ರುದ್ರನಿಗೇ ಕೊಡಬೇಕು ಹಗ್ಗವನ್ನು, ಪಶುಪತಿಯವ. ಆದ್ರಿಂದ ರುದ್ರನ ಆಹುತಿ ಇಲ್ಲದೆ ಯಜ್ಞ ಪೂರ್ತಿ ಆಗುವುದಿಲ್ಲ ಅಂತ ಇರುವುದರಿಂದ ಅವನಿಗೆ ಎಲ್ಲರೂ ಆಹುತಿ ಕೊಡ್ತಾರೆ. ದಕ್ಷನಿಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಕೊನೆಗೆ ದಕ್ಷನಿಗೆ ಒಂದು ಸಲ ಸ್ಥಾನ ಉತ್ಕರ್ಷ ಸಿಕ್ಕಿತಂತೆ, ಪ್ರಜಾಪತಿ ಪದ ಅಂತ, ಪ್ರಜಾಪತಿ ಪತಿ ಅಂತ. ಆವಾಗ ಅವನೇ ಒಂದು ಯಾಗ ಮಾಡಿದ. ಯಾಗಕ್ಕೆ ಲೋಕದಲ್ಲಿದ್ದ ಎಲ್ಲ ಪುರೋಹಿತರನ್ನು ಕರೆಸಿದ. ಯಾಕೆ ಕರೆಸಿದ್ದಂದ್ರೆ, ನೋಡಿ ನಾನು ರುದ್ರನಿಗೆ ಆಹುತಿ ಕೊಡದೆ ಯಾಗ ಮಾಡ್ತೇನೆ, ಏನೂ ಆಗುದಿಲ್ಲ ಸಮಸ್ಯೆ, ಮುಂದಕ್ಕೆ ನೀವೆಲ್ಲ ಹೀಗೆ ಯಾಗ ಮಾಡಬೇಕು ಅಂತ ಅವನ ಶಾಪವನ್ನು ಸರಿಪಡಿಸುವುದಕ್ಕೆ ತಾನೇ ಒಂದು ಯಾಗ ಶುರು ಮಾಡಿದ್ದಾನೆ. ಆ ಯಾಗದಲ್ಲಿ ಏನೆಲ್ಲ ಘಟಿಸಿತು ಅನ್ನುವ ಕಥೆಯನ್ನು ಮತ್ತೆ ನಾಳೆ 6 ಸೇರಿದಾಗ ಅವಲೋಕನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ಪ್ರೀಣಯಾಮೋ ವಾಸುದೇವಂ. ಶ್ರೀಹರೇ ಕೃಷ್ಣ ನಾರಾಯಣ. ವರಾहरूपिणे परमात्मने नमः.